ಯಾಕೆ ಅಂದ. ನಾವಂತೂ ಹೊರಗಡೆ ಪ್ರಪಂಚದಲ್ಲಿ ಚೆನ್ನಾಗಿದ್ವಿ, ನೀವ್ ಹೇಗಿದ್ದೀರಾ? ನಾನು ಆಕ್ಚುಲಿ ಒಳಗಡೆ ಪ್ರಪಂಚದಲ್ಲಿ ತುಂಬಾ ಚೆನ್ನಾಗಿದ್ದೆ. ಯಾರಮ್ಮ ಇವಳು? ಪ್ಯೂರ್ಲಿ ಮೈಸೂರ್ ಕಡೆಯವರು, ಆದ್ರೆ ನಿಮಗೆ ಜೋಡಿ ಆಗಿದ್ದು ಉತ್ತರ ಕರ್ನಾಟಕದವರು. ಏ ಗಪ್ಪ ಅಪ್ಪಿ ಗಪ್ಪ ಧ್ರುವಂತ್ ಅವ್ರ ಬಗ್ಗೆ ನೋಡಿದಾಗ ಬೇರೆಯವ್ರನ್ನ ಮಾತಾಡೋದು, ಟಾಂಟ್ ಮಾಡೋದು, ಟ್ರಿಗರ್ ಮಾಡೋದು. ಜಾನ್ವಿ ಮ್ಯಾಮ್ ಮತ್ತೆ ಅಶ್ವಿನಿ ಮ್ಯಾಮ್ ಗೇಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದಾ, ಈ ತರನು ಮಾಡ್ಬೋದಾ? ಅನ್ನೆಸೆಸರಿ ಡ್ರಾಮಾ ಮಾಡ್ಬೇಕು ಇಲ್ಲಿ ಸರ್ವೈವ್ ಆಗಕ್ಕೆ. ಯಾರು ಒಂದ್ ಚಾನೆಲ್ ಕೆಲಸ ಮಾಡಿದ್ದಾರೆ ಅಂತ ಒಂದ್ ಶೋಲ್ ಉಳಿಸ್ಕೋತಾರೆ. ಈಗ 100 ಕಂಪ್ಲೀಟ್ ಮಾಡಕ್ಕೆ ಏನ್ ಮಿಸ್ ಆಯ್ತು ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಅಥವಾ ಏನ್ ಅನ್ನಿಸ್ತು? ಇವಾಗಲೇ ನಾನು ವಿಡಿಯೋಸ್ ನೋಡ್ಬೇಕಾದ್ರೆ ಒಂಥರ ಓಕೆ ಕಾಂಟ್ರಿಬ್ಯೂಷನ್ ಏನು ಎಂಟರ್ಟೈನ್ಮೆಂಟ್ ಅಲ್ಲಿ. ಫಿಸಿಕಲಿ ರಘು ಸರ್ ಜೊತೆ ಕಾಂಪೀಟ್ ಮಾಡಿದ್ರೆ ಗಿಲ್ಲಿನೂ ಅಷ್ಟು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ. ವಾರ ಇಡೀ ಬರ್ತಿದ್ದ ಕನ್ನಡ ವೀಕೆಂಡ್ ಅಲ್ಲಿ ಬರ್ತಿರಲ್ಲ. ಹೀಲ್ಸ್ ಮಾತ್ರ ಹಾಕೊಂತಾರೆ, ಟಾಸ್ಕ್ ಮಾತ್ರ ಆಡ್ತಾ ಇಲ್ಲ ಅಂತ. ಈ ತರ ಯಾರು ಯೋಚನೆ ಮಾಡ್ತಾರೆ? ಇನ್ನೂ ಯೋಚನೆ ಮಾಡ್ಬೋದಾ? ಈಗ ಫೇಕ್ ಅಂತ ಅನ್ಸಿದ್ ಯಾರು ನಿಮಗೆ? ಅಶ್ವಿನಿ ಮ್ಯಾಮ್ ಅನ್ಸ್ತಾರೆ. ಸೊ ಈ ವಾರ ಯಾರು ಬರ್ಬೋದು ನಿಮ್ ಪ್ರಕಾರ ಮನೆಯಿಂದ ಆಚೆ? ಐ ಥಿಂಕ್ ರಾಶಿಕಾ ಬರ್ತಾಳೆ. ಸಿಂಪತಿಗೋಸ್ಕರ ಇದ್ದಾನೆ, ಬಡವ ಅಂತ ತೋರಿಸ್ಕೊಂತಾ ಇದ್ದಾನೆ. ಅವ್ರು ಇರೋದೇ ಹಾಗೇನಾ? ಅಂದ್ರೆ ಗಿಲ್ಲಿ ಗೆದ್ರೆ ಹೆಂಗಿರುತ್ತೆ? ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಮ್ ಜೊತೆಗಿದ್ದಾರೆ ಮಿಲ್ಕಿ ಬ್ಯೂಟಿ ಸ್ಪಂದನಾ ಸೋಮಣ್ಣ ಅವರು. ಸೊ ಬಿಗ್ ಬಾಸ್ ಮನೆಯಿಂದ ಈಗಷ್ಟೇ ಫ್ರೆಶ್ ಆಗಿ ಆಚೆ ಬಂದಿದ್ದಾರೆ, ಹೊರಗಡೆ ಪ್ರಪಂಚ ನೋಡ್ತಾ ಇದಾರೆ. ಒಂದಷ್ಟು ಅವ್ರ ಜೊತೆ ಮಾತುಕತೆ ನಡ್ಸೋಣ ಬನ್ನಿ. ಹಾಯ್. ಹಾಯ್ ನಮಸ್ತೆ. ನಮಸ್ತೆ. ಓ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಹೇಳಿ? ನಾವಂತೂ ಹೊರಗಡೆ ಪ್ರಪಂಚದಲ್ಲಿ ಚೆನ್ನಾಗಿದ್ವಿ, ನೀವ್ ಹೇಗಿದ್ದೀರಾ? ನಾನು ಆಕ್ಚುಲಿ ಒಳಗಡೆ ಪ್ರಪಂಚದಲ್ಲಿ ತುಂಬಾ ಚೆನ್ನಾಗಿದ್ದೆ. ನೈಸ್, ಇಟ್ಸ್ ಅ ನೈಸ್ ಫೀಲಿಂಗ್. ಬಟ್ ಇನ್ನೊಂದ್ 2 ವಾರ ಇರ್ಬೇಕಿತ್ತು ಅಂತ ಅನ್ಸ್ತಿತ್ತು. ಬಟ್ ಯಾ ಚೆನ್ನಾಗಿ ಖುಷಿ ಆಗ್ತಿದೆ. ಖುಷಿ ಆಗ್ತದೆ. ಈಗ ಅದು ಬೆಟರ್ ಅನ್ನಿಸ್ತಾ ಇದ್ಯಾ? ಇವಾಗ ಹೊರಗಡೆ ನೋಡ್ತಾ ಇದ್ರೆ ಯಾವ್ದು ಬೆಟರ್ ಅನ್ನಿಸ್ತಾ ಇದೆ? ಬೆಟರ್ ಅನ್ಸ್ತಾ ಇದೆ. ಮನೆ ಒಳಗಡೆ ನಾವ್ ಅನ್ಕೋತಾ ಇದ್ವಿ ಹೊರಗಡೆ ಹೋಗ್ಬೇಕು ಅಂತ ಅಥವಾ ಏನು ಅಂತ. ಬಟ್ ಮಾತಾಡುವಾಗ ಹಂಗೆ ಹೇಳ್ತಾ ಇದ್ರೆ ಗಿಲ್ಲಿ ಹೇಳುವ ಇಲ್ಲೇ ಆರಾಮಾಗಿ ನಾವು ಏನು ಊಟ ಕೊಡ್ತಾರೆ, ಟಾಸ್ಕ್ ಆಡೋದು, ಕೂತ್ಕೊಳ್ಳೋದು, ಆರಾಮಾಗಿರೋದು ಅಂತ. ಬಟ್ ಅವ್ನು ಹೇಳುವಾಗ ಇಲ್ಲ ಹೊರಗೆ ಹೋಗ್ಬೇಕು ಅನ್ಸುತ್ತೆ. ಬಟ್ ಇವಾಗ ಆಕ್ಚುಲಿ ಅಲ್ಲೇ ಚೆನ್ನಾಗಿತ್ತು ಅಂತ ಅನ್ಸ್ತಾ ಇದೆ. ಚೆನ್ನಾಗಿದೆ. ಆಕ್ಚುಲಿ ಏನ್ ಗೊತ್ತಾ, ಬಿಗ್ ಬಾಸ್ ಮನೆಯ ಗೃಹ ಪ್ರವೇಶ ಹೇಗಿತ್ತು? ಫಸ್ಟೇ ತುಂಬಾ ಕಷ್ಟ ಇತ್ತು. ಅಂದ್ರೆ ಹೋಗ್ತಿದ್ದಂಗೆ ಬಿಗ್ ಬಾಸ್ ನಂಗೆ ಶಾಕ್ ಕೊಟ್ಬಿಟ್ರು. ಹೌದು. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಅಂದ್ರೆ ಐ ವಾಸ್ ಕಾನ್ಫಿಡೆಂಟ್, ಓಕೆ ನಾನು ಹಿಂಗ್ ಇರ್ಬೋದೇನೋ ಅನ್ನೋದೊಂದು ತಲೆಲಿತ್ತು. ಬಟ್ ಗೃಹ ಪ್ರವೇಶ ಸ್ವಲ್ಪ ಕಷ್ಟ ಇತ್ತು. ಬಟ್ ಗ್ರಾಜುಯಲಿ ಐ ಥಿಂಕ್ ನಾ ಅಡ್ಜಸ್ಟ್ ಆಗ್ತಾ ಹೋದೆ. ಬಟ್ ಆಕ್ಚುಲಿ ನಿಮ್ಮ ಈ ಸೀಸನ್ ಒಂಥರ ಎಲ್ರಿಗೂ ಡಿಫ್ರೆಂಟ್. ಇವಾಗ ನಿಮಗಿರ್ಬೋದು ಅಥವಾ ನಮಗಿರ್ಬೋದು, ಎಲ್ರಿಗೂ ಡಿಫ್ರೆಂಟ್. ನಿಮ್ ಜೊತೆಗೆ ನೀವು ಪ್ಯೂರ್ಲಿ ಮೈಸೂರ್ ಕಡೆಯವರು, ಆದ್ರೆ ನಿಮಗ್ ಜೋಡಿ ಆಗಿದ್ದು ಉತ್ತರ ಕರ್ನಾಟಕದವರು. ಅದ್ ಹೆಂಗಿತ್ತು? ಭಾಷೆ ಇದಿರ್ಬೋದು. ಸ್ಟಾರ್ಟಿಂಗ್ ಕಷ್ಟ ಇತ್ತು. ಅಂದ್ರೆ ನಂಗೆ ಗೊತ್ತಿರ್ಲಿಲ್ಲ ಮಾಡೋಣ. ಫಸ್ಟ್ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ, ಪರಿಚಯ ಇರ್ಲಿಲ್ಲ. ಸಡನ್ ಆಗಿ ಅವ್ರು ನೋಡಿದ್ದು. ಆಮೇಲೆ ನಂಗೆ ಅವ್ರು ತುಂಬಾ ಸ್ಪೀಡ್ ಆಗಿ ಮಾತಾಡ್ತಿದ್ರು, ಅರ್ಥನೇ ಆಗ್ತಿರ್ಲಿಲ್ಲ ನಂಗೆ. ಆಮೇಲೆ ಆ ಜಂಟಿ ಇರೋದ್ರಿಂದ ನಾವೆಲ್ಲೋ ಮಾತಾಡ್ಬೇಕು ಅಂದ್ರೆ ಆಗ್ತಿರ್ಲಿಲ್ಲ, ಅವ್ರಿಗೆ ಇಷ್ಟ ಆಗ್ತಿಲ್ಲ. ಆಮೇಲೆ ಅವ್ರಿಗೆ ಒಳಗಡೆ AC ಇರೋದ್ರಿಂದ ನಾವು ಹೊರಗಡೆ ಕುತ್ಕೋಬೇಕು ಅಂತ ಆತರ ಎಲ್ಲ ಇರ್ತಿತ್ತು. ಬಟ್ ಅವ್ರ ಭಾಷೆ ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಹೋದೆ. ಹೇಳ್ಕೊಟ್ರ ಏನಾರು ಮಾತಾಡೋದನ್ನ? ಒಂದ್ಸಲ ಮಾತಾಡ್ಬೋದಾ, ಹೆಂಗ್ ಮಾತಾಡ್ತೀರಾ ಅಂತ? ಇಲ್ಲ ಆಕ್ಚುಲಿ ಅವ್ರ ತರ ಮಾತ್ರ ಗಪ್ಪ ಅಪ್ಪಿ ಗಪ್ಪ ಅಂತಿರ್ತಾರೆ, ಆ ತರದೇನೋ ಹೇಳ್ತಿರ್ತಾರೆ. ಬಟ್ ಬರಲ್ಲ. ಬಟ್ ನಿಮ್ಮ ಅವರ ಫ್ರೆಂಡ್ಶಿಪ್ ಇರ್ಬೋದು, ಆ ಒಂದು ಸ್ಟಾರ್ಟಿಂಗ್ ಪಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ನೀವ್ ಅಣ್ಣ ಅಂತ ಕರೀತಾ ಇದ್ದಿದ್ದು, ಅವ್ರ ನಿಮ್ಮನ್ನ ತಂಗಿ ತರ. ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಆ ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಅಥವಾ ನೀವು ಸ್ವಲ್ಪ ಕಾನ್ವರ್ಸೇಷನ್ ಕಮ್ಮಿ ಮಾಡಿದ್ರಿ, ಅಥವಾ ಏನ್ ರೀಸನ್ ಇರ್ಬೋದು? ಆದ್ರೆ ಆತರ ರೀಸನ್ ಅಂತ ಏನಿರ್ಲಿಲ್ಲ. ಅಂದ್ರೆ ಒಂದು ಜಂಟಿ ಅವ್ರಿಗೆ ಆಕ್ಚುಲಿ ಹುಡ್ಗಿರ್ ಜೊತೆ ಅಷ್ಟು ಮಾತಾಡೋದು ಅಭ್ಯಾಸ ಇರ್ಲಿಲ್ಲ. ಆ ಜಂಟಿ ಕಟ್ ಆದ ತಕ್ಷಣನೇ ಅವ್ರ ಅಭಿ ಜೊತೆ, ಧನು ಜೊತೆ ಸ್ವಲ್ಪ ಮಾತಾಡೋದು, ಇದ್ ಮಾಡೋದು ಅದೆಲ್ಲ ಜಾಸ್ತಿ ಮಾಡಿದ್ರು. ಬಟ್ ಐ ಥಿಂಕ್ ವಿ ವರ್ ಫೈನ್. ನಾನು ಒಂದ್ಸಲಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ, ಅವಾಗ ಅವ್ರಿಗೆ ಬೇಜಾರಾಗುತ್ತೆ ಅನ್ಸುತ್ತೆ. ಅವಾಗಿಂದ
ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು ಅನ್ಸುತ್ತೆ. ಬಟ್ ಮನೆ ಒಳಗಡೆ ಹಿ ವಾಸ್ ಫೈನ್. ಇವನ್ ಇಟ್ಸ್ ಓಕೆ, ಇಲ್ಲಿರೋರ್ನೇ ನಾಮಿನೇಟ್ ಮಾಡ್ಬೇಕಲ್ವಾ ಅಪ್ಪಿ, ಇಟ್ಸ್ ಓಕೆ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ನೀವ್ ಹೇಳಿದ್ರಿ ಅವ್ರ ಹುಡುಗಿ ಜೊತೆ ಅವ್ರ ಒಂದ್ ಸ್ಟೇಟ್ಮೆಂಟ್ ಕೂಡ ಮಾಡ್ತಾರೆ, ನಾನು ಇಷ್ಟ ಟೈಮ್ ಒಂದ್ ಹುಡುಗಿ ಜೊತೆ ಮಾತಾಡ್ತಾ ಇದ್ದಿದ್ದು ವೈಫ್ ಆದ್ಮೇಲೆ ಒಂದ್ ಹುಡುಗಿ ಜೊತೆ ಒಂದ್ ತಂಗಿ ಇರ್ಬೋದು, ಒಂದ್ ಫ್ರೆಂಡ್ಶಿಪ್ ಇರ್ಬೋದು, ಅದ್ ನಿಮ್ ಜೊತೆನೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದ್ ಕಂಫರ್ಟೇಬಲ್ ಆಗಿ ಇರ್ಲಿ ಅಂತಾನೆ ನಾನು ಫಸ್ಟ್ ಇಂದಾನೆ ಮಾಡೋಣ ಅಂತ ಆತರ ಟ್ರೀಟ್ ಮಾಡಕ್ಕೆ. ಯಾಕಂದ್ರೆ ಅವ್ರು ನಂಗೆ ಅರ್ಥ ಆಗ್ತಿರುತ್ತೆ, ಅವ್ರಿಗೆ ಕಷ್ಟ ಆಗ್ತದೆ. ಆಮೇಲೆ ಜಂಟಿ ಇರೋದ್ರಿಂದ ಅವ್ರು ವಾಶ್ರೂಮ್ ಹೋದ್ರು ನನ್ನ ಕರ್ಕೊಂಡು ಹೋಗ್ಬೇಕು ಆತರ ಇರ್ತಿತ್ತು. ಸೊ ಇನಿಷಿಯಲಿ ಎಸ್. ಆಮೇಲೆ ಅವ್ರ ಭಾಷೆನ ಅರ್ಥ ಆಗಲ್ಲ ಅನ್ಬಿಟ್ಟು ನಮ್ಮನ್ನ ನಾಮಿನೇಟ್ ಮಾಡ್ತಿದ್ರು ಜಾಸ್ತಿ. ಅವಾಗ್ಲೂ ನಾನು ಅದೇ ಹೇಳ್ತೀನಿ, ಅವ್ರು ಮಾತಾಡೋದು ಕನ್ನಡನೇ, ಉತ್ತರ ಕರ್ನಾಟಕ ಭಾಷೆ ಅಂದ್ರೂ ಅದು ಕನ್ನಡನೇ ಅಲ್ವಾ, ನೀವುಗಳು ಎಲ್ಲರೂ ಎಫರ್ಟ್ ಹಾಕಲ್ಲ ಅಂತಾನೆ ಹೇಳಿರ್ತೀನಿ. ಸೊ ಅಂದ್ರೆ ಈ ಸೀಸನ್ ಅಲ್ಲಿ ಫಸ್ಟ್ ಡೇನೆ ನಮಗೆ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ 3 ಜನದಲ್ಲಿ ಇಬ್ರನ್ನ ಉಳಿಸ್ಕೋಬೇಕಾಗಿರುತ್ತೆ, ಬಟ್ ಮನೆಯವರೆಲ್ಲ ಸೇರಿ ನಿಮ್ಮನ್ನ ಮತ್ತೆ ಮಾಳುವವ್ರನ್ನ ಉಳಿಸ್ಕೊಂತಾರೆ. ಅವಾಗ ಹೆಂಗ ಅನ್ಸುತ್ತೆ? ರಕ್ಷಿತ್ ಅವರು ಸೀಕ್ರೆಟ್ ರೂಮಿಗೆ ಹೋಗ್ತಾರೆ, ಅದ್ ನಿಮ್ಗೂ ಗೊತ್ತಿರಲ್ಲ, ಅವ್ರ ಮನೆಗೆ ಹೋಗಿರ್ತಾರೆ ಅಂತಾನೆ ಅನ್ಕೊಂಡಿರ್ತೀವಿ. ಬಟ್ ಅದು ಒಂಥರ ಪ್ರಾಸೆಸ್ ಶಾಕಿಂಗ್. ಲೈಕ್ ಯಾರು ಹೋದ್ರು ಒಂಥರ ಶಾಕಿಂಗ್ ಅನ್ಸ್ತು. ಯಾಕಂದ್ರೆ ಅವಳು ಪಾಪ ಅಷ್ಟ್ ಪ್ರಿಪೇರ್ ಆಗಿ ಬಂದಿರ್ತಾಳಲ್ವಾ, ಫಸ್ಟ್ ವೀಕ್ ಬಂದಿದ್ದಂಗೆ ಹೋಗೋದು. ಯಾರು ಅಂತ ನಂಗೆ ರಕ್ಷಿತಾ ಗೊತ್ತಿರ್ಲಿಲ್ಲ, ಬಟ್ ಸ್ಟಿಲ್ 3 ಜನಕ್ಕೂ ವಿ ಆರ್ ಫೀಲಿಂಗ್ ಬ್ಯಾಡ್. ನಮ್ಗೆ ಯಾಕೆ ವೈ ಅಂತ. ಬಟ್ ಅದೆಲ್ಲ ನೋಡಿಲ್ಲ, ಅವ್ರು ಏನ್ ಡಿಸ್ಕಸ್ ಮಾಡಿದ್ದಾರೆ ಏನು ಅವೆಲ್ಲ ಏನು ನೋಡಿಲ್ಲ ನಾನು. ಬಟ್ ಒಂಥರ ಖುಷಿ ಆಯ್ತು, ಓಕೆ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಬಟ್ ಆಕ್ಚುಲಿ ರಕ್ಷಿತಾ ಅವ್ರನ್ನ ಸೀಕ್ರೆಟ್ ರೂಮಿಗೆ ಕಳ್ಸಿರ್ತಾರೆ, ಅದ್ ನಮಗೂ ಗೊತ್ತಿರಲ್ಲ. ಬಟ್ ಎಲ್ಲೋ ಒಂದ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇರುತ್ತೆ, ಇಲ್ಲ ಅವ್ರು ವಾಪಸ್ ಬರ್ತಾರೆ. ಬಟ್ ವೀಕೆಂಡ್ ಎಪಿಸೋಡ್ ಅಲ್ಲಿ ಶಿ ಇಸ್ ಲೈಕ್ ಎ ಫೈರ್ ಬ್ರ್ಯಾಂಡ್. ಬಂದು ಅದು ಇದು ಅಂತೆಲ್ಲ ಸ್ಟೇಟ್ಮೆಂಟ್ ಮಾಡ್ತಾರೆ. ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರ ಬಾಯಲ್ಲಿ ಈ ತರನು ಒಂದ್ ಟ್ರಿಗರ್ ಆಗಿ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ನಮ್ಗ ಅವಳು ಏನು ಅಂತಾನೆ ಗೊತ್ತಾಗಿಲ್ಲ. ಪ್ರಾಬ್ಲಿ ಒಂದ್ ಹಾಫ್ ಅನ್ ಅವರ್ ಇದ್ವಿ ಅಷ್ಟೇ ಅನ್ಸುತ್ತೆ. ಸೊ ಏನು ಅಂತಾನೆ ಗೊತ್ತಾಗಿಲ್ಲ. ಬಟ್ ಆಮೇಲೆ ಅವಳು ಬಂದ್ಮೇಲೆ ಹೇಳ್ತಾಳೆ, ನಂಗ್ ಸ್ಟ್ಯಾಂಡ್ ತಗೊಳ್ಳೇ ಇಲ್ಲ, ಅದಕ್ಕೆ ನನ್ನ ಕಳ್ಸಿದ್ರು, ಅದೇ ನಾನು ತಪ್ಪು ಮಾಡಿದ್ದು ಅಂತ ಹೇಳ್ತಾರೆ. ಓಕೆ ಅಂತ ಅರ್ಥ ಆಗಿದೆ ಅವಳಿಗೆ, ಗೇಮು ಎಲ್ಲರಿಗಿಂತ ಚೆನ್ನಾಗಿ ಅರ್ಥ ಆಗಿದೆ ಇವಾಗ ಅಂತ ಅನ್ಸುತ್ತೆ. ನೀವ್ ಎಷ್ಟು ಸೀಸನ್ ನೋಡಿದ್ರಿ ಬಿಗ್ ಬಾಸ್? ನಾ ಆಲ್ಮೋಸ್ಟ್ ಎಲ್ಲಾ ಸೀಸನ್ಸ್ ನೋಡಿದ್ರೆ ಫುಲ್ ಫಾಲೋವರ್ ತರ ಅಲ್ಲ, ಬಟ್ ಸೀಸನ್ಸ್ ನೋಡ್ತಾ ಇದ್ರಿ. ಓಕೆ, ಈ ಸೀಸನ್ ನಿಮಗೆ ಬೇರೆ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ನಿಮ್ ಸೀಸನ್ ನಿಮಗೆ ಅನ್ನಿಸ್ತಾ ಇದ್ವು ತುಂಬಾ ಡಿಫ್ರೆಂಟ್ ಆಗಿದೆ, ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಅಂತ ಅದು ಅನ್ಸ್ತಿತ್ತು. ಅಂದ್ರೆ ಎಕ್ಸ್ಪೆಕ್ಟೆಡ್. ಇವಾಗ ಫಾರ್ ಎಕ್ಸಾಂಪಲ್ ರೆಸಾರ್ಟ್ ಟಾಸ್ಕ್ ಮಾಡ್ತೀವಿ ನಾವು, ಪ್ರೀವಿಯಸ್ ಸೀಸನ್ಸ್ ನೋಡಿರ್ತೀವಿ, ಮನೇಲೆ ಡಿವೈಡ್ ಆಗತ್ ಗ್ರೂಪ್, ಒಂದ್ ಗ್ರೂಪ್ ಒಂದ್ ವೀಕ್ ಇದಾಗ್ತಾರೆ, ನೆಕ್ಸ್ಟ್ ಉಲ್ಟಾ ಆಗದ್ ಆತರ ಎಕ್ಸ್ಪೆಕ್ಟ್ ಮಾಡಿದ್ವಿ. ಡೆವಿಲ್ ವೀಕ್ ಬರುತ್ತೆ, ಅದ್ರಲ್ಲೂ ಅಷ್ಟೇನೆ ಒಂದ್ ವೀಕ್ ನಾವ್ ಹಿಂಗ್ ಆಗ್ತೀವಿ ಆತರ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಈ ತರ ಹೊರಗಡೆ ಯಾರೋ ಗೆಸ್ಟ್ ಬರ್ತಾರೆ, ಈ ತರ ಶಾಕರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಕ್ಚುಲಿ ಇನ್ನೊಂದೇನಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಇಬ್ರು ಫುಲ್ ರಗಡ್ ಆಗಿ ಬರ್ತಾರೆ, ಫುಲ್ ವೈಬು ಇದೆಲ್ಲ ಕ್ರಿಯೇಟ್ ಮಾಡ್ಕೊಂಡು. ಬಟ್ ಸೂರಜ್ ಸ್ವಲ್ಪ ಸಾಫ್ಟ್ ಆಗಿ ಬರ್ತಾರೆ ಸ್ವಿಮ್ಮಿಂಗ್ ಪೂಲ್ ಇಂದ. ಅದ್ ಹೇಗಿತ್ತು? ಅದೇ ನಂಗೆ ವೈಲ್ಡ್ ಕಾರ್ಡ್ ಅಲ್ಲಿ ಸೂರಜ್ ಅಷ್ಟು ಗೊತ್ತಾಗ್ಲಿಲ್ಲ. ಅಂದ್ರೆ ನಂಗೆ ರಿಷಾ ಒಂಥರ ಅವಳು ಜಾಸ್ತಿ ನನಗ್ ಸ್ವಲ್ಪ ಇದ್ ಮಾಡ್ತಿದ್ಲು, ಮುಖವಾಡ ಹಾಕೊಂಡಿದ್ಯಾ ಅದು ಇದು ಅನ್ಕೊಂಡೆಲ್ಲ. ಸೊ ಸೂರಜ್ ತುಂಬಾ ಸೈಲೆಂಟ್ ಕ್ವೈಟ್ ಅಂತಾನೆ ಅನ್ಸ್ತಾ. ರಘು ಸರ್ ನಂಗೆ ಆಕ್ಚುಲಿ ಅವ್ರು ಬಂದಿದ್ದು ಮಾತಾಡಿದ್ದು ಎಲ್ಲ ಒಂಥರ ಅನ್ಸ್ತು. ಬಟ್ ಚೆನ್ನಾಗ್ ಅನ್ಸಿದ್ರು ಅವ್ರು ಕೂಡ. ಇನಿಷಿಯಲಿ ಅವ್ರು ಹೇಳ್ತಿದ್ದು ಗೊತ್ತಿತ್ತು, ಇವಾಗ ನೋಡ್ಕೊಂಡ್ ಬಂದಿದಾರಲ್ವಾ, ಸೊ ಅವ್ರ ಜಡ್ಜ್ಮೆಂಟ್ ಚೆನ್ನಾಗಿದೆ, ನನ್ ಥಾಟ್ ಪ್ರೊಸೆಸ್ ತರನೇ ಇದೆ ಅಂತ ಅನ್ಸಿದ್ದು ರಘು ಸರ್. ಬಟ್ ರಿಷಾ ಅಂತೂ ಲೈಕ್ ಯಾಕೆ ಇವಳಿಗೆ ಆಡ್ತಿದ್ದಾಳೆ ಅಂತ ಆತರ ಅನ್ಸ್ತು. ಮನೆ ಒಳಗೆ ಇನ್ನೊಂದ್ ಎಲ್ರು ನೀವು ಜಂಟಿ ಆಗಿದ್ದಾಗ ಒಂದು ಫೇಸ್ ಮಾಡಿದ್ದೇನು ಅಘೋಷಿತ ರಾಜಮಾತೆಯನ್ನ, ಅದು ಎಲ್ರಿಗೂ ಅಷ್ಟೇ. ಆಲ್ಮೋಸ್ಟ್ ಲಾಸ್ಟ್ ವೀಕ್ಸ್ ವರ್ಗು ನನಗೆ ಹೇಳ್ತಿರ್ತೀನಿ, ನೀವ್ಗಳೇ ಎಲ್ಲ ಮಾಡಿದ್ದದನ್ನ ಅವ್ರನ್ನ ಒಂಥರ ಆ ಇನಿಷಿಯಲ್. ಬಿಕಾಸ್ ಫಸ್ಟ್ 3 weeks ನಾವೇನ್ ಐಡೆಂಟಿಟಿ ಸೆಟ್ ಮಾಡ್ತೀವಿ ಅಥವಾ ಹೆಂಗೆ ಇದ್ ಮಾಡ್ತೀವಿ ಮನೇಲಿ ತುಂಬಾ ಎಫೆಕ್ಟ್ ಆಗುತ್ತಲ್ವಾ, ಅದು ನೀವುಗಳೇ ಅವ್ರಿಗೆಲ್ಲ ಮಾಡ್ಕೊಟ್ಟು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ರಿ ಫಸ್ಟ್ ವೀಕು ಆತರ ಅಂತ. ಅದು ಲಾಸ್ಟ್ ವರ್ಗೂ ಹೇಳ್ತಿದ್ದೆ ನಾನು. ಆಕ್ಚುಲಿ ತುಂಬಾ ಇದಾಯ್ತು. ಆಕ್ಚುಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದೆ ಏನು ಅಂದ್ರೆ ಗಿಲ್ಲಿ ಅವರು ನಿಮಗೆ ಪೆಟ್ ನೇಮ್ ಇಟ್ಟಿರೋದು ಕಳ್ಳು ಪುಟ್ಟಿ. ಅದ್ ನನಗೆ ಅಂತಲ್ಲ, ಪ್ರತಿ ನೋಡೋಂತ ಎಲ್ಲಾ ಆಡಿಯನ್ಸ್ಗೂ ಅದ್ ಇಷ್ಟ ಆಯ್ತು. ನಿಮಗೆ ಹೆಂಗ್ ಅನಿಸ್ತು ಪರ್ಸ್ನಲಿ ಆ ನೇಮ್? ನಾನು ಫಸ್ಟ್ ಏನು ಹಂಗಂದ್ರೆ ಏನು ಅಂತ ಒಂದ್ ಕರಿಯಾಗ ಬಟ್ ಕಳ್ಳೆಪುರಿ ಅಂತ ಹೇಳ್ತೀವಲ್ವಾ, ನಿನ್ ಕೆನ್ನೆ ಒಳ್ಳೆ ಕಳ್ಳೆಪುರಿ ತಿಂದು ತಿಂದು ದಪ್ಪ ಆಗಿರೋ ತರನೇ ಇದೆ ಅಂತ ಹೇಳುವ. ಅದೆಲ್ಲ ಈಗ ಹಂಗ್ ಕರಿ ಬಿಡಕೊಡೋಮೇಲೆ ಸ್ಪಂದನ ಅಂತಾನೆ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ.
ಬಟ್ ಅದ್ ಹೊರಗಡೆ ಗೊತ್ತಾಗಿದೆ ಅಂತ ಐಡಿಯಾ ಅವನ್ಗೂ ಇರ್ಲಿಲ್ಲ, ನಮ್ಗೂ ಇರ್ಲಿಲ್ಲ. ಬಟ್ ಇಲ್ಲ, ಆ ನೇಮ್ ತುಂಬಾನೇ ಫ್ಯಾನ್ಸ್ ಕೂಡ ಅದು ತುಂಬಾ ಇಷ್ಟ ಆಗುತ್ತೆ. ಮನೇಲೂ ಒಂದ್ ಐಡಿಯಾ ಆಯ್ತು, ಗಿಲ್ಲಿ ಕಾವ್ಯ ಗೊತ್ತಾಗಿರುತ್ತೆ ಹೊರಗಡೆ ಅಂತ ಗೊತ್ತಿತ್ತು. ಬಟ್ ಅವನು ಈವನ್ ಲಾಸ್ಟ್ ವೀಕ್ಸ್ ವರ್ಗುನು ಯಾರು ಕಳ್ಳರ್ ಪುಟ್ಟಿ ಫ್ಯಾನ್ ಪೇಜ್ ಅಂತ ಮಾಡಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳೋ, ಒಂದ್ ಪೇಜ್ ಯಾರು ಇದ್ರೆ ಮಾಡಿರ್ಬೋದಾ ಅಂತ. ಸೊ ಅದೊಂಥರ. ಆಮೇಲೆ ಅವ್ನ್ ಕಾಮಿಡಿ ಥ್ರೂ ಔಟ್ ಒಂಥರ ಏನೋ ಪ್ಲಾನ್ ಮಾಡಿ ಇವಾಗ ಮಾಡ್ಬೇಕು ಕಾಮಿಡಿ ಅಂತ ಯಾವ್ದು ಇರ್ಲಿಲ್ಲ. ನಾನ್ ಇವಾಗ ವಿಡಿಯೋಸ್ ನೋಡ್ಬೇಕಾದ್ರೆ ಓ ಇದು ಹೊರಗಡೆ ಬಂದಿದ್ಯಾ, ಈ ಮಾತು ಬಂದಿದ್ಯಾ ಅಂತ ಅನ್ಕೊಂಡಿದೀನಿ. ಸೊ ಅಲ್ಲಿದ್ದಾಗ ಒಂಥರ ಇದು ಜೋಕ್ ಆಗುತ್ತೆ, ಅದಕ್ಕೆ ಮಾಡ್ತೀನಿ. ಈ ತರ ಕಾನ್ವರ್ಸೇಷನ್ ಮಾಡಿದ್ರೆ ಜೋಕ್ ಆಗುತ್ತೆ. ಆ ತರ ಆಕ್ಚುಲಿ ಅಲ್ಲಿ ಇರ್ಲಿಲ್ಲ ಒಳಗಡೆ. ಆಕ್ಚುಲಿ ಗಿಲ್ಲಿ ಪರ್ಸನಲಿ ತುಂಬಾ ಫನ್ನಿನ ಅಥವಾ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ನೋಡಿದೆ. ಅವ್ರ ಜೊತೆ 24 hours ಇದ್ ನೋಡಿ ಗೊತ್ತಾಗತ್ತೆ ಅಂತ ಒಂದಷ್ಟು ಸ್ಟೇಟ್ಮೆಂಟ್ ಗಳು ಬರುತ್ತೆ. ಅವ್ರ ಜೊತೆ 24 hours ಇರಕ್ಕಾಗಲ್ಲ ಅಂತ. ನಿಮ್ಗೆ ಹೆಂಗೆ, ನೀವು ಕಳ್ಳಪುಟ್ಟಿ ಗಿಲ್ಲಿ ನಿಮ್ಗೆ ಹೆಂಗ ಅನಿಸ್ತಿತ್ತು? ಆತರ ಏನು ಅವನು ಇವನ್ ಕೆಳಗಿಟ್ಟು ಮಾತಾಡ್ತಾನೆ ಅಥವಾ ಅದು ಬಂದಾಗ್ಲೂನು ನನ್ ಒಳಗಡೆನು ಒಂದ್ ಐಮ್ ಲೈಕ್ ನೀವು ಹಂಗೆ ಮಾತಾಡಿದಾಗ ಅವ್ನು ಮಾಡ್ತಾನೆ. ಅದನ್ನ ನಾನು ಅಬ್ಸರ್ವ್ ಮಾಡಿದೀನಿ. ಅವನ್ಗೂ ಕೆಳಗಿಟ್ಟು ಮಾತಾಡಿದಾಗ ಅವನು ಅದೇ ತರ ಕಾಮಿಡಿ ಮಾಡ್ತಾನೆ. ಇಲ್ಲ ಅಂದ್ರೆ ಹಿಸ್ ನಾಟ್ ಇರಿಟೇಷನ್ ಅಂತಲ್ಲ. ಸ್ಟಾರ್ಟಿಂಗ್ ಇಟ್ ವಾಸ್ ಲೈಕ್ ಎಲ್ಲರಿಗೂ ಒಂದು ಸ್ಪೇಸ್ ಬೇಕಲ್ವಾ, ಅದಕ್ಕೆ. ಅದು ಬಿಟ್ರೆ ಹೋಗ್ತಾ ಹೋಗ್ತಾ ನನಗೆ ಆಕ್ಚುಲಿ ಕಂಫರ್ಟಬಲ್ ಅನಿಸ್ತಿತ್ತು. ಅಥವಾ ಮನೇಲಿ ಒಂಥರ ಸ್ಟ್ರೆಸ್ ಆದಾಗ ನಾವು ನಾನು ಅವನು ಕಾವ್ಯ ಎಲ್ಲ ಮಾತಾಡುವಾಗ ಏನೇನೋ ಸುಮ್ನೆ ರ್ಯಾಂಡಮ್ ವಿಷಯಗಳು ಮಾತಾಡ, ಅದೆಲ್ಲ ಒಂಥರ ಸ್ಟ್ರೆಸ್ ರಿಲೀವರ್ ತರನೇ ಅನ್ಸಿತ್ತು. ಅವ್ನ ಜೊತೆ 24 hours ಇರಕ್ ಆಗಲ್ಲ, ಆತರ ಏನು ಅನ್ಸಿಲ್ಲ. ಆಕ್ಚುಲಿ ನಿಮಗ್ ಮಾತು ಬಿಟ್ರೆ ಬೇರೆ ಈಗ ಟಾಸ್ಕ್ ಇಲ್ಲ ಅಂದ್ರೆ ನೀವು ಮಾತೇ ಆಡ್ಬೇಕು, ಬೇರೆ ಏನು ಎಂಟರ್ಟೈನ್ಮೆಂಟ್ ಅನ್ನೋದಿರಲ್ಲ. ಎಷ್ಟೊಂದ್ಸಲಿ ನಾವ್ ಅಲ್ಲಿ ಬೀನ್ ಬ್ಯಾಗ್ ಹಾಕೊಂಡ್ ಮೇಲೆ ಆಕಾಶ ನೋಡ್ಕೊಂಡ್ ಮಾತಾಡೋದು, ಆ ತರದೆಲ್ಲ. ಬಿಕಾಸ್ ಏನೂ ಇಲ್ಲ ಅಲ್ವಾ, ರ್ಯಾಂಡಮ್ ಆಗಿ ಏನೋ ಮಾತಾಡೋದು. ಸೊ ಅವ್ನ ಜೊತೆ 24 hours ಇರೋದ್ ಕಷ್ಟ, ಅವ್ನ ಟಾಲರೇಟ್ ಮಾಡಕ್ಕಾಗಲ್ಲ ಅನ್ನೋ ತರ ಪರ್ಸನ್ ಅಲ್ಲ. ಬಿಕಾಸ್ ರಿಷಾ ಅವ್ರು ಆಚೆ ಬಂದ್ಮೇಲೆ ಒಂದ್ ಮಾತು ಹೇಳ್ತಾರೆ, ಏನು ಅಂದ್ರೆ ಆಕ್ಚುಲಿ ಗಿಲ್ಲಿ ಕಾಮಿಡಿ ಮಾಡಿದ್ರು ಸತ್ಯ ಹೇಳ್ತಾ ಇದ್ದ. ಆ ಕಾಮಿಡಿಲೇ ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನ ಗಿಲ್ಲಿ ಹೇಳ್ತಾ ಇದ್ದ. ಬಟ್ ನಾನೇ ಗಿಲ್ಲಿನ ಅರ್ಥ ಮಾಡ್ಕೊಂಡ್ಲಿಲ್ಲ, ನಾನೇ ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಲಿಲ್ಲ ಅಂತ. ನಿಮ್ಗೂ ಹಂಗೆ ಅನ್ಸುತ್ತೆ? ವ್ಯಕ್ತಿ ಹೇಗಿದಾರೋ ಹಾಗೆ ಹೇಳ್ತಾರೆ ಗಿಲ್ಲಿ. ಅದನ್ನ ಎಲ್ಲಾ ವೇದಿಕೆಗಳಲ್ಲೂ ಹೇಳಿದಾನೆ. ಅಂದ್ರೆ ಇರೋದನ್ನೇ ಹೇಳ್ತೀನಿ, ಬಟ್ ನನ್ ಜಾನ್ರ ಇರೋದ್ ಕಾಮಿಡಿ, ನಾನು ಕಾಮಿಡಿಯಾಗಿ ಹೇಳ್ತೀನಿ. ನೀವ್ ಅದನ್ನ ಕಾಮಿಡಿಯಾಗಿ ತಗೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ಅಂತ ಒಂದ್ಸಲಿ ನಾಮಿನೇಷನ್ ಟೈಮಲ್ಲಿ ಯಾವಾಗ್ಲೂ ಹೇಳ್ತಾನ ಅವನು. ಸೊ ನಾ ಏನ್ ನಿಮ್ ಕಾರಣಗಳು ನೀನ್ ಹೆಂಗ್ ಸೀರಿಯಸ್ ಆಗಿ ಹೇಳ್ತೀಯ, ನಾನು ನನ್ ಕಾರಣ ಹೇಳ್ತೀನಿ. ಅದು ಕಾಮಿಡಿ ಆಗಿರ್ಬೋದು, ಯಾಕಂದ್ರೆ ನಾನು ಬಂದಿರೋದೇ ಕಾಮಿಡಿ ಇಂದ ಅಲ್ವಾ. ಗಿಲ್ಲಿ ಸಾಂಗ್ಸ್ ವೈರಲ್ ಆಗಿರೋದು ನೋಡಿದ್ರ ಬಂದ್ಮೇಲೆ ಆಚೆ ಚಿಕ್ಕಮ್ಮ ಅದು ನೋಡ್ದೆ. ಅದು ಆಕ್ಚುಲಿ ಚೈತ್ರಕ್ಕ ಬಂದಾಗ ಅದ್ ಹೇಳ್ತಾರೆ, ನಾನು ಹೊರಗಡೆ ಇದು ಹೋಗಿದ್ಯಾ ಅಂತ. ಬಿಕಾಸ್ ಅವ್ನ ಅದ್ ಹಾಡ್ತಿರ್ತಾನಲ್ಲ ಜಾನ್ವಿ ಮ್ಯಾಮ್ಗೆ. ಅವಾಗ ಅವ್ನು ಹೇಳ್ತಾರೆ, ಇದು ಹೋಗಿದೆ ಕಡೆ ಕಳಪುಟ್ಟಿ ಹೊರಗಡೆ ಅಂತ. ಸೊ ಅದನ್ನ ಆಕ್ಚುಲಿ ನೆನ್ನೆ ನೋಡ್ದೆ ಆ ವಿಡಿಯೋ. ಆಮೇಲೆ ಇನ್ನೊಂದು ರಘು ಸರ್ ಮೇಲ್ ಮಾಡಿರೋ ಪ್ರಿನ್ಸಿಪಲ್ ಸಾಂಗ್, ಅದು ಅಷ್ಟೇ. ಅಂದ್ರೆ ನಾವು ಕೂರ್ಸಿ ಮಾಳೋಣನ್ ಕೈಲಿ ಪಾಪ ಲಿರಿಕ್ಸ್ ಬರ್ಸಿ ಅವರು ಸೀರಿಯಸ್ ಆಗಿ ಬರೆದ್ರು. ಇವನ್ ಅದನ್ನ ಪನಿಷ್ಮೆಂಟ್ ಕೊಡ್ತಾರ, ಆಗ ಹಾಡ್ಬಿಟ್ಟು ಅದು ಫುಲ್ ವೈರಲ್. ಅದು ಆಕ್ಚುಲಿ ಚೆನ್ನಾಗಿ ಆಡಿದ. ಬೇರೆ ರಿಮಿಕ್ಸ್ ಕೂಡ ಆಯ್ತು ಅವ್ರು ಹಾಡಿರೋ ಸಾಂಗ್ಗಳು. ಎಷ್ಟ್ ಎಂಜಾಯ್ ಮಾಡ್ತಾ ಇದ್ರಿ? ಅವ್ರ ಫನ್ ಮೂಮೆಂಟ್ ಇರ್ಬೋದು, ಅದನ್ನೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರಿ? ಹೇಳಿದ್ನಲ್ಲ, ಒಂಥರ ಮನೇಲಿ ಆ ಸ್ಟ್ರೆಸ್. ಅವನ್ ಜೊತೆ ನಾನು ಸೀರಿಯಸ್ ಕಾನ್ವರ್ಸೇಷನ್ ಮಾಡಿದೀನಿ, ಹೆಂಗ್ ಆಟ ಆಡ್ತಾ ಇದೀವಿ ನಾವು, ಏನು ಎತ್ತ, ಅವ್ರು ಹಂಗ್ ಮಾಡಿದ್ದು, ಆ ತರ ಕಾನ್ವರ್ಸೇಷನ್ಸ್ ಮಾಡಿದೀವಿ. ಆಮೇಲೆ ಈ ತರ ಫನ್ ಕಾನ್ವರ್ಸೇಷನ್ಸ್ ಅದ್ ಫನ್ ಅಂತ ಅನ್ಸ್ತಿಲ್ಲ. ಇವಾಗ ಏನೋ ಕಿಚನ್ ಅಲ್ಲಿ ಆಗಿರ್ಬೋದು, ಗಾರ್ಡನ್ ಅಲ್ಲಿ ಆಗಿರ್ಬೋದು, ಇಟ್ ವಾಸ್ ಫನ್. ಅಂದ್ರೆ ಒಂಥರ ಸ್ಟ್ರೆಸ್ ರಿಲೀವರ್ ತರ. ಗುಡ್ ಮಾರ್ನಿಂಗ್ ಹೇಳಕ್ ನನ್ ಮಾರ್ನಿಂಗ್ ಗುಡ್ ಆಗಿ ಇರ್ಬೇಕಾ ಬೇಡ ಅಂತ ಹೇಳಕ್ ನೀನ್ ಯಾರು ಅಂತ ಹೇಳು. ಅದಕ್ಕೆ ಅವ್ನಿಗೆ ಇರಿಟೇಟ್ ಮಾಡಕ್ ಎವ್ರಿ ಡೇ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಇಲ್ಲಿ ಅಂತ. ಅದೆಲ್ಲ ಒಂಥರ ಮನೇಲಿ ಕಾಮಿಡಿ ಆತರ ಮಾಡ್ತಿದ್ರು ಅವನೇ. ಸೊ ನಮ್ಗೂ ಎಂಟರ್ಟೈನಿಂಗ್ ಆಗಿರ್ತಿತ್ತು ಒಳಗಡೆ. ಬಟ್ ಆಕ್ಚುಲಿ ನಿಮ್ಗಷ್ಟೇ ಅಲ್ಲ, ನಮ್ಗೂ ಬೇಜಾರಾಗಿದ್ ಯಾವಾಗ ಗೊತ್ತಾ? ನಿಮ್ ಪೇರೆಂಟ್ಸ್ ಪಾಪ ಚೆನ್ನಾಗ್ ಲೆಟ್ರು ಬರ್ದ್ ಕಳ್ಸಿರ್ತಾರೆ, ಬಟ್ ಅದು ನಿಮಗ್ ಸಿಗದೆ ಇದ್ದಾಗ ನೀವ್ ಅದನ್ನ ಆ ಲೆಟರ್ಸ್ ಹುಡುಕ್ತಿರಲ್ಲ. ಇಟ್ಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಎಷ್ಟು ಫೀಲಿಂಗ್ ಇರುತ್ತೆ ಅಷ್ಟ್ ದಿನ ಮನೆಯವ್ರನ್ನ ಬಿಟ್ಟಿದ್ದು. ನಿಮಗ್ ಆ ಮೂಮೆಂಟ್ ಅಲ್ಲಿ ಒಂಥರ ಮೋಸ್ಟ್ ಡಿಫಿಕಲ್ಟ್ ಡೇ ಅನ್ಸುತ್ತೆ. ಅಂದ್ರೆ ನಂಗೆ ಯಾರು ಬರ್ದಿರೋದು ಫುಲ್ ಬ್ಲರ್ ಆಗ್ಬಿಟ್ಟಿರುತ್ತೆ, ಫಸ್ಟ್ ವರ್ಡ್ ಮಾತ್ರ ಇರುತ್ತೆ. ಯಾರು ಬರ್ದಿದ್ದಾರೆ, ಯಾರ್ ಹ್ಯಾಂಡ್ ರೈಟಿಂಗ್ ಅಂತ ಒಳಗಡೆ ಗೆಸ್ ಮಾಡ್ತಿರಲ್ಲ, ಯಾರು ಏನ್ ಬರ್ದಿರ್ಬೋದು ಏನು ಅಂತ. ಅವತ್ ತುಂಬಾ ಒಂಥರ ಹರ್ಟ್ ಆಯ್ತು. ಬಟ್ ಅಫ್ಕೋರ್ಸ್ ಸಿಚುಯೇಷನ್ ಏನು ಮಾಡಕ್ಕಾಗಲ್ಲ. ಅಂದ್ರೆ ನಾನು ಅದೊಂದು ಬ್ಲಾಕ್ ಮಾಡ್ಕೊಂಡು, ನಾನು ಸ್ವಲ್ಪ ಫ್ಯಾಮಿಲಿಗೆ ಜಾಸ್ತಿ ಅಟ್ಯಾಚ್ಡ್.
ಬಟ್ ಆ ಬ್ಲಾಕ್ ಮಾಡ್ಕೊಂಡಿದ್ದೆ, ನಾನು ಯೋಚನೆ ಮಾಡಲ್ಲ ಫ್ಯಾಮಿಲಿ ಬಗ್ಗೆ, ಯಾಕಂದ್ರೆ ಯೋಚನೆ ಮಾಡಿದಷ್ಟು ಒಂಥರ ವೀಕ್ ಆಗ್ತೀವಿ ಅದು. ಯೋಚನೆ ಮಾಡೋದಂತ ಬ್ಲಾಕ್ ಮಾಡ್ಕೊಂಡಿದ್ದೆ. ಬಟ್ ಅದ್ ಯಾವಾಗ ಬರುತ್ತೆ ಲೆಟರ್ ಅಂತ ಗೊತ್ತಾಯ್ತು, ಓಕೆ ಇವತ್ತು ಸಿಗುತ್ತೆ ಅಂತ ವೇಟ್ ಮಾಡೋದಕ್ಕೂ ಅದಕ್ಕೂ ಒಂಥರ ಆಕ್ಚುಲಿ ಆ ಲೆಟರ್ ಇನ್ಸಿಡೆಂಟ್ ಆದ್ಮೇಲೆ ನಿಮ್ಮ ಅಭಿ ಅವ್ರ ಇರ್ಬೋದು, ಧನುಷ್ ಅವರ ಫ್ರೆಂಡ್ಶಿಪ್ ಏನಿದೆ ಅದು ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವ್ರು ನಿಮ್ಮನ್ನ ಸಮಾಧಾನ ಮಾಡಿದ ರೀತಿ ಇರ್ಬೋದು. ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಕಾಮನ್, ಒಂದ್ ಹುಡುಗಿಗೆ ಮೇಲ್ ಬೆಸ್ಟ್ ಫ್ರೆಂಡ್ ಅನ್ನೋದು ಕಾಮನ್. ಬಟ್ ನಿಮ್ಮ ಆ 3 ಜನದ ಫ್ರೆಂಡ್ಶಿಪ್ ನೋಡಿದಾಗ ಐ ವಾಸ್ ಲೈಕ್ ಒಂದ್ ಸ್ವಲ್ಪ ಜಲಸ್ ಆಗ್ತಿತ್ತು. ಬಿಕಾಸ್ ಎಷ್ಟ್ ಚೆನ್ನಾಗಿದೆ ಇವ್ರ ಬಾಂಡಿಂಗ್. ಒಬ್ಬ ಮೇಲ್ ಬೆಸ್ಟ್ ಫ್ರೆಂಡ್ ಸಪೋರ್ಟಿವ್ ಆಗಿ ನಿಂತಿದ್ದಿರ್ಬೋದು, ಸಮಾಧಾನ ಮಾಡಿದ ರೀತಿ. ಅದ್ ಹೌದು. ಅಂದ್ರೆ ನಂಗೆ ಲೆಟರ್ ಸಿಗಲ್ಲ ಅವಾಗ ಒಂಥರ ಅವ್ರು ರಿಯಾಕ್ಟ್ ಮಾಡಿದ್ದು, ಅಫ್ಕೋರ್ಸ್ ಅಲ್ಲ ಮೋಟಿವೇಟ್ ಮಾಡಕ್ ಅವರೇ ಇರೋದಲ್ಲ, ಅದೆಲ್ಲ ಚೆನ್ನಾಗಿತ್ತು. ಬಟ್ ತುಂಬಾ ನಂಗೆ ನೋವಾಯ್ತು. ಅಂದ್ರೆ ಏನಾದ್ರು ಒಂದ್ ಹೇಳ್ತಿದ್ದೇನೋ, ಅಂದ್ರೆ ನಮಗ್ ಮನೆಯಲ್ಲಿ ಒಳಗಡೆ ಹಿಂಟ್ ಕೊಡ್ತಾರೆ ಅನ್ನೋದಕ್ಕಿಂತ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇಲ್ಲಿ, ಡೋಂಟ್ ವರಿ ಮನೇಲಿ, ಅದೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಸೊ ಬಟ್ ಅಭಿ ಧನು ನಂಗೆ ಕಾಲ್ ಲೇಟ್ ಆದಾಗ್ಲೂ ಅಷ್ಟೇನೆ, ಅವಾಗ್ಲೂ ದೇವರ್ ಲೈಕ್ ಒಂಥರ ಅಂದ್ರೆ ಕಾಲ್ ಎಳಿತಾ ಇದ್ರು. ಬಿಕಾಸ್ ಅಟ್ಲೀಸ್ಟ್ ಅವಾಗಾರು ನನ್ ಸ್ವಲ್ಪ ಇದಾಗ್ತಿದೆ. ಆಕ್ಚುಲಿ ಧನು ಅವರು ನಿಮ್ಮನ್ನ ಇಮಿಟೇಟ್ ಮಾಡಿದ್ರು, ನಿಮ್ ಹಿಂದೆ ನಡ್ಕೊಂತ ಬಂದಿದ್ದು ಅದೆಲ್ಲ ಮನೇಲಿ ಅದೆಲ್ಲ ಒಂಥರ ಹೆಲ್ಪ್ ಆಯ್ತು. ಯಾಕಂದ್ರೆ ಆಮೇಲೆ ಲೆಟರ್ ಕಳ್ದೋದಾಗ್ಲೂ ಗಿಲಿ ತಗೊಂಡ್ ಓದ್ತಾನೆ, ಬ್ಲರ್ ಆಗಿರೋ ಲೆಟರ್, ಕಳ್ಳ ಪುಟ್ಟಿ ಹೆಂಗಿದ್ಯಾ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಓದ್ತಾನೆ. ಎಲ್ಲಾ ಲೆಟರ್ಸ್ ಓದ್ತಾನೆ ಅವನು, ಬರ್ದೇ ಇರೋದು ಸೂರಜ್ಗೂ ಓದ್ತಾನೆ. ಸೊ ಅದೆಲ್ಲ ಒಂಥರ ಓಕೆ, ನಗ್ತಾ ಇದ್ದೆ, ಅದಕ್ಕೆ ಲೀಸ್ಟ್ ಮರ್ತೋಗಕ್ಕೆ ಚೆನ್ನಾಗಿತ್ತು. ನಂದು ಸ್ಪೆಷಲಿ ಐ ಥಿಂಕ್ ನಾನು ಎಲ್ಲರ ಜೊತೆನೂ ನಂಗೊಂದು ಫ್ರೆಂಡ್ಶಿಪ್ ಬಾಂಡ್ ಇತ್ತು ಅನ್ಸುತ್ತೆ. ಧನು ಅಭಿ ಆಗಿರ್ಬೋದು, ಮಾಲೋಣನ್ ಜೊತೆ ಒಂಥರ ಬಾಂಡ್ ಇತ್ತು, ಅಂಡ್ ರಘು ಸರ್ ಜೊತೆ ಒಂಥರ ಬಾಂಡ್ ಇತ್ತು, ಗಿಲ್ಲಿ ಜೊತೆ ಒಂಥರ ಬಾಂಡ್ ಇತ್ತು, ಅಂಡ್ ಧ್ರುವನ್ ಜೊತೆ ಒಂಥರ ಫ್ರಿಕ್ಷನ್ ಇತ್ತು. ಬಟ್ ಸೊ ಒಂಥರ ಐ ಹ್ಯಾಡ್ ಡಿಫ್ರೆಂಟ್ ಇದು ಅಂತ. ಧ್ರುವಂತ್ ಅವ್ರ ಬಗ್ಗೆ ನೋಡಿದಾಗ ವಾರ ಪೂರ್ತಿ ಫುಲ್ ಮಹಾಕಾಳ್, ಚಾಮುಂಡೇಶ್ವರಿ ಹಂಗೆ ಹಿಂಗೆ ಅಂತ ಫುಲ್ ಟ್ರಿಗರ್ ಆಗಿರ್ತಾರೆ. ವೀಕೆಂಡ್ ಬಂತು ಅಂದ್ರೆ ಹಿಸ್ ಲೈಕ್ ಸ್ಮೈಲಿ, ಏನ್ ಹೇಳಿದ್ರು ಸ್ಮೈಲ್ ಆಗಿರ್ತಾರೆ. ಅದ್ ಏನದು ನಮ್ಗೆ ಈಗ್ಲೂ ನಮಗೂ ಆಡಿಯನ್ಸ್ಗೂ ಒಳಗಡೆ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ಬೆಳಗ್ಗೆ ಎದ್ದು ಸ್ಪೆಷಲಿ ಲಾಸ್ಟ್ 2 weeks ಅಂತೂ ಅಶ್ವಿನಿ ಮ್ಯಾಮು ಧ್ರುವಂತು ಎಲ್ಲರಿಗೂ ಮುಂಚೆ ಸ್ನಾನ ಮಾಡ್ಬಿಡೋರು, ಬೀನ್ ಬ್ಯಾಗ್ ಹಾಕೊಳ್ಳೋದು, ಅವ್ರು ಸ್ನಾನ ಮಾಡೋದು, ಪೂಜೆ ಮಾಡೋದೆಲ್ಲ ನೋಡಿ ಒಂಥರ ಅಯ್ಯೋ ವಾವ್ ಅಂತ ಅನ್ಸ್ಬೇಕು. ಅಲ್ಲಿ ಹೊರಗಡೆ ಹೋಗ್ತಿದ್ದಂಗೆ ಫುಲ್ ಒಂಥರ ಬೇರೆಯವ್ರನ್ನ ಮಾತಾಡೋದು ಅಥವಾ ಟಾಂಟ್ ಮಾಡೋದು, ಟ್ರಿಗರ್ ಮಾಡೋದು, ಅದನ್ನು ಅವರು ಜಾಸ್ತಿ ಮಾಡಕ್ ಶುರು ಮಾಡ್ಬಿಟ್ರು. ಅಂದ್ರೆ ಅವಾಗ ಒಂಥರ ಅನ್ಸ್ತಿತ್ತು, ಓಕೆ ಇವ್ರು ಬೇಕು ಅಂತ ಮಾಡ್ತಿದ್ದಾರೆ, ಇಟ್ಸ್ ಮ್ಯೂಚುವಲ್. ಎತ್ತಾಕದ್ ಮಾತ್ರ ಗಿಲ್ಲಿ ಮೇಲೆ ಎತ್ತಾಕ್ತಿದ್ದಾರೆ, ಬಟ್ ಮ್ಯೂಚುವಲ್ ಅವ್ರದ್ದು ಅಷ್ಟೇ ಒಂಥರ ಟ್ರಿಗರ್ ಮಾಡ್ಬೇಕು, ಅದೇ ನಮಗ್ ಫುಟೇಜ್ ಬಿಡ್ಬೇಕು ಅನ್ನೋ ತರ ಮಾಡ್ತಿದ್ದಾರೆ ಅಂತ ಅನಿಸ್ತು. ಆಕ್ಚುಲಿ ನಮಗೆ ಅಲ್ಲೊಂದಿಷ್ಟು ಜನ ನೋಡಿದಾಗ ಹೊರಗಡೆ ಹೇಗಿದ್ದಾರೋ ಒಳಗಡೆನೂ ಹಾಗೆ ಇದ್ದಾರೆ ಅನ್ನಿಸ್ತಿತ್ತು. ಬಟ್ ನಮ್ಗೆ ಧ್ರುವಂತ್ ಅವ್ರನ್ನ ನೋಡಿದಾಗ ಒಂದಷ್ಟು ಜನಕ್ಕೆ ಇವ್ರು ಇವಾಗ್ಲೂ ಅರ್ಥ ಆಗಲ್ಲ, ಅವ್ರು ರಿಯಲ್ ಆಗಿ ಇದ್ದಾರಾ ಅಥವಾ ಸುಮ್ನೆ ಏನೋ ಒಂದ್ ಮಾಡ್ತಾ ಇದ್ದಾರಾ ಅಂತ. ಅಂದ್ರೆ ಅವರು ಒಂಥರ ಪೇಶನ್ಸ್ ಅಲ್ಲಿ ಇರ್ತಾರೆ. ಅವಾಗೆಲ್ಲ ಅವ್ರು ಮಾತಾಡ್ಸೋದಾಗಿದ್ರು, ಮೇಡಮ್ ಅಂತಾನೆ ಮಾತಾಡ್ತಾರೆ, ರೆಸ್ಪೆಕ್ಟ್ಫುಲ್ ಆಗಿ ಇರ್ತಾರೆ. ಬಟ್ ಅವ್ರ ಒಂಥರ ಕೋಪ ಮಾಡ್ಕೊಂಡ ತಕ್ಷಣ ಅವರು ಫುಲ್ ಚೇಂಜ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರ ಆಕ್ಷನ್ಸ್ ಆಗಿರ್ಬೋದು, ಅವ್ರು ಮಾತಾಡೋ ಮಾತುಗಳಾಗಿರ್ಬೋದು. ಈಗ ಲಾಸ್ಟ್ ವೀಕ್ ಅದೇ ಆಗುತ್ತೆ, ರಕ್ಷಿತನ್ ಕಂದ ಆ ತರ ಎಲ್ಲ ಹಿಂದೆ ಮಾತಾಡ್ತಾರೆ, ಅಶ್ವಿನಿ ಮ್ಯಾಮ್ ಹೇಳ್ತಾರೆ ಅವ್ರಿಬ್ರು ಮಾತಾಡೋದು. ಹಂಗ ಅಡ್ರೆಸ್ ಮಾಡ್ಬೇಕಾರೆ ಅವಳ ಮುಂದೆ ಅಸಹ್ಯ ಆ ತರದೆಲ್ಲ, ಅಂದ್ರೆ ತುಂಬಾ ಕಾಂಟ್ರಾಸ್ಟ್ ಆತರ ಬಿಹೇವ್ ಮಾಡ್ತಿದ್ರು. ಅದಕ್ಕೆ ನಮ್ಗೆ ಒಂಥರ ಅಂಡ್ ಕಂಪ್ಲೀಟ್ಲಿ ವ್ಯಕ್ತಿತ್ವದ ಆಟ ಅಂದಾಗ ಅರ್ಥ ಮಾಡ್ಕೊಡೋದೇ ಒಂದ್ ಸ್ವಲ್ಪ. ಆಕ್ಚುಲಿ ಇವರು ಜಾನ್ವಿ ಮ್ಯಾಮ್ ಮತ್ತೆ ಅಶ್ವಿನಿ ಮ್ಯಾಮ್ ಸ್ಟಾರ್ಟಿಂಗ್ ತುಂಬಾ ಕ್ಲೋಸ್ ಫ್ರೆಂಡ್ಸ್. ರಘೋರ್ ಬಂದಾಗ್ಲೂ ಅಶ್ವಿನಿ ಮೇಡಮ್ ಪರವಾಗಿ ನಿಂತ್ಕೊಂತಾರೆ, ಜಾನ್ವಿ ಅವರು ಮಿಡ್ಲಲ್ಲಿ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ. ಅದ್ ಎಲ್ಲಿ ರಿಯಲೈಸ್ ಆಯ್ತು? ರಿಯಲೈಸ್ ಆಯ್ತು ಅನ್ನೋದಕ್ಕಿಂತ ಅವ್ರು ಒಂದ್ಸಲಿ ಹೇಳ್ತಾರಲ್ಲ, ನಾವು ಮಾತಾಡ್ಕೊಂಡು ಅವಾಗ ಒಂಥರ ಆಕ್ಚುಲಿ ಜಾನ್ವಿ ಮ್ಯಾಮ್ ಮತ್ತೆ ಅಶ್ವಿನಿ ಮ್ಯಾಮ್ ಜಗಳ ಮಾಡ್ಕೊಂಡಾಗ ನಾವ್ ಜಾನ್ವಿ ಹತ್ರ ಹೇಳ್ತೀನಿ, ಬಿಕಾಸ್ ನಂಗೆ ಮುಂಚೆ ಗೊತ್ತಿರ್ತಾರೆ ಆಕ್ಚುಲಿ ನಿಮ್ದು ಈ ತರನೇ ಇಷ್ಟ ಜಾನು, ಹಿಂಗೆ ಚೆನ್ನಾಗ್ ಅನ್ಸ್ತೀರಾ ಎಲ್ಲ ಜೊತೆ, ಈ ವಾರ ಅವ್ರಿಗೂ ಆ ವಾರ ಉತ್ತಮನೂ ಬರೋದು ಅಂತ. ಬಟ್ ಮೆಣಸಿನ್ಕಾಯಿ ತಿನ್ನೋ ಆಕ್ಟಿವಿಟಿಯಲ್ಲಿ ಗೊತ್ತಾಗುತ್ತೆ ದಟ್ ಅವ್ರಿಬ್ರು ಮಾತಾಡ್ಕೊಂಡ್ ಅವಾಗ ಒಂಥರ ಅಂದ್ರೆ ಗೇಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದಾ, ಈ ತರನು ಮಾಡ್ಬೋದಾ ಅಂತ
ಅಷ್ಟು ಇಷ್ಟ ಆಗ್ಲಿಲ್ಲ ಅವಾಗ. ನಿಮ್ಗೆ ಓವರ್ ಆಲ್ ಟಾಸ್ಕ್ಗಳಿರ್ಬೋದು ಎಲ್ಲಾನು ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತಿತ್ತು ಮಾಡ್ಬೋದಾ, ಅಥವಾ ಕೆಲವರು ಹೇಳೋರು ನನಗೆ ಒಂದಿಷ್ಟು ಮೆಮ್ಸ್ಗಳು ಓಡಾಡುತ್ತೆ, ಇವರು ಟಾಸ್ಕ್ ಬುಕ್ ಮಾತ್ರ ಓದ್ತಾರೆ ಅಷ್ಟೇ ಅಂತ, ನಿಮ್ಗೆ ಅದನ್ನೆಲ್ಲ ನೋಡಿದಾಗ ಅಥವಾ ಅಂದ್ರೆ ಈಗ ಟಾಸ್ಕ್ ಆಡೋದು ಅಫ್ಕೋರ್ಸ್ ನನ್ಗೆ ಎಷ್ಟೊಂದ್ ಪ್ರಾಪರ್ಟಿನ ಎತ್ಕೊಳಕೇನೆ ಕಷ್ಟ ಆಗ್ತಿತ್ತು, ಆ ತರದ್ದು ಇದೆ. ಬಟ್ ನಂದೇನಿದೆ ಎಫರ್ಟ್ಸ್ ನಾನ್ ಹಾಕ್ತೀನಿ, ಇಟ್ಸ್ ಓಕೆ. ಗೆಲ್ಲೋದು ಸೋಲೋದು ಇಸ್ ಸೆಕೆಂಡ್ರಿ ಅಂತ. ಟಾಸ್ಕ್ ಆಡೋದ್ರಲ್ಲಿ ಐ ವಾಸ್ ನಾಟ್ ದ್ಯಾಟ್ ಗುಡ್. ಬಟ್ ಅದು ಒಂದೇ ಮಾಡಿದೆ, ಟಾಸ್ಕ್ ಬುಕ್ ಮಾತ್ರ ಓದೋದು ಒಂದೇ ಮಾಡಿದ್ದು ಸೀಸನ್ ಅಲ್ಲಿ ಅನ್ನೋದನ್ನ ಐ ವೋಂಟ್ ಅಗ್ರಿ. ಬಿಕಾಸ್ ಇವಾಗಲೇ ನಾನು ವಿಡಿಯೋಸ್ ನೋಡ್ಬೇಕಾದ್ರೇನೆ ಒಂಥರ ಓಕೆ ಕಾಂಟ್ರಿಬ್ಯೂಷನ್ ಏನು ಎಂಟರ್ಟೈನ್ಮೆಂಟ್ ಅಲ್ಲಿ ಅಂತೆಲ್ಲ ನನ್ಗೂ ಗೊತ್ತಾಯ್ತು. ಅಂಡ್ ಅನ್ನೆಸೆಸರಿ ಡ್ರಾಮಾ ಮಾಡ್ಬೇಕು ಇಲ್ಲಿ ಸರ್ವೈವ್ ಆಗಕ್ಕೆ ಅನ್ನೋದು ಯಾವತ್ತೂ ನನ್ನ ತಲೆಯಲ್ಲಿ ಇರ್ಲಿಲ್ಲ. ಹೌದು, ಏನೋ ಒಂದು ಟ್ರ್ಯಾಕ್ ಮಾಡೋಣ, ಸರ್ವೈವ್ ಆಗ್ತೀನಿ, ಡ್ರಾಮಾ ಕ್ರಿಯೇಟ್ ಮಾಡೋಣ ಅಥವಾ ಫುಟೇಜ್ಗೋಸ್ಕರ ಜಗಳಾಡೋಣ ಅನ್ನೋದಕ್ಕೋಸ್ಕರ ಇರ್ಬೇಕು ಅನ್ನೋದು ಇಟ್ ಇಸ್ ನಾಟ್ ಮೀ. ಆಮೇಲೆ ನಾನು ಯಾವಾಗ್ಲೂ ಅನಲೈಸ್ ಮಾಡ್ತೀವಿ, ವ್ಯಕ್ತಿತ್ವದ ಆಟ ಅಂದ್ಮೇಲೆ ನನ್ ವ್ಯಕ್ತಿತ್ವ ಏನಿದೆ ಅದನ್ನೇ ನೋಡಿ ಇಷ್ಟಪಡ್ಲಿ. ಇಟ್ಸ್ ಓಕೆ, ಎಷ್ಟ್ ದಿನ ಇರ್ತೀನೋ ಅಷ್ಟ್ ದಿನ ಇರ್ತೀನಿ, ಬಟ್ ನನ್ ವ್ಯಕ್ತಿತ್ವ ಗೊತ್ತಾಗ್ಲಿ ಜನಕ್ಕೆ ಅನ್ನೋದು. ಬಟ್ ಅದೊಂದ್ ಕಡೆ ಆದ್ರೆ ನಿಮ್ ಬಗ್ಗೆ ನೀವು ನೋಡಿದಿರೋ ಎಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ಕನ್ನಡ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಕನ್ನಡ ಓದ್ತಾರೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಸೊ ಅದೆಲ್ಲ ನೋಡಿದಾಗ ಅದು ನಂಗೆ ಸೀರಿಯಲ್ ಇಂದ ನೋಡಿಲ್ಲ ನಾನು, ಬಟ್ ಸೀರಿಯಲ್ ಇಂದ ನಂಗೆ ಹೆಲ್ಪ್ ಆಗಿದ್ದು. ಕನ್ನಡ ಮಾತಾಡೋದಾಗಿರ್ಲಿ, ಕನ್ನಡ ಓದೋದಾಗಿರ್ಲಿ, ನಾನ್ ಸೀರಿಯಲ್ ಮಾಡ್ತಾನೆ ಅದನ್ನ ಚೆನ್ನಾಗಿ ಕಲ್ತಿದ್ದು. ಬಿಗ್ ಬಾಸ್ ಮನೇಲಿ ಏನ್ ಇವಾಗ ಪ್ರೆಸೆಂಟ್ ಮಿಸ್ ಮಾಡ್ಕೊಂತಾ ಇದ್ದೀರಾ? ಮನೇನೆ ಮಿಸ್ ಮಾಡ್ಕೋತಾ ಇದೀನಿ. ಅಲ್ಲಿದ್ದಾಗ ಅನ್ಕೋತಾ ಇದ್ವಿ, ಓ ಮನೆಗೆ ಹೋದ್ಮೇಲೆ ತುಪ್ಪ ಇದ್ರೆ ಮನೇಲಿ ಓ ಲಕ್ಸುರಿ ಗೆದ್ವಾ ನಾವು, ಅದಕ್ಕೆ ತುಪ್ಪ ಸಿಕ್ಕಿದ್ಯಾ, ಮೊಟ್ಟೆ ಇದ್ಯಾ ಅಂತ ಅನ್ಕೋತೀವೇನೋ. ಅಥವಾ ವೇಕಪ್ ನಾನು ಎದ್ದೇಳ್ಬೇಕು ಅಂದ್ರೆ ಅಮ್ಮ ವೇಕಪ್ ಸಾಂಗ್ ಹಾಕಮ್ಮ ಅವಾಗ ಎದ್ದೇಳ್ತೀವಿ, ಆತರ ಅನ್ಕೋತಾ ಇದ್ವಿ ಮನೇಲಿದ್ದಾಗ. ಡೆಫಿನೆಟ್ಲಿ ವೇಕಪ್ ಸಾಂಗ್ ಆಗಿರ್ಬೋದು, ಬಿಗ್ ಬಾಸ್ ವಾಯ್ಸ್ ಆಗಿರ್ಬೋದು. ಆಮೇಲೆ ಅದು ಎಲ್ಲಾರು ಏನೇನೋ ಮಾಡ್ತಿದ್ವಿ, ಬಟ್ ಆ ವಾಯ್ಸ್ ಬಂದ ತಕ್ಷಣ ಲಿವಿಂಗ್ ಏರಿಯಾಗ್ ಬರೋದು, ಅಲ್ಲಿ ನಮ್ದೊಂದಷ್ಟು ಗೆಸ್ಸು ಇವತ್ತು ಹಿಂಗ್ ಮಾಡ್ಬೋದೇನೋ, ಹಂಗ್ ಮಾಡ್ಬೋದೇನೋ, ಹಿಂಗಿರ್ಬೋದೇನೋ ಅಂತ ಆ ತರದ್ ಮಾತುಕತೆ ಅದೆಲ್ಲ ಮಿಸ್ ಮಾಡ್ಕೋತೀವಿ. ಒಂಥರ ನಿಮಗೆ ಅದನ್ನ ಈಗ ಆಚೆ ಬಂದ್ಮೇಲೆ ನೋಡ್ತಾ ಇದ್ರೆ ನಮಗೆ ಎಷ್ಟೋ ವ್ಯಾಲ್ಯೂಸ್ ಗೊತ್ತಿರಲ್ಲ, ಇನ್ಕ್ಲೂಡಿಂಗ್ ಫುಡ್ ವ್ಯಾಲ್ಯೂಸ್, ವಾಟರ್ ವ್ಯಾಲ್ಯೂಸ್, ಅವೆಲ್ಲ ನಮಗೆ ಗೊತ್ತೇ ಇರಲ್ಲ. ಬಟ್ ಆ ಮನೆ ಒಳಗೆ ಹೋದಾಗ ಪ್ರತಿಯೊಂದನ್ನು ಕಲಿತಾ ಹೋಗ್ತೀವಿ. ಒಂದು ಬಾಂಡಿಂಗ್ ಇರ್ಬೋದು, ಯಾಕಂದ್ರೆ 17 ಜನದ ಜೊತೆ ನಾವ್ ಇರ್ಬೇಕು. ಸೊ ನೀವೆಷ್ಟು ಕಲ್ತಿದ್ದೀರಾ ಬಿಗ್ ಬಾಸ್ ಮನೆಯಿಂದ? ತುಂಬಾ ಅಂದ್ರೆ ಬಿಸಿನೀರು, ಒಂದು ವಾಶ್ರೂಮ್ ಅಲ್ಲಿ ತಣ್ಣೀರ್ ಮಾತ್ರ ಬರ್ತಿತ್ತು. ನಾವೊಂಥರ ಹುಡುಗರಿಗೆ ಅಷ್ಟು ಕ್ರೆಡಿಟ್ಸ್ ಕೊಡಲ್ಲ ರಿಯಲ್ ಲೈಫ್ ಅಲ್ಲಿ. ಬಟ್ ನಮ್ಮ ಮನೇಲಿ ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಹುಡುಗರು ಅಷ್ಟೇನೆ, ಹೆಣ್ಮಕ್ಳಿಗೆ ಬಿಸಿನೀರ್ ಬರೋ ವಾಶ್ರೂಮ್ ಬಿಟ್ಕೊಟ್ಬಿಟ್ಟಿದ್ರು. ಪಾಪ ಅವರೆಲ್ಲ ತಣ್ಣೀರ್ ಅಂದ್ರೆ ಜಾಸ್ತಿ ಜನ ಇರುವಾಗ ಆ ಟೈಮಿಗೆ ನಾವು ಬೇಗ ರೆಡಿ ಆಗ್ಬೇಕಿತ್ತಲ್ಲ. ಸೊ ಆ ತರದೆಲ್ಲ ಸುಮಾರು ಮಾಡಿದ್ದಾರೆ ಹುಡುಗರು. ಅಂದ್ರೆ ರಿಯಲ್ ಲೈಫ್ ಅಲ್ಲೂ ಈಗ ಮನೇಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾದ್ರು ಹುಡುಗರು ಮಾಡ್ತಾರೆ ಬಿಡು, ಅವ್ರೇನೋ ನೋಡ್ಕೋಬೇಕು, ಅದವ್ರ ಕೆಲ್ಸ ಅಂತ ಹೇಳ್ತೀವಿ, ಬಟ್ ಅದಕ್ಕೆ ಕ್ರೆಡಿಟ್ಸೇ ಕೊಡಲ್ಲ. ಹೌದು, ರಿಯಲ್ ಲೈಫ್ ಅಲ್ಲಿ ಕೂಡ. ಬಟ್ ಎಲ್ಲಾ ಹುಡುಗರಿಗೂ ಈ ಮೂಲಕ ಬಿಗ್ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಐ ಅಂಡರ್ಸ್ಟ್ಯಾಂಡ್, ಅದ್ ನಾವು ಏನೋ ಕಷ್ಟಪಟ್ಟು ದುಡ್ದು ಬೇರೆಯವ್ರಿಗೋಸ್ಕರ ಅದನ್ನ ಸ್ಪೆಂಡ್ ಮಾಡ್ಬೇಕು ಅಂದಾಗ ಅದಕ್ಕೆ ಇಟ್ ಟೇಕ್ಸ್ ಅ ಲಾಟ್. ಬಟ್ ಅದಕ್ಕೆ ನಾವ್ ಯಾವತ್ತೂ ಕ್ರೆಡಿಟ್ಸೇ ಕೊಡಲ್ಲ. ಹಂಗೆ ಮನೆ ಒಳಗಡೆನೂ ಅಷ್ಟೇನೆ, ಇದ್ ನಾ ಹೇಳಿದ್ನಲ್ಲ ಇದ್ ಮಾಡೋದು, ಆಮೇಲೆ ನಮ್ ಬ್ಯಾಸ್ಕೆಟ್ಸ್ ತಂದ್ಕೊಡ್, ಸಣ್ಣದು ಪರವಾಗಿಲ್ಲ ಇರು ನಾವು ತಗೊಂಡ್ಬರ್ತೀನಿ ಅಂತ ಹೇಳೋದು. ಆಮೇಲೆ ನಂಗೆ ಕಾಲೇಟಾದಾಗ ಅವರೆಲ್ಲರೂ ನನ್ ಜೊತೆ ಇದ್ದಿದ್ದು. ಸೊ ಇಟ್ ಇಸ್ ಆಲ್ ನೈಸ್. ನಂಗೊಂಥರ ಯಾರು ಅನ್ಕಂಫರ್ಟೇಬಲ್ ತರ ಆಗ್ಲಿ ಆ ವೈಬೇ ಇರ್ಲಿಲ್ಲ ನಂಗೆ ಯಾರ ಜೊತೆನು. ಸೊ ಅದೊಂದು ಖುಷಿ ಇದೆ ನಂಗೆ. 99 ಡೇಸ್ ಇರ್ತೀರಾ ಬಿಗ್ ಬಾಸ್ ಮನೇಲಿ. ನಾರ್ಮಲಿ ನಾವು ಆಚೆ ಇರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಎನಿ ಟೈಮ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ನೀವ್ ಹೆಂಗಿದ್ರಿ 99 ಡೇಸ್ ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿ ಹೋಗಿದ್ರಿ ಮನೆ ಒಳಗಡೆ? ಅಂದ್ರೆ ಫೋನ್ ಮಿಸ್ ಮಾಡ್ಕೋತೀನಿ ಅಂತ ಅನ್ಕೋತಿದ್ದೆ ಹೊರಗಡೆ ಇದ್ದಾಗ, ಬಟ್ ಆಕ್ಚುಲಿ ಫೋನ್ ಮಿಸ್ ಮಾಡ್ಕೊಂಡಿಲ್ಲ. ಅಲ್ಲಿ ಹೋದ್ಮೇಲೆ ಫೋನ್ ಬೇಕು ಅಥವಾ ಏನಾಗಿದೆ ಅದೆಲ್ಲ ಮಿಸ್ ಮಾಡ್ಕೋತಿರ್ಲಿಲ್ಲ. ಅಲ್ಲೇ ಐ ಥಿಂಕ್ ಏನೇನೋ ಯೋಚನೆಗಳು ಜಾಸ್ತಿ ಇರ್ತಿತ್ತು ಅನ್ಸುತ್ತೆ. ಸೊ ಸೋಷಿಯಲ್ ಮೀಡಿಯಾ ಬೇಕು ಅಂತಾನು ಅನ್ಸ್ತಿರ್ಲಿಲ್ಲ. ಈ ವಾರದ ಕಾವ್ಯ ಅವ್ರ ಆಟ ನೋಡಿದಾಗ ಅವ್ರಿಗೆ ಮನೆಯವ್ರ ಕಡೆಯಿಂದ ಒಂದು ಹಿಂಟ್ ಬಂದಿರುತ್ತೆ, ಹಿಂಗ ಆಗ್ತಿದೆ ಹೊರಗಡೆ, ಅದೆಲ್ಲ ಒಂದ್ ಕಡೆ ಅವ್ರ ಆಟನ ಬದಲಿಸ್ತಾ ಇದೆ ಅಂತ ಅನ್ಸುತ್ತಾ? ಅಂದ್ರೆ ನಾನು ಅಲ್ಲಿ ಇದ್ದಾಗ ಬಿಕಾಸ್ ಅವ್ರ ಅಮ್ಮ ಫ್ಯಾಮಿಲಿ ವೀಕ್ ಆದ್ಮೇಲೆ ನಾನು ಅವ್ರ ಜೊತೆ ಒಂದ್ ವಾರ ಇರ್ತೀನಿ, ನನ್ಗೆಲ್ಲೂ ಅವಳ ಆಟ ಬದಲಾಯಿಸಿದೆ ಅದ್ರಿಂದ ಅಂತ ಅನ್ಸಿರ್ಲಿಲ್ಲ.
ವಿಡಿಯೋ ಕೂಡ ನಾನು ನೋಡಿರಲ್ಲ, ವೀಕೆಂಡ್ ಅಲ್ಲೇ ಪ್ಲೇ ಆಗೋದು. ಬಟ್ ಅವಳ ಆಟ ಅದರಿಂದ ಬದಲಾಯಿಸ್ಕೋತಾಳೆ ಅನ್ನೋದು ಅಷ್ಟು ನಂಗೆ ಅನ್ಸಲ್ಲ. ಐ ಡೋಂಟ್ ನೋ, ಬಟ್ ಒಳಗಡೆ ಇದ್ದಾಗಂತೂ ಅವಳು ಏನು ಚೇಂಜ್ ಆಗಿರ್ಲಿಲ್ಲ. ಬಟ್ ಜಾನ್ವಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಕಲರ್ಸ್ ಕನ್ನಡ ಮಕ್ಕಳು, ದತ್ತು ಮಕ್ಕಳು ಕಲರ್ಸ್ ಕನ್ನಡದವ್ರದ್ದು ಅಂತ. ಅದ್ ನೀವು ಒಪ್ಕೊಂತೀರಾ ಅವ್ರ ಸ್ಟೇಟ್ಮೆಂಟ್ ನ? ಅಂದ್ರೆ ಡೆಫಿನೆಟ್ಲಿ ನಾಟ್, ಬಿಕಾಸ್ ಅವರು ಕಲರ್ಸ್ ಅಲ್ಲೇ ಸುಮಾರು ಶೋಸ್ ಮಾಡಿದ್ದಾರೆ, ಒಂದಲ್ಲ ನಂಗೆ ಜಾಸ್ತಿ ಶೋಸ್ ಮಾಡಿದ್ದಾರೆ. ಸೊ ಐ ಡೋಂಟ್ ನೋ ಅವ್ರ ಸ್ಟೇಟ್ಮೆಂಟ್ ಗೆ ಯಾಕೆ ಮಾಡಿದ್ರು ಅಥವಾ ಅದಕ್ಕೆ ಏನೇನೋ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಸುದೀಪ್ ಸರ್ ಕೇಳಿದಾಗ್ಲೂ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಬಟ್ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಅದು ಆಗೋಯ್ತು, ಆ ತರನೇ ಆಗುತ್ತೆ. ಯಾರು ಒಂದ್ ಚಾನೆಲ್ ನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇದು ಒಂದ್ ಶೋ ಉಳಿಸ್ಕೋತಾರೆ, ಅವ್ರನ್ನ ಇಷ್ಟೋ ವಾರ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ಐ ರಿಯಲಿ ಡೋಂಟ್ ಅಗ್ರಿ. ಯಾಕೆಂದ್ರೆ ನಾನ್ ಈ ಶೋ ಕೂಡ 1 ಸೀಸನ್ 2 ಸೀಸನ್ ಅಲ್ಲ, 12 ಸೀಸನ್ಸ್ ಇಂದ ಇದೆ. ಅಂಡ್ ಎವ್ರಿ ಸೀಸನ್ ಟು ಸೀಸನ್ ಒಂಥರ ಶೋ ಬೆಳಿತಾನೆ ಇದೆ. ಇಟ್ಸ್ ಬಿಕಾಸ್ ಆಫ್ ಪೀಪಲ್, ಜನರು ನೋಡೋದ್ರಿಂದ, ಅಷ್ಟು ಆಸೆ ಪಡೋದ್ರಿಂದ ಅಥವಾ ಅವರು ಸಪೋರ್ಟ್ ಮಾಡೋದ್ರಿಂದಾನೆ. ಸೊ ಆ ಜನರನ್ನೇ ಇಗ್ನೋರ್ ಮಾಡಿ ಯಾರೋ ಒಬ್ರಿಗೋಸ್ಕರ ಚಾನಲ್ ಹತ್ರ ಮಾಡುತ್ತೆ ಅಂತ ನಾನು ನಂಬೋದೇ ಇಲ್ಲ. ಅಂಡ್ ಆತರ ಮಾಡಿದ್ರು 1-2 weeks, not all the weeks. So yeah. ಇವಾಗ ಸುದೀಪ್ ಸರ್ ಸ್ಟೇಜ್ ಮೇಲೆ ಏನಿಷ್ಟು ಸೀಸನ್ ಮಾತಾಡಿದ್ದಾರೆ, ಅದು ನಮ್ಗಳಿಗೂ ಅದೊಂಥರ ಇನ್ಸ್ಪಿರೇಷನ್. ಅವ್ರಿಗೆ ಹೇಳೋ ಕೆಲವೊಂದು ಮಾತುಗಳು ನಿಮಗೆ ಅದು ಹೆಂಗೆ ಚೇಂಜಸ್ ಆಗ್ತಾ ಇತ್ತು ಡೇ ಬೈ ಡೇ? ಅವ್ರು ಹಾಡೋ ಮಾತುಗಳಿರ್ಬೋದು, ಮೋಟಿವೇಶನ್ ಇರ್ಬೋದು. ಅವ್ರ ಮೋಟಿವೇಶನ್ ಅವ್ರ ವೀಕೆಂಡ್ ಅಲ್ಲಿ ಬಂದಿಲ್ಲ ಅಂದ್ರೆ ನಾನು ಇನ್ನೂ ಯಾವಾಗ್ಲೂ ಬಂದ್ಬಿಡ್ತಿದ್ದೆ ಅನ್ಸುತ್ತೆ. ಯಾಕಂದ್ರೆ ಒಂಥರ ಡ್ರೈನ್ಡ್ ಔಟ್ ಆಗೋಗ್ತಿದ್ವಿ ಫ್ರೈಡೇ ಬರ್ತಿದಂಗೆ. ಸ್ಯಾಟರ್ಡೆ ಬಂದ್ರೆ ಅವ್ರು ಏನೋ ಹೇಳ್ತಿದ್ರು, ಅವ್ರ ಮಾತುಗಳು ಎವ್ರಿ ವೀಕ್ ಅವ್ರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಫಸ್ಟ್ ನೀವ್ ಅಲ್ಲಿ ಜೀವ್ಸದ್ ಕಲ್ತ್ಕೊಳ್ಳಿ, ಯು ಆರ್ ನಾಟ್ ಲಿವಿಂಗ್. ಹೌದು, ಇಟ್ಸ್ ಗೇಮ್ ಶೋ ಎಲ್ಲ ಹೌದು, ಬಟ್ ನೀವ್ ಎಲ್ಲದ್ರ ಮಧ್ಯೆ ಬದುಕಬೇಕಲ್ವಾ ಅಂತ ಒಂದ್ ವಾರ ಹೇಳ್ತಾರೆ. ಅದ್ನ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಟಾಸ್ಕ್ ಅಂತ ನಂಗೊಂದ್ ಸ್ವಲ್ಪ ಏನು ಮಾಡ್ತೀನಾ ಇಲ್ವಾ ಅಂತ ಆ ಪ್ರೆಷರ್ ಅಲ್ಲಿ ಇದಾಗ್ಲೂ ಒಂದ್ ಮಾತು ಹೇಳ್ತಾರೆ, ಟಾಸ್ಕ್ ಇಟ್ಸ್ ಪಾರ್ಟ್ ಆಫ್ ಬಿಗ್ ಬಾಸ್. ಆಮೇಲೆ ಟಾಸ್ಕ್ ಒಬ್ರು ಗೆಲ್ತಾರೆ, ಬಟ್ ಯಾರು ಸೋಲಲ್ಲ, ನೀವ್ ಅದನ್ನ ತಲೆಯಲ್ಲಿ ಇಟ್ಕೊಂಡು ಆಡ್ಬೇಕು ಅನ್ನೋ ಮಾತುಗಳು ಹೇಳ್ತಾರೆ. ಆದ್ರೆ ಎವ್ರಿ ವೀಕ್ ಬಂದಾಗ ಅವ್ರ ಇನ್ಪುಟ್ಸ್, ಅವ್ರು ಮಾತಾಡ್ತಿದ್ದ ರೀತಿ ಸ್ಪೆಷಲಿ ತುಂಬಾ ಮೋಟಿವೇಟಿಂಗ್ ಆಗಿರ್ತಿತ್ತು. ಅಂಡ್ ಐ ಥಿಂಕ್ ಸುದೀಪ್ ಸರ್ ಇಲ್ದೆ ಬಿಗ್ ಬಾಸ್ ಇಲ್ಲ. ಅಂಡ್ ಈ ವೀಕೆಂಡ್ ನಾನು ಅಗೇನ್ ಮಿಸ್ ಮಾಡ್ಕೋತೀನಿ ಸುದೀಪ್ ಸರ್ ಅದ್ರ ಡೈರೆಕ್ಟ್ ಆಗಿ ಮಾತಾಡ್ಸೋದು. ಅವ್ರನ್ನ ಚಿಕ್ಕ ವಯಸ್ಸಿನ ನೋಡಿ ಓಕೆ ಅವ್ರು ನಮ್ ಹೆಸರು ಕರೀತಿದಾರ ಅವ್ರ ಬಾಯಲ್ಲಿ ಅನ್ನೋದೆಲ್ಲ ಸ್ಮಾಲ್ ಮೂಮೆಂಟ್ಸ್ ತುಂಬಾ ಖುಷಿ ಆಗ್ತಿತ್ತು. ಬಟ್ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಎಲ್ಲಾ ಸಿಚುಯೇಷನ್ಸ್ನು, ಆಮೇಲೆ ಅವ್ರು ಹೇಳೋದು ನಾವ್ ಆತರ ಯೋಚನೆ ಮಾಡಿರಲ್ಲ ಒಳಗಡೆ. ಅವ್ರು ಹೇಳೋದೆಲ್ಲ ಒಂಥರ ಹೌದಲ್ವಾ, ಕರೆಕ್ಟ್ ಅಲ್ವಾ, ಎಷ್ಟು ಕರೆಕ್ಟ್ ಆಗಿ ಮಾತಾಡಿದ್ರು ಅಂತ ಅನ್ಸುತ್ತೆ. ಈಗ ನಮಗೆ ಆಚೆ ಕತ್ಕೊಂಡು ನೋಡೋರ್ಗೆ, ಯಾಕಂದ್ರೆ ನಾವು ವಾರ ಪೂರ್ತಿ ವಾಚ್ ಮಾಡಿರ್ತೀವಿ, ಸೊ ನಮಗೆ ಸುದೀಪ್ ಸರ್ ಇಂತಿಂತ ಪಾಯಿಂಟ್ ನ ಎತ್ಕೋಬಹುದು, ಇದು ಕ್ಲಾಸ್ ತಗೊಂತಾರೆ, ಇವ್ರಿಗೆ ಕ್ಲಾಸ್ ತಗೊಂತಾರೆ, ನಾವ್ ಒಂದ್ ಜಡ್ಜಿಗೆ ಬಂದಿರ್ತೀವಿ. ನಿಮಗೂ ಅದ್ ಇರ್ತಿತ್ತ ವೀಕೆಂಡ್ ಅಲ್ಲಿ? ಅದು ಇರ್ತಿತ್ತು. ಯಾವಾಗ್ಲೂ ಮಾತಾಡ್ಕೋತಾ ಇದೀವಿ ನಾವು, ನೀವು ನೋಡಿದ್ರೆ ಓ ಗಿಲ್ಲಿ ಈ ವಾರ A1 ನೀನೇ ಅನ್ಸುತ್ತೆ, A2 ನೀನ್ ಅನ್ಸುತ್ತೆ ಅನ್ಕೊಂಡು ಆತರ ಮಾತಾಡ್ಕೋತಿದ್ವಿ. ಬಟ್ ಅದು ಹೆಂಗಾಗ್ತಿತ್ತು ಅಂದ್ರೆ ಯಾವ್ದು ಮೇಜರ್ ಆಗಿ ಏನೋ ಬೈತಾರೆ, ಇದು ದೊಡ್ಡದಾಗಿದೆ ಅಂತ ನಾವ್ ಅನ್ಕೋತೀವಿ. ಎಷ್ಟೊಂದ್ ವಾರ ಅದನ್ನ ಮಾತಾಡಿರ್ತಾರೆ, ಬಟ್ ಅದ್ ಬಿಟ್ಟು ಎಲ್ಲೋ ಕುತ್ಕೊಂಡ್ ನಾವೇನೋ ಮಾತಾಡಿರ್ತೀವಿ, ಅದೆಲ್ಲ ತುಂಬಾ ಹೈಲೈಟ್ ಆಗ್ಬಿಟ್ಟಿರುತ್ತೆ. ಸೊ ಅಂಡ್ ಮನೇಲಿ ನಾವ್ ಎಲ್ಲರೂ ಎಲ್ಲೆಲ್ಲಿ ಏನೇನ್ ಮಾತಾಡ್ತೀವಿ ನಮಗ್ ಗೊತ್ತಾಗ್ತಿರಲ್ಲ. ನೀವು ಎಲ್ಲಾನು ನೋಡೋದ್ರಿಂದ ಗೊತ್ತಾಗ್ತಿರುತ್ತೆ. ನಾವೇನ್ ನೋಡಿರ್ತೀವಿ ಅದ್ರ ಮೇಲೆ ಜಡ್ಜ್ ಮಾಡ್ಕೊಂಡಿರ್ತೀವಿ. ಸೊ ಎಷ್ಟೊಂದ್ ವಿಷಯಗಳು ದೊಡ್ಡ ಜಗಳ ಆಗದೆ ಕೂತ್ಕೊಂಡ್ ಮಾತಾಡುವಾಗ ನಗಾಡಿದ್ದು ಅಥವಾ ಏನೋ ಸ್ಟೇಟ್ಮೆಂಟ್ಸ್ ಮಾಡಿದ್ದು, ಅದೆಲ್ಲ ತುಂಬಾ ಕ್ಲಾಸ್ ತಗೊಂಡಾಗ ಓಕೆ ನಾವ್ ಅನ್ಕೊಂಡಿದ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೂ ಎಷ್ಟೊಂದ್ ಆಗಿರುತ್ತೆ. ಏವನ್ ನಾವೇ ಆಗಿರ್ಬೋದು, ಬಟ್ ಅದಕ್ಕಿಂತ ತುಂಬಾ ಇರುತ್ತೆ ಅಂತ ಅನ್ಕೋತೇವೆ. ಒಂದಷ್ಟು ವಾರ ನಮಗೆ ಶನಿವಾರದ ಎಪಿಸೋಡ್ ನೋಡಿದಾಗ ಸುದೀಪ್ ಸರ್ ವೀಕೆಂಡ್ ಕ್ಲಾಸ್ ಅಶ್ವಿನಿ ಮ್ಯಾಮ್ಗೆ, ಜಾನ್ವಿ ಮ್ಯಾಮ್ಗೆ ಫಿಕ್ಸ್ ಆಗಿರ್ತಿತ್ತು. ಒಂದಷ್ಟು ವಾರ ಅವ್ರನ್ನ ತಿದ್ದೋ ಪ್ರಯತ್ನ ತುಂಬಾ ಮಾಡಿದ್ದಾರೆ ಸುದೀಪ್ ಸರ್. ಅವಾಗ ನಿಮ್ಗೆ ಹೆಂಗ್ ಅನಿಸ್ತಿತ್ತು? ಅಂದ್ರೆ ನಾನು ಒಂದು ದಿನ ಅವ್ರ ಹತ್ರ ಕುತ್ಕೊಂಡ್ ಮಾತಾಡ್ತೀನಿ ರಾತ್ರಿ, ಅಶ್ವಿನಿ ಮ್ಯಾಮ್ ಮತ್ತೆ ಲೈಕ್ ನೋಡೋಣ ಎಲ್ಲಾರ ಜೊತೆನೂ ಮಿಂಗಲ್ ಆಗ್ಬೇಕಲ್ವಾ, ಏನು ಅಂತ ಅವ್ರು ಹೆಂಗೆ ಅಂತ. ಅವಾಗ ಆಕ್ಚುಲಿ ನಾನು ಅವ್ರ ಹತ್ರನು ಹೇಳ್ತೀನಿ, ಈ ರಾತ್ರಿ ನೀವ್ ಏನ್ ಗಾಸಿಪ್ ಮಾಡ್ತಿರಲ್ಲ, ಇದೇ ನಿಮ್ದು ಗೇಮ್ ಹಾಳಾಗ್ತಿರೋದು ಅಶ್ವಿನಿ ಮ್ಯಾಮ್ ಅಂತ ಅಶ್ವಿನಿ ಮ್ಯಾಮ್ಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ಯಾಕಂದ್ರೆ ಅವರು ಅದ್ ಮಾತಾಡ್ತಾ ಅದಕ್ಕೊಂಥರ ಗೊತ್ತೇ ಆಗಲ್ಲ ಅನ್ಸುತ್ತೆ, ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಟಾಪಿಕ್. ಅದೆಲ್ಲ ವೀಕೆಂಡ್ ಅಲ್ಲಿ ಬರ್ತಿದ್ದಾಗ ಬಟ್ ಎವ್ರಿ ವೀಕ್ ನೀವ್ ಹೇಳ್ದಂಗೆ ತಿದ್ದೋ ಪ್ರಯತ್ನ ಮಾಡ್ತಾ ಇದ್ರು. ಅದು ಎಲ್ಲೋ 2.0 ಅಂತ ಆಯ್ತು.
ಬಟ್ ಅವ್ರು ಆಕ್ಚುಲಿ ಅದನ್ನು ಜೆನ್ಯೂನ್ ಆಗಿ ಮಾಡ್ಲಿಲ್ಲ ಅಂತ ನನ್ ಬರ್ಬೇಕಾಗಿರೋ ವೀಕ್ ನಂಗೊಂಥರ ಜಾಸ್ತಿ ಅನಿಸ್ತು. ಫ್ಲಿಪ್ ಆದ್ರೂ ಜೆನ್ಯೂನ್ ಆಗಿ ಅವ್ರೇನೋ 2.2 ಆಗಿದ್ರು ಚೇಂಜ್ ಆಗಿದ್ದಾರೆ ಅಂತ ಅನ್ಸ್ಲಿಲ್ಲ. ಈ ಡಿಸೈನರ್ ಮೂಲಕ ಹೊರಗಡೆ ವಿಷಯನ ತಿಳ್ಕೊಂತಿದ್ದಾರೆ ಅಂತ ಒಂದು ಪಾಯಿಂಟ್ ಬರುತ್ತೆ, ಅದು ನಿಜಾನ ಹೌದಾ ಅಥವಾ ಏನೋ ನಿಮಗೆ ಅನ್ನಿಸ್ತಾ? ಅದು ಗೊತ್ತಿಲ್ಲ, ಯಾರಿಗ್ ಹೇಳಿದ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಅಂಡ್ ಏನಾಯ್ತು ಆ ವಿಷಯ ಅಂತ ಗೊತ್ತಾಗಿಲ್ಲ. ಬಟ್ ಅದಾದ್ಮೇಲೆ ನಾನು ನೋಡ್ತಿದ್ದೆ, ಯಾರಿಗೆ ರೆಡ್ ಡ್ರೆಸ್ ಬಂದ್ರು ಓಕೆ ಇದಿರ್ಬೋದು, ಯಾಕಂದ್ರೆ ರೆಡ್ ಡ್ರೆಸ್ ಹೇಳಿರ್ತಾರೆ ಸುದೀಪ್ ಸರ್, ಗ್ರೀನ್ ಮತ್ತೆ ರೆಡ್ ಆ ತರ ಹೇಳಿರ್ತಾರೆ. ಬಟ್ ಡಿಸೈನರ್ ಮೂಲಕ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ನಮ್ಗ್ ಒಳಗಡೆನು ಶಾಕಿಂಗ್. ಅದೊಂದ್ ಸ್ಟೇಟ್ಮೆಂಟ್ ಹೇಳಿದಾಗ ಹಿಂಗೆ ಆಟ ಆಡ್ತಿದಾರ, ಹಿಂಗ್ ಗೊತ್ತಾಗತ್ತಾ ಅನ್ನೋದು ಅದು ತುಂಬಾ ಶಾಕಿಂಗ್ ಆಗಿತ್ತು. ಇವಾಗ ಅಶ್ವಿನಿ ಮ್ಯಾಮು 2 ಅದು ಏನೂ ಆಗ್ಲಿಲ್ಲ, ಬಟ್ ಅದೇ ಅವರು ವಾರ ಪೂರ್ತಿ ರಕ್ಷಿತನ್ ಮೇಲೆ ತುಂಬಾ ಕೆಂಡಾಗ್ತಾ ಇರ್ತಾರೆ. ವೀಕೆಂಡ್ ಬಂತು ಅಂದ್ರೆ ಸಾರಿ ಕಂದ, ಸಾರಿ ಅದೆಲ್ಲ ಒಂದ್ ಕಡೆ ಅಣ್ಣ ಅದಾಯ್ತು ಇದಾಯ್ತು ಅಂತ ಹೇಳಿ ಇದ್ ಮಾಡ್ತಾರೆ. ಅದು ಏನು ಮತ್ತೆ ತಿರ್ಗಾ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಹೌದಾ, ಆಕ್ಚುಲಿ ಫಸ್ಟ್ ಅನ್ಕೊಂಡವ್ರು ಒಂಥರ ಜೆನ್ಯೂನ್ ಆಗಿ ಪ್ರಾಬಬ್ಲಿ ಅವ್ರಿಗೂ ರಿಯಲೈಸ್ ಆಗಿದೆ, ಕೋಪದ ಬರದಲ್ಲೇನೋ ಮಾತಾಡಿದ್ದಾರೆ ಅನ್ನೋದು ನನ್ ತಲೆಗ್ ಬಂತು. ಬಟ್ ಮತ್ತೆ ಅವ್ರ ಆಕ್ಷನ್ಸ್ ನೋಡ್ತಾ ನೋಡ್ತಾ ಓಕೆ ನೀನ್ ತಪ್ಪು ಮಾಡಿದ್ಯಾ, ಅದನ್ನ ಸರಿ ಮಾಡ್ಕೊಂಡಿದ್ಯಾ, ಮತ್ತೆ ಅದನ್ನೇ ತಪ್ಪು, ಮತ್ತೆ ಮತ್ತೆ ಹೌ ಮೆನಿ ಚಾನ್ಸಸ್ ಅಂತ. ಪ್ರಾಬ್ಲಿ ಇಟ್ ವಾಸ್ ಜಸ್ಟ್ ಅವ್ರ ಸ್ಟ್ರಾಟಜಿನೋ ಅಥವಾ ಶೋಗೋಸ್ಕರನೋ ಮಾಡಿದ್ರು ಅಂತ ಅನ್ಸ್ತು. ಆಕ್ಚುಲಿ ಧ್ರುವಂತ್ ಅವರು ರಕ್ಷಿತಾ ಅವ್ರು ಒಂದ್ ರೂಮ್ ಒಳಗೆ ಇಟ್ಟಿರ್ತಾರೆ, ನೀವೇನೇನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಪೂರ್ತಿ ಅವರು ವಾಚಬಲ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೂ ಅದ್ ಗೊತ್ತಿರಲ್ಲ ಅವ್ರನ್ನ ಹಿಂಗ್ ಇಟ್ಟಿದ್ದಾರೆ ಅಂತ ಹೇಳಿ. ಬಟ್ ಅವರಿಬ್ರು ಅಲ್ಲಿ ತುಂಬಾ ಸ್ಟ್ರೆಸ್ ಆಗಿರ್ತಾರೆ ರಕ್ಷಿತಾ ಅವರು ಧ್ರುವಂತ್ ಅವ್ರ ಜೊತೆ ಇದ್ಮೇಲೆ. ಆಚೆ ಬಂದ್ಮೇಲೆ ಅವರು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಮಾಡ್ತಾರ, ನೀವ್ ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂತೆಲ್ಲ ಹೇಳ್ತಾರ? ಇಲ್ಲ, ಅಂದ್ರೆ ನಾವೇ ಕೇಳ್ತೀವಿ, ಬಿಕಾಸ್ ನಾವಲ್ಲಿ ಕುತ್ಕೊಳ್ಳುವಾಗ ಯಾಕ್ ಗಿಲ್ಲಿ ಇಡೀ ವಾರ ಆಟಾಡ್ತಿಲ್ಲ, ಯಾಕೆ ಬಿಗ್ ಬಾಸ್ ಗಿಲ್ಲಿ ಟಾಸ್ಕೇ ಕೊಡ್ತಿಲ್ಲ ಅಂತ ಅವ್ನ್ ನಂಗೆ ರೇಗ್ಸಕ್ ಶುರು ಮಾಡಿದ್. ನೋಡಿ ನಿನ್ ಮೈಕೈ ಎಲ್ಲ ಗಾಯ ಮಾಡ್ಕೊಡ್ರೆ ಅಂದ್ರೂ ನಾಮಿನೇಟ್ ಆಗಿದ್ಯಾ ನೀನು ಅಂತ. ಅಂದ್ರೆ ಬಿಗ್ ಬಾಸ್ ಯೂಶ್ವಲಿ ಟೀಮ್ ಮಾಡಿದ್ರು ಅದ್ ಬ್ಯಾಲೆನ್ಸ್ಡ್ ಆಗಿರ್ತಿತ್ತು. ಈ ಟೀಮ್ಗಳು ಬ್ಯಾಲೆನ್ಸ್ಡ್ ಆಗಿ ಅವರಿಬ್ರು ಟೀಮ್ ರಚನೆ ಮಾಡ್ತಾ ಇದ್ರು. ನಮ್ಗ ಅದೆಲ್ಲ ಅಷ್ಟು ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ಆ ಮಾತಾಡ್ಬಿಟ್ಟು ನಾವ್ ಹಂಗೆ ಬಿಡ್ತೀವಿ ಅದನ್ನ, ಏನೋ ಇರ್ಬೋದು ಅಂತ. ಬಟ್ ಹೊರಗಡೆ ಬಂದ್ಮೇಲೆ ಅವಳು ಹೇಳ್ತಾಳೆ, ಅಂದ್ರೆ ನೀವ್ ನಾಮಿನೇಟ್ ಆಗ್ಬೇಕಿತ್ತು, ನನ್ಗೆ ಅಶ್ವಿನಿ ಮ್ಯಾಮ್ ಆಗ್ಬಾರ್ದಿತ್ತು, ಅದಕ್ಕೆ ನಾನ್ ಮಾಡಿದ್ದು ಅಂತ. ಆಮೇಲೆ ಕೇಳ್ತೀನಿ ನಾನು, ಮತ್ತೆ ಇವ್ರನ್ನ ರಜತ್ನ ಯಾಕೆ ನಮ್ ಟೀಮ್ಗೆ ಹಾಕ್ತೆ, ಗಿಲ್ಲಿನ್ ನನ್ ಟೀಮ್ಗೆ ಹಾಕ್ಬಿಟ್ಟು ರಜತನ ಆ ಕಡೆಗೆ ಹಾಕ್ಬೋದಿತ್ತಲ್ಲ ಅಂತ. ಅವಾಗ ಅಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಆಗಿರಲ್ಲ ಅಂತ. ಅದಕ್ಕೆ ಅವಳು ಇಲ್ಲ ಅಂದ್ರೆ ಇವ್ರು ಧ್ರುವಂತು ಜಸ್ಟಿಸ್ ಮಾಡ್ಬೇಕು ಅಂತ ಅಲ್ಲಿ ಇದ್ ಮಾಡ್ತಾರೆ. ಆ ತರದೆಲ್ಲ ಹೇಳಿದಾಗ ನಾನ್ ಅದೇ ಕಾವ್ಯಂಗ್ ಹೇಳ್ತೀನಿ, ಇಟ್ಸ್ ಓಕೆ, ಅಂದ್ರೆ ಜನ ಅದನ್ನು ಅದು ವ್ಯಕ್ತಿತ್ವನೇ ಅಲ್ವಾ, ಅದನ್ನು ನೋಡ್ತಾರೆ. ಅವಳಲ್ಲಿ ಮಾಡಿದಾಳೆ ಹಿಂಗೆ ಒಬ್ರೇ ಹೋಗ್ಬೇಕು, ಅದ್ ಅವಳು ಗೇಮ್ ಅಂದ್ರೆ ಅದನ್ನು ನೋಡ್ತಾಳೆ, ಅದ್ರಲ್ಲಿ ಅವ್ರ ವ್ಯಕ್ತಿತ್ವ ಏನು ಅನ್ನೋದ್ನು ನೋಡ್ತಾರೆ. ಸೊ ಇಟ್ಸ್ ಓಕೆ ಅಂತ. ಇದು ಕಾವ್ಯ ಅವ್ರನ್ನ ಹೋಗ್ಬೇಕು ಅಂತ ಅವ್ರು ತುಂಬಾ ಕಾಯ್ತಾ ಇದ್ದಾರೆ. ಬಟ್ ಅದು ಯಾಕೆ ಗಿಲ್ಲಿ ಮೇಲಿರೋ ಪೊಸೆಸಿವ್ನೆಸ್. ಆಕ್ಚುಲಿ ಧ್ರುವಂತ್ ಅವ್ರು ಓಪನ್ ಆಗಿ ಹೇಳ್ತಾರೆ, ಕಾವ್ಯ ಹೋಗ್ತಾಳೆ ಸೊ ನಾನ್ ಆರಾಮಾಗಿರ್ಬೋದು ಅಂತ ಹೇಳಿ ಇವ್ರ ಪ್ಲಾನ್ ಆಗಿರುತ್ತೆ, ಬಟ್ ಅದು ಉಲ್ಟಾ ಹೊಡೆಯುತ್ತೆ ಅನ್ನೋ ಸ್ಟೇಟ್ಮೆಂಟ್ ಅವ್ರು ಸುದೀಪ್ ಸರ್ ಕಾವ್ಯ ಸೇವ್ ಆಗ್ತಾರೆ ಅಂತ ಹೇಳಿ. ಅವ್ಳು ಪೊಸೆಸಿವ್ ಇದ್ದಾಳೆ ಅಂತ ನನ್ಗೆ ಗೊತ್ತು. ಅಂದ್ರೆ ರಘು ಸರ್ ಜೊತೆ ಆಗ್ಲಿ ಗಿಲ್ಲಿ ಜೊತೆ ಆಗ್ಲಿ ಸ್ವಲ್ಪ ಪೊಸೆಸಿವ್ ಇದ್ದಾಳೆ, ನಾನ್ ಮಾತಾಡ್ಬೇಕು, ಪರ್ಸನಲ್ ಆಗಿ ಮಾತಾಡ್ಬೇಕು, ಈ ತರದ್ದೆಲ್ಲ. ಅಂದ್ರೆ ಪರ್ಸನಲ್ ಇನ್ ದ ಸೆನ್ಸ್ ಇವಾಗ ಏನೋ ಒಪಿನಿಯನ್ ಇರುತ್ತೆ, ಅವ್ಳಿಗೆ ನಮ್ ಮುಂದೆ ಹೇಳಕ್ ಇಷ್ಟ ಇರಲ್ಲ, ಅವ್ರ ಹತ್ರ ಮಾತ್ರ ಮಾತಾಡ್ಬೇಕು ಅಂತ ಇರುತ್ತೆ, ಅದೆಲ್ಲ ಇದೆ ರಕ್ಷಿತಂಗೆ. ಬಟ್ ಅವ್ಳು ವ್ಯಾಲಿಡ್ ರೀಸನ್ ಏನಾದ್ರು ಕಾವ್ಯಂಗ್ ಕೊಟ್ಟಿದ್ರೆ ಓಕೆ, ಹೌದು ಅದು ಅಂತ ಅನ್ಕೋಬಹುದಿತ್ತು. ಇದ್ ಯಾಕೋ ಅವ್ಳು ಬರೀ ಮನೆಯಿಂದ ಹೋಗ್ಲಿ, ಸೊ ಅವಾಗ ನಾನ್ ಕಂಫರ್ಟಬಲ್ ಆಗಿರ್ಬೋದು ಅನ್ನೋ ತರ ರೀಸನ್ಸೇ ಕೊಡ್ತಾಳೆ ಅವಳು. ಅಂದ್ರೆ ಹೊರಗಡೆ ಒಂದ್ ಟಾಕ್ ಇದೆ, ಏನು ಅಂದ್ರೆ ಗಿಲ್ಲಿ ಮೇಲೆಲ್ಲ ಕ್ರಶ್ ಇದೆ ಅವರಿಗೆ, ಒಂದ್ ಫೀಲಿಂಗ್ಸ್ ಎಲ್ಲ ಒಂದ್ ಕಡೆ ಓಡಾಡ್ತಿದೆ ಅಂತ. ನಿಮ್ಗೂ ಮನೆ ಒಳಗೆ ಅವ್ರು ಆಡೋದ್ ನೋಡಿದಾಗ ಈಗ ಟೀನೇಜರ್ಗೆ ಅಥವಾ ನಮ್ಮ ಏಜರ್ಗೆ ಒಂದ್ಸಲ ಅನ್ಸುತ್ತೆ, ಅವ್ರು ಆಡೋದ್ ನೋಡಿದ್ರೆ ನಾವ್ ಒಂದ್ ಗೆಸಲ್ ಬರ್ತೀವಿ, ಓ ಇವ್ರಿಗೇನೋ ಫೀಲಿಂಗ್ಸ್ ಇದೆಯೇನೋ ಅಂತ. ನಿಮ್ಗೂ ಹಾಗೆ ಅನಿಸ್ತದೆ? ಅಂದ್ರೆ ಫೀಲಿಂಗ್ಸ್ ಅನ್ನೋದಕ್ಕಿಂತ ಅವಳು ಬಾಯ್ಬಿಟ್ಟು ಹೇಳ್ತಾಳೆ, ನನ್ ಕಿತಾಪತಿ ಮಾಡೋ ಹುಡುಗರು ಇಷ್ಟ, ನಂಗೆ ಅದು ಗಿಲ್ಲಿ ತರ ಇರೋರು ಇಷ್ಟ, ಅವ್ರು ಏನು ಮನ್ಸಿಗೆ ತಗೊಳಲ್ಲ, ತಮಾಷೆ ಮಾಡ್ತಾರೆ, ಆತರ ಎಲ್ಲ ಅದೇ ಅವ್ರು ಹೋದ್ಮೇಲೆ ನಾನ್ ಹೇಳ್ತೀನಿ, ಯಾವ್ದೇ ಕಾರಣಕ್ಕೂ ಗಿಲ್ಲಿ ಅಂತೂ ಮೀಟ್ ಮಾಡಲ್ಲ ನಿನ್ನ ಹೊರಗಡೆ ಹೋದ್ಮೇಲೆ ಅಂತ. ಇಲ್ಲ ನಾನೇ ಹೋಗ್ತೀನಿ ಅವ್ರ ಮನೆಗೆ, ಆ ತರದೆಲ್ಲ ಹೇಳ್ತಿರ್ತಾಳೆ. ಸೊ ಪ್ರಾಬಬ್ಲಿ ಎಲ್ಲೋ ಆನ್ ಆಗ್ತಿದೆ ಲೈಟ್ ಅಂತ ಅನ್ಸುತ್ತೆ. ಸ್ವಿಚ್ ಬೇರೆದಾಗಿತ್ತು, ಲೈಟ್ ಬೇರೆದಲ್ಲ ಅಷ್ಟೇ.
ಬಟ್ ಆದ್ರೂ ನೋಡೋಣ ಇನ್ನೊಂದಿಷ್ಟು ದಿನ ಇರ್ತಾರೆ ಏನಾಗುತ್ತೆ ಅಂತ ಇನ್ನು ನೋಡ್ಬೇಕು. ಹೌದು, ನಿಮ್ಗೆ ಆಕ್ಚುಲಿ ಕ್ಯಾಪ್ಟನ್ ಆಗಿರ್ತೀರಾ ನೀವು, ಬಟ್ ಆ ವಿಲನ್ ಟಾಸ್ಕ್ ಇಂದ ನೀವು ಕ್ಯಾಪ್ಟನ್ಸಿನ ಬಿಟ್ಕೊಡ್ಬೇಕಾಗತ್ತೆ. ಬಟ್ ಅವಾಗ ಹೇಗ್ ಅನ್ನಿಸ್ತು? ಅವಾಗ ಒಂಥರ ಅಫ್ಕೋರ್ಸ್ ಬೇಜಾರಾಯ್ತು. ಬಟ್ ಬಂದಿದ್ಯಾಕೆ ಹೋಗಿದ್ಯಾಕೆ ಅನ್ನೋದೊಂದು ಇತ್ತು. ಬಟ್ ನಾನು ಆಡಿಲ್ವಲ್ಲ, ಸೊ ತುಂಬಾ ಏನೋ ನಾನು ನೋವು ಮಾಡ್ಕೊಂಡು ತುಂಬಾ ಅದ್ ಎಫೆಕ್ಟ್ ಮಾಡ್ಕೊಳಕ್ ನಂಗೆ ಇಷ್ಟ ಆಗ್ಲಿಲ್ಲ. ಎನಿವೇ ನಾನು ಆಡಿರ್ಲಿಲ್ಲ ಆಟಗಳನ್ನ, ಅದೊಂದ್ ಬ್ಲೇಮ್ ಇದ್ದೇ ಇರೋದು. ನಾನು ಏನೇ ಚೆನ್ನಾಗ್ ಕ್ಯಾಪ್ಟನ್ಸಿ ಮಾಡಿದ್ರು ಕೂಡ ಬ್ಲೇಮ್ ಇರ್ತಿತ್ತು ನನ್ ಮೇಲೆ. ನೀನ್ ಆಡ್ದೆ ಬೇರೆಯವ್ರು ಆಡ್ಕೊಟ್ ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋ ಬ್ಲೇಮ್ ಇರ್ತಿತ್ತು. ಆ ಬ್ಲೇಮ್ ಎಲ್ಲೋ ಬೇಡ ನಂಗೆ ಅನ್ನೋದು ನಂಗೆ ಫೀಲ್ ಆಗಿ, ಸೊ ಅಷ್ಟೊಂದು ನಾನು ಅದನ್ನ ತಲೆಗೆ ಹಾಕೊಳಲ್ಲ. ಸೊ ಅಲ್ಲಿಗೆ ಬಿಡು ಹೋಗ್ಲಿ ಬಿಟ್ಬಿಟ್ರಿ. ಬಟ್ ಕ್ಯಾಪ್ಟನ್ ಆದವ್ರಿಗೆ ಒಂದು ಇಡೀ ವೀಕ್ ಪ್ಲಸ್ ಆಗುತ್ತೆ. ಅವ್ರ ಅಧಿಕಾರ ಆಗಿರ್ಬೋದು, ಹೆಂಗ್ ಹ್ಯಾಂಡಲ್ ಮಾಡ್ತಾರೆ, ನಮ್ ವ್ಯಕ್ತಿತ್ವ ಜನಕ್ಕೂ ಗೊತ್ತಾಗುತ್ತೆ ಚೆನ್ನಾಗಿ ಅನ್ನೋದಿತ್ತು. ಎನಿವೆ ಐ ಡಿಂಟ್ ಪ್ಲೇ, ಸೊ ಏನು ಮಾಡಕ್ಕಾಗಲ್ಲ. ಆಮೇಲೆ ನಂಗಲ್ಲಿ ಆಪ್ಷನ್ ಇರಲ್ವಲ್ಲ ಏನು ಮಾಡಕ್ಕೂ, ಅದು ನಂಗೆ ಆಗುತ್ತೆ. ಆಕ್ಚುಲಿ ಇವ್ರು ರಜತ್ ಮತ್ತೆ ಚೈತ್ರ ಅವ್ರನ್ನ ಕರ್ಸಿರೋದು ಗೇಮ್ ನ ಚೇಂಜ್ ಮಾಡೋಕೆ ಅಂತ ಹೇಳಿ. ನಿಮ್ಗೆ ಹಂಗ ಅನಿಸ್ತಾ ಒಂದ್ ಲೆಕ್ಕದಲ್ಲಿ ಮನೆ ಚೇಂಜ್ ಆಯ್ತು ಅಥವಾ ಗೇಮ್ ಸ್ವಲ್ಪ ಚೇಂಜ್ ಆಯ್ತು ಅಂತ ಹೇಳಿ? ಅಷ್ಟೊಂದ್ ಚೇಂಜ್ ಆಯ್ತು ಅಂದಿಲ್ಲ, ಬಂದಿದ್ ವಾರ ಒಂದಷ್ಟು ಇದಾಯ್ತು. ಬಟ್ ಅವರು ಆಮೇಲೆ ನಮ್ ಜೊತೆನೆ ಸೆಟ್ ಆದ್ರು, ನಾವೆಲ್ಲ ಅವ್ರ ತರ ಆದ್ವಿ ಅನ್ನೋದು ಅಷ್ಟ್ ಅನ್ಸ್ಲಿಲ್ಲ ನಂಗೆ. ಅವರು ಕೂಡ ನಮ್ ಜೊತೆ ಸೆಟ್ ಆದ್ರು ಅಂತ ಫೀಲ್ ಆಯ್ತು. ಏನ್ ಮಿಸ್ ಆಯ್ತು 90 ಈಗ 100 ಕಂಪ್ಲೀಟ್ ಮಾಡಕ್ಕೆ ಏನ್ ಮಿಸ್ ಆಯ್ತು ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಅಥವಾ ಏನ್ ಅನ್ನಿಸ್ತು? ಅಂದ್ರೆ ನನ್ ಟಾಸ್ಕ್ ಆಡಲ್ಲ ಅನ್ನೋದು, ಅಂದ್ರೆ ಆಕ್ಚುಲಿ ನನ್ನ ಎಫರ್ಟ್ಸ್ ಹಾಕಿ ಆಡೋದನ್ನ ನಾನ್ ಚೆನ್ನಾಗ್ ಇವಾಗ ನನ್ ವಿಡಿಯೋಸ್ ನೋಡಿದಾಗ ಐಮ್ ಲೈಕ್ ಚೆನ್ನಾಗಿ ಆಡಿದೀನಿ, ನಾನು ಯಾಕೆ ಅಲ್ಲಿ ತುಂಬಾ ಯೋಚನೆ ಮಾಡಿದೆ ಅದನ್ನ. ಅಂದ್ರು ಅದನ್ನು ಒಂದ್ ಪಾಯಿಂಟ್ ಅಲ್ಲಿ ನಾನು ಗಿಲ್ಲಿ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ನು ಹೇಳ್ತಾನೆ, ಫಿಸಿಕಲ್ ಆಗಿ ಆಡೋದಲ್ಲ ಅದು, ಆಕ್ಚುಲಿ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ನನಗೆ ಅವ್ರ ಹತ್ರ ಮಾತಾಡಿದಾಗ. ಯಾಕಂದ್ರೆ ಫಿಸಿಕಲಿ ರಘು ಸರ್ ಜೊತೆ ಕಾಂಪೀಟ್ ಮಾಡಿದ್ರೆ ಗಿಲ್ಲಿನೂ ಅಷ್ಟು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಬಟ್ ಅವ್ನು ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ. ಮಾತಾಡುವಾಗ ನನ್ಗೆ ಅದ್ ಅರ್ಥ ಆಯ್ತು, ಅದನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಅದನ್ನ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕಿತ್ತು ಅಂತ ಅನ್ಸ್ತು. ಅದು ಒಂದೆಲ್ಲೋ ಮಿಸ್ ಆಯ್ತು. ಬಟ್ 99 ಡೇಸ್ ಇದ್ದಿದ್ದು ಖುಷಿನೇ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ಅಂದ್ರೆ ಸರ್ವೈವಲ್ ಅಲ್ಲಿ ಎಲ್ಲಾರ್ದು ಡಿಫ್ರೆಂಟ್ ಜರ್ನಿ. ನನ್ ಜರ್ನಿ ಬೇರೆ ತರ ಇರುತ್ತೆ, ಇನ್ನೊಬ್ರದ್ ಬೇರೆ ತರ ಇರುತ್ತೆ, ನನ್ ಸ್ಟ್ರಗಲ್ಸ್ ಬೇರೆ ತರ ಇರುತ್ತೆ. ಸೊ ಐ ಆಮ್ ಹ್ಯಾಪಿ ಅಂಡ್ ಆಲ್ಸೋ ಮನೇಲಿ ದೇ ಆರ್ ಹ್ಯಾಪಿ. ಒಂಥರ ನಮ್ಗೆ ಯಾವ ಎಪಿಸೋಡ್ ನೋಡಿ ಯಾಕೆ ಹಿಂಗ್ ಆಡ್ತಿದ್ಯಾ ಅಂತ ಅನ್ಸಿದ್ಲಿಲ್ಲ. ಒಂಥರ ನಿನ್ ತರನೇ ಇದ್ದೆ, ಒಂಥರ ಕ್ಲೀನ್ ಅನ್ಸ್ತು. ಏನು ಗಿಜಿ ಆ ತರದೆಲ್ಲ ಮಾಡ್ಕೊಳ್ಳಿಲ್ಲ, ಆ ವ್ಯಕ್ತಿತ್ವ ಉಳಿಸ್ಕೊಂಡ್ ಬಂದೆ ಅಂತ ಹೇಳಿದ್ರು ಮನೇಲಿ. ಆಕ್ಚುಲಿ ಫ್ಯಾಮಿಲಿ ವೀಕ್ ಅಲ್ಲಿ ಕಾವ್ಯ ಅವ್ರ ಅಮ್ಮನ ಕೈಲಿ ಊಟ ಮಾಡಿಸ್ಕೋಬೇಕು ಅಂತಿರ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಒಂದ್ ಕಾರಣಾಂತರ ಆಗಲ್ಲ. ಆದ್ರೆ ನಿಮ್ ತಾಯಿ ಊಟ ಮಾಡಿಸ್ತಾರೆ ಅವ್ರಿಗೆ. ಅದೊಂದಿಷ್ಟು ಮೆಮ್ಸ್ ಗಳು ನೋಡಿದ್ವಿ. ಈಗ ನಮ್ಮಲ್ಲೊಂದ್ ಮಾತಿದೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಬಟ್ ನಿಮ್ಮಿಬ್ರು ಫ್ರೆಂಡ್ಶಿಪ್ ನೋಡಿದಾಗ ಇಟ್ಸ್ ಅ ಜೆನ್ಯೂನ್. ಯಾಕಂದ್ರೆ ಅವ್ರು ನಿಮಗ್ ಸಪೋರ್ಟಿವ್ ಆಗಿರ್ಬೋದು, ಎಲ್ಲೂ ಒಂದ್ ಕಡೆ ನಿಮ್ಮನ್ನ ಬಿಟ್ಕೊಡ್ಲಿಲ್ಲ ನಮಗ್ ಅನ್ಸಿರೋ ಪ್ರಕಾರ. ಆಮೇಲೆ ನಿಮಗ್ ಕಾಲ್ ಪೆಟ್ಟಾದಾಗಿರ್ಬೋದು, ಆಮೇಲೆ ನಿಮ್ಮ ಅಮ್ಮ ಬಂದು ಊಟ ಮಾಡ್ಸಿದ್ದಿರ್ಬೋದು. ಇಟ್ಸ್ ತುಂಬಾ ಖುಷಿ. ಆಕ್ಚುಲಿ ಅವಳಿಗೆ ಸೀರೆ ಗಿಫ್ಟ್ ಮಾಡುವಾಗ್ಲೂ ಅದೇ ಹೇಳ್ತಾರೆ, ಅಂದ್ರೆ ಒಂಥರ ಸಿಸ್ಟರ್ಸ್ ತರನೇ ಇದೀರಾ, ಮದ್ವೆಗೆ ಆಶೀರ್ವಾದ ಮಾಡೋ ತರ ಸೀರೆ ಕೊಡ್ತೀನಿ ಅಂತ. ಲೈಕ್ ಅಂದ್ರೆ ಮನೇಲಿ ಯಾರು ಆತರ ಸಿಗೋದ್ ತುಂಬಾ ರೇರ್. ಯಾಕಂದ್ರೆ ಅದು ಇನ್ಫ್ಯಾಕ್ಟ್ ನನ್ಗೆ ಯಾಕೆ ನಮ್ಮಿಬ್ರು ಬಗ್ಗೆ ಖುಷಿ ಆಗುತ್ತೆ ಅಂದ್ರೆ, ನಾನ್ ಎಷ್ಟೋ ವಿಷಯಗಳು ಅವಳಿಗೆ ಹೇಳಿದಾಗ ಕನ್ಫ್ಯೂಷನ್ಸ್ ಇರೋದು, ಅಥವಾ ನಂಗೆ ಅವಳು ತಪ್ಪು ಮಾಡಿದ್ಲು ಅಂತ ಅನ್ಸ್ದಾಗ ಹೇಳಿರೋದ್ನು ಅವಳು ಪಾಸಿಟಿವ್ ಆಗಿ ತಗೊಂಡಿದ್ದಾಳೆ. ಯಾಕೆ ನಾನು ಹೇಳ್ತಿದೀನಿ ಅನ್ನೋದನ್ನ ತಗೊಂಡಿದ್ದಾಳೆ. ಅವ್ಳು ಇದ್ ಸೇಮ್ ವೇ ಅದರ್ ಸೈಡ್, ಅವಳು ನನ್ಗೆ ಹೇಳ್ದಾಗ್ಲು ಯಾಕೆ ಹೇಳ್ತಿದ್ದಾಳೆ ಅನ್ನೋದನ್ನ ಯೋಚನೆ ಮಾಡ್ತಿದ್ವಿ. ಜಸ್ಟ್ ಏನೋ ಡಿಮೋಟಿವೇಟ್ ಮಾಡಕ್ಕೋ ಅಥವಾ ಏನೋ ತಂದ ಹಾಕಕ್ಕೋ ಹೇಳ್ತಿದ್ದಾಳೆ ಅಂತ ಯಾವತ್ತೂ ಫೀಲ್ ಆಗ್ಲಿಲ್ಲ. ಸೊ ಅದು ನಂಗೆ ಇಷ್ಟ. ಮೇ ಬಿ ನಿಮ್ಮಿಬ್ರ ಏಜ್ ಇರ್ಬೋದು, ಆ ವೈಬ್ ಮ್ಯಾಚ್ ಆಯ್ತು ಅನ್ಸುತ್ತೆ. ಈ ಹಿಂದೆ ಅವ್ರ ಕೆಂಡ ಸಂಪಿಗೆ ಸೀರಿಯಲ್ ಮಾಡುವಾಗೆಲ್ಲ ನೋಡಿದ್ರ? ಅವ್ರ ಸೀರಿಯಲ್ ಎಲ್ಲ ನೋಡ್ತಿದ್ರ? ಅಂದ್ರೆ ನಾನು ಅವಳು ಒಟ್ಟಿಗೆ ಒಂದ್ ಶೋ ಅಂದ್ರೆ ಇವೆಂಟ್ ತರ ಮಾಡಿದೀವಿ ಕಲರ್ಸ್ ಅಲ್ಲಿ, ಅವಾಗ ನೋಡಿದೀನಿ. ಬಟ್ ಅವಳನ್ನ ಮಾತಾಡ್ಸಿದ್ದೆ, ಬಟ್ ಅವಳನ್ನ ಮಾತಾಡ್ಸಿರ್ಲಿಲ್ಲ, ನೋಡಿದ್ದಷ್ಟೇ. ಬಟ್ ಮನೆಯಲ್ಲಿ ಆ ಬಾಂಡಿಂಗ್ ನಾರ್ಮಲ್ ಅದೇನಾಗುತ್ತೆ ಅಂದ್ರೆ, ಹೊರಗಡೆ ತುಂಬಾ ಚೆನ್ನಾಗಿದ್ದರು ಮನೆ ಒಳಗೆ ಅನ್ಫಾರ್ಚುನೇಟ್ಲಿ ಒಟ್ಟಿಗೆ ಬಂದಾಗ ಆ ಬಾಂಡಿಂಗ್ ಇರಲ್ಲ. ನಾವು ತುಂಬಾ ಜನ ನೋಡಿದೀವಿ. ಸೊ ಮನೆ ಒಳಗೆ ಅದೊಂದು ಹೊಸ ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಕ್ಚುಲಿ ಅಂಡ್ ನಾವು ಯಾವಾಗ್ಲೂ ಅದೊಂದ್ ಜಗಳ ಅಥವಾ ಇದು ಆ ತರದಕ್ ಹೋಗಲ್ಲ ಲಾಸ್ಟ್ ವರ್ಗು. ದಟ್ ವಾಸ್ ಆಕ್ಚುಲಿ ನೈಸ್.
ಸ್ಪಂದನ ಅವ್ರ ರಿಯಲ್ ಲೈಫಲ್ಲೂ ಅಷ್ಟೇ ಮನೇಲಿ ನೋಡಿದ್ವಲ್ಲ ಅಷ್ಟೇ ಕ್ವೈಟ್ ಅಷ್ಟೇ ಬಬ್ಲಿ ಆಗಿ ಮನೇಲೂ ಇರ್ತೀರಾ? ಐ ಥಿಂಕ್ ಹಂಗೆ ಇರ್ತೀನಿ ನಾನು. ನಾನು ಅಲ್ಲಿ ಒಂದ್ ಪಾಯಿಂಟ್ ಆದ್ಮೇಲೆ ಮನೆ ಅನ್ನೋದೇ ಮತ್ತೋಗ್ಬಿಟ್ಟಿತ್ತು, ಅಂದ್ರೆ ಶೋ ಅನ್ನೋದೇ ಮತ್ತೋಗ್ಬಿಟ್ಟಿತ್ತು. ನಮ್ಮನೆ ತರನೇ ನಾನು ಕೂತ್ಕೊಳ್ತಿದ್ದು ಅಥವಾ ಮಾತಾಡ್ತಿದ್ದು. ಅವ್ನ್ ಗಿಲ್ಲಿ ಹೆಂಗ್ ಕಂಫರ್ಟೇಬಲ್ ಆಗೋದಾ, ನಾನು ಹಂಗೆ ಇದ್ದೆ. ನಂಗ್ ಅದನ್ನೇ ಅವನ್ ತರಾನೇ ನೀನು ಇರ್ತಿದ್ಯಾ ಕುತ್ಕೊಳ್ಳೋದು ಎಲ್ಲ ಅಂತ ರಘು ಸರ್ ಬೈತಿದ್ರು. ಬಟ್ ಅದ್ ಕಾನ್ಶಿಯಸ್ ಆಗಿ, ಅಂದ್ರೆ ಅವ್ರು ನಂಗೆ ಒಂದ್ಸಲಿ ಹೇಳ್ತಾರೆ, ಇವಾಗ ಹೀರೋಯಿನ್ಸ್ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ತಾರೆ ಒಳಗಡೆ, ಅದಂತೂ ರಿಯಲೈಸೇಷನ್ ಹೊರಟೋಗ್ಬಿಟ್ಟಿತ್ತು. ಏನ್ ಮನೇಲಿ ಇದೀವಿ ತರನೇ ಫೀಲ್ ಆಗ್ತಿತ್ತು. ಸೊ ಆಕ್ಚುಲಿ ನಾವು ನಿಮ್ಮನ್ನ ಪಲ್ಲವಿಯಾಗಿ ನೋಡಿದ್ವಿ, ಸಾಹಿತ್ಯಾಗಿ ನೋಡಿದ್ವಿ, ಸ್ಪಂದನ ಆಗಿ ನೋಡಿದ್ದು ಬಿಗ್ ಬಾಸ್ ಮನೇಲೆ. ನೀವ್ ಹೇಳಿದ್ರಿ ಇವಾಗ ಕುತ್ಕೊಳೋದು ಸೆನ್ಸ್ ಇರ್ಲಿಲ್ಲ ಅಂತ. ಆಕ್ಚುಲಿ ಒಂದ್ ಮೆಮ್ ಇತ್ತು, ಸವಾಸ ದೋಷ, ಗಿಲ್ಲಿ ಸವಾಸ ಮಾಡಿದವರು ರಘು ಸರ್ ಇರ್ಬೋದು, ಸ್ಪಂದನ ಅವ್ರ ಇರ್ಬೋದು, ಕಾವ್ಯ ಅವ್ರ ಇರ್ಬೋದು, ಅವ್ರ ಸವಾಸ ಮಾಡಿದವ್ರು ಎಲ್ರು ಅಷ್ಟೇ ಕಂಫರ್ಟಬಲ್ ಆಗಿ ಹೆಂಗ್ ಸೋಫಾ ಮೇಲೆ ಹೆಂಗ್ ಹೋಗಬೇಕು ಹಂಗಿರ್ತಿದ್ರು ಅಂತ. ಬಟ್ ಅದೇ ಅಂದ್ರೆ ಹೋಗ್ತಾ ಹೋಗ್ತಾ ಕ್ಯಾಮ್ರಾ ಪ್ರಾಬ್ಲಮ್ ಒಂದ್ 3-4 ಡೇಸ್ಗೆ ಮರ್ತೋಯ್ತು ಅನ್ಸುತ್ತೆ ಕ್ಯಾಮ್ರಾ. ಫಸ್ಟ್ ಸ್ವಲ್ಪ ಕಾನ್ಶಿಯಸ್ ಆಗಿ ಇರ್ತಿದ್ವಿ, ಹಿಂಗೆ ಚೆನ್ನಾಗ್ ಕಾಣಿಸ್ಬೇಕು, ಇದ್ ಮಾಡ್ಬೇಕು ಅಂತ. ಬಟ್ ಐ ಥಿಂಕ್ ಅಲ್ಲಿ ಆಲ್ ದ ಟೈಮ್ ಮೇಕಪ್ ಹಾಕೊಳಕ್ಕೂ ಆಗಲ್ಲ, ನಮ್ಮ ಮನೆ ತರನೇ ಇರೋದ್ರಿಂದ ಹೆಂಗಿರ್ಬೇಕು ಹಂಗಿದೆ ನಮ್ ಸ್ಕಿನ್. ಅಂಡ್ ಅದು ಒಂದು ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಐ ವಾಸ್ ಪ್ರೌಡ್. ಒಂಥರ ನಮ್ಗೆ ಹುಡ್ಗಿರಿಗೆ ಅದ್ ಕಾನ್ಶಿಯಸ್ ಇರುತ್ತೆ ಅಲ್ಲ, ಕ್ಯಾಮ್ರಾ ಇರ್ಬೇಕಾದ್ರೆ ಹೆಂಗ್ ಕಾಣಿಸುತ್ತೆ ಸ್ಕಿನ್ ಆಗಿರ್ಬೋದು ಅದೆಲ್ಲ. ಬಟ್ ಐ ಥಿಂಕ್ ಆ ಕಾನ್ಫಿಡೆನ್ಸ್ ನಂಗೆ ಜಾಸ್ತಿ ಆಗಿದೆ. ಅಂದ್ರೆ ಐ ಆಮ್ ಹ್ಯಾಪಿ ವಿತ್ ಮೈ ಓನ್ ಸ್ಕಿನ್. ಅಂಡ್ ಪಿಂಪಲ್ ಮಾರ್ಕ್ ಇದ್ಯಾ ಇದಿದ್ಯಾ ಅದ್ ಯಾವ್ದು ತಲೆ ಕೆಡ್ಸ್ಕೊಳ್ಳೋದ್ ಬೇಡ. ಬಿಯಾಂಡ್ ದ್ಯಾಟ್ ನಾವೇನು ನಮ್ ವ್ಯಕ್ತಿತ್ವ ಏನು ಅನ್ನೋದನ್ನೇ ನೋಡ್ತಾರೆ, ಅದೆಲ್ಲ ಮ್ಯಾಟರ್ ಆಗಲ್ಲ ಅಂತ ಒಳಗಡೆ ಅದೊಂದು ಸ್ಟ್ರಾಂಗ್ ಆಗಿ ಫೀಲ್ ಆಯ್ತು. ಹೌದು, ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಯಾಕೆ ನೀವು ರಕ್ಷಿತಂಗ್ ಕನ್ನಡ ಹೇಳ್ಕೊಡ್ಲಿಲ್ವಾ ಅಲ್ಲಿ? ಅವಳು ಆಕ್ಚುಲಿ ನನ್ಗಿಂತ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಕನ್ನಡ. ವೀಕೆಂಡ್ ಅಲ್ಲಿ ನಾವು ನೋಡ್ಲಿಲ್ವಲ್ಲ, ವೀಕೆಂಡ್ ಅಲ್ಲಿ ಅದೇ ಕಾರಣಕ್ಕೆ ಅವಳನ್ನ ಎಲ್ಲರೂ ನಾಮಿನೇಟ್ ಮಾಡ್ತಿದ್ದು ಸ್ವಲ್ಪ ಜಾಸ್ತಿ. ಅಂದ್ರೆ ವಾರ ಇಡೀ ಬರ್ತಿದ್ ಕನ್ನಡ, ವೀಕೆಂಡ್ ಅಲ್ಲಿ ಬರ್ತಿರಲ್ಲ. ಆಮೇಲೆ ಅವಳ ಪಾಯಿಂಟ್ ಹೇಳ್ಬೇಕಾಗಿದ್ದಾಗ ಬರ್ತಿದ್ ಕನ್ನಡ, ಬೇರೆಯವ್ರ ಪಾಯಿಂಟ್ ಹೇಳ್ಬೇಕಾದ್ರೆ ಅಥವಾ ಅವಳ ತಪ್ಪನ್ ಪಾಯಿಂಟ್ ಔಟ್ ಮಾಡಿದಾಗ ಆ ಕನ್ನಡ ಬರ್ತಿರ್ಲಿಲ್ಲ ಅಂತ ಒಂದು ಯೋಚನೆ ಮಾಡಿದಿದೆ. ಅಂದ್ರೆ ಇವಳು ಏನಾದ್ರು ಆಕ್ಸೆಂಟ್ ಅಥವಾ ಕನ್ನಡನೇ ಅವಳು ಬರಲ್ಲ ಅನ್ನೋದನ್ನ ಫೇಕ್ ಮಾಡ್ತಿದ್ದಾಳೆ ಅಂತ. ಅಷ್ಟು ದಿನ ಮಾಡಕ್ ಆಗಲ್ಲ ಅದನ್ನ, ಅಂದ್ರೆ ಅವಳಿಗೆ ಕನ್ನಡ ಬರೋದ್ ಕಷ್ಟ ಇದೆ. ಬಟ್ ಆ ಪಾಯಿಂಟ್ ನಿಂದ ಎಸ್ಕೇಪ್ ಆಗಕ್ಕೆ ಅದನ್ನೆಲ್ಲೋ ಯೂಸ್ ಮಾಡ್ಕೋತಾ ಇದ್ಲು ಅನ್ನೋದು ಅನ್ಸಿದೆ ಒಂದೊಂದ್ಸಲ. ಬಟ್ ನಿಮ್ಮೇಲೆ ಒಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮಗೆ ಕಾಲ್ ಪೆಟ್ಟಾದಾಗ ಹೀಲ್ಸ್ ಮಾತ್ರ ಹಾಕೊಂತಾರೆ, ಟಾಸ್ಕ್ ಮಾತ್ರ ಆಡ್ತಾ ಇಲ್ಲ ಅಂತ. ಅಂದ್ರೆ ಇಡೀ ವಾರ ನಾನು ರೆಡಿ ಆಗಿರಲ್ಲ, ಒಂದು ಮೋಟಿವೇಶನ್ ಇರಲ್ಲ. ನಂಗೆ ಹೀಲ್ಸ್ ಹಾಕಕ್ಕೂ ಭಯ ಆಗ್ತಿರುತ್ತೆ. ನಾನ್ ತಗೊಂಡೋಗಿದ್ದೆಲ್ಲ ಪಾಯಿಂಟೆಡ್ ಹೀಲ್ಸ್ ತಗೊಂಡೋಗಿರ್ತೀನಿ, ಭಯ ಆಗ್ತಿರುತ್ತೆ. ಅದಕ್ಕೆ ಏನ್ಬಿಟ್ಟು ರಾಶಿಕರ ಹತ್ರ ಬೂಟ್ಸ್ ಇಸ್ಕೋತೀನಿ, ಒಂದ್ ಮೋಟಿವೇಶನ್ ಬರ್ಲಿ, ನಾನು ಹಂಗೆ ಪೇಷಂಟ್ ತರಾನೇ ಫೀಲ್ ಮಾಡ್ತಾ ಇದೀನಿ ಅಂತ. ರಘು ಸರ್ ಅದೇ ಹೇಳ್ತಾರೆ, ನೀನೇ ಎದ್ದು ಓಡಾಡು, 2 ದಿನ ಕಂಪ್ಲೀಟ್ ಆಗಿ ರೆಸ್ಟ್ ತಗೊಂಡು ನೀನ್ ಅದು ಐ ನೋ ಆಗುತ್ತೆ ಅಂತ, ಬಟ್ ಅದರಿಂದ ಹೊರಗೆ ಬಂದಿದ್ರೆ ನಿಂಗೆ ಗೇಮ್ಗೂ ಎಫೆಕ್ಟ್ ಆಗುತ್ತೆ ಅಂತ. ಅಂಡ್ ಡ್ರೆಸ್ ಅಪ್ ಆಗೋದಾಗಿರ್ಲಿ, ಮೇಕಪ್ ಆಗಿರ್ಲಿ, ಅದು ಒಂದು ಬಿಗ್ ಮೋಟಿವೇಶನ್ ಅಲ್ಲಿ ಇರಕ್ಕೆ. ಚೆನ್ನಾಗಿ ಓಡಾಡ್ಕೊಂಡಿರ್ಬೇಕು, ಅದು ಆಕ್ಟಿವ್ ಮಾಡುತ್ತೆ, ಅದಕ್ಕೆ ಹಾಕೋದಿನ. ಅವಳು ಅದನ್ನ ಪಾಯಿಂಟ್ ಔಟ್ ಮಾಡಿದಾಗ ಐಮ್ ಲೈಕ್, ಈ ತರ ಯಾರು ಯೋಚನೆ ಮಾಡ್ತಾರೆ, ಹಿಂಗೂ ಯೋಚನೆ ಮಾಡ್ಬೋದಾ ಅಂತ. ಅದು ಆಕ್ಚುಲಿ ಇವಾಗ ತುಂಬಾ ನಿಮ್ಮೆಲ್ಲರಿಗಿಂತ ಸೀನಿಯರ್ ಮಲ್ಲಮ್ಮ ಅವರಿದ್ರು, ತುಂಬಾ ಎಲ್ಲರಿಗಿಂತ ಚಿಕ್ಕವ್ರು ರಕ್ಷಿತಾ ಅವರಿದ್ರು. ಬಟ್ ಅವ್ರು ಎಲ್ಲೋ ಒಂದ್ ಕಡೆ ಪಾಯಿಂಟ್ ಗಳನ್ನ ಹಾಕುವಾಗ ನಿಮಗೆ ಅನ್ನಿಸ್ತಿತ್ತು ಇವ್ರು ಇನ್ನು ಚಿಕ್ಕೋರ ಅಥವಾ ಮೆಚುರಿಟಿ ಇದೆ ಚಿಕ್ಕೋಳು ಅಂತ. ನಂಗೆ ಯಾವಾಗ ಅನ್ಸಿದ್ದು ಅಂದ್ರೆ, ಅವಳು ಏಜ್ ಕೇಳ್ತೀವಿ ನಾವು, ಏಜ್ ಕೇಳಿದಾಗ ಇಲ್ಲ ನನ್ಗೆ ಹುಡ್ಗಿರ್ ಏಜ್ ಎಲ್ಲ ಕೇಳ್ಬಾರ್ದು ಅಂತ. ಓಕೆ, ಅವಾಗಿಂದ ನಂಗೆ ಅವಳ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀನಿ. ಶಿ ಇಸ್ ನಾಟ್, ಅವಳು ಆಕ್ಚುಲಿ ಕಾವ್ಯನ ಏಜ್, ಅವಳು ಚಿಕ್ಕೋಳು ಅನ್ನೋ ತರ ಏನು ಇಲ್ಲ. ಬಟ್ ಅವಳ ವೈಬ್ ಸ್ಟಾರ್ಟಿಂಗ್ ನಾನ್ ಚಿಕ್ಕೋಳು ಅನ್ನೋ ತರದ್ ಮಾಡ್ತಾಳೆ ಮನೇಲಿ. ಬಟ್ ಶೀಸ್ ಅದು ಅವಳ ಸ್ಟ್ರಾಟಜಿನೇ ಅಂತ ಅನ್ಸ್ತು ನನ್ಗೆ. ಬಟ್ ಮೆಚುರಿಟಿ ಲೆವೆಲ್ ಅಂದ್ರೆ ಒಂದು ಯೋಚನೆ ಮಾಡೋ ರೀತಿ ಅದೆಲ್ಲ ಕ್ಲೆವರ್. ಆಮೇಲೆ ಸಿಚುಯೇಷನ್ ನಾವ್ ಹೆಂಗ್ ಬಳಸ್ಕೋಬೇಕು, ಯಾವ್ದಾದ್ರು ಒಂದು ಸಿಚುಯೇಷನ್ ನಮಗ್ ಬಂತು, ಅದನ್ನ ಹೆಂಗ್ ನಾವು ಸ್ಟ್ರಾಟಜೈಸ್ ಮಾಡ್ಕೋಬೇಕು, ಅದೆಲ್ಲ ಚೆನ್ನಾಗಿ ಯೋಚನೆ ಮಾಡ್ತಾಳೆ. ಇನ್ ದಟ್ ವೇ ಶಿ ಇಸ್ ಕ್ಲೆವರ್. ತುಂಬಾ ಕ್ಲೆವರ್ ಆಗಿ ಯೋಚನೆ ಮಾಡ್ತಾರೆ. ಓಕೆ, ಮಲ್ಲಮ್ಮ ಅವ್ರನ್ನ ಅಂದ್ರೆ ಏಜ್ ಐ ಮೀನ್ ಒಂದ್ ಪರ್ಸನ್ ನ ಕರೆಸಿದಾಗ ನಿಮ್ಗೆ ಅದೊಂಥರ ಮನೇಲಿ ಹಿರಿ ಜೀವದ ತರ ಅವ್ರ ಜೊತೆ ಹೆಂಗಿತ್ತು ಬಾಂಡಿಂಗ್? ಅಂದ್ರೆ ಜಾಸ್ತಿ ದಿನ ಇರಕ್ಕಾಗಿರ್ಲಿಲ್ಲ, ಬಟ್ ಅವ್ರದ್ದೊಂದು ನಂಗೆ ನೆನಪಿದೆ. ಡಿಬೇಟ್ ಅಂತ ಬಂದಾಗ ನನ್ಗೂ ಅವ್ರಿಗೂನೆ ಡಿಬೇಟ್ ಹಾಕ್ತಾರೆ ಕಾಲೇಜ್ ವೀಕ್ ಅಲ್ಲಿ. ಆ ವಾರನೇ ಅವ್ರು ಆಕ್ಚುಲಿ ಹೋಗ್ತಾರೆ.
ನಂಗೆ ಅವ್ರಿಗೆ ಹೇಳ್ಬೇಕು ಪಾಯಿಂಟ್ಸ್ ಬಟ್ ಒಂಥರ ಶಿಸ್ ಸೋ ಅಮ್ಮನ್ ತರ ಫೀಲಿಂಗ್ ಕೊಡ್ತಿದ್ರಲ್ಲ, ಹೇಳಕ್ಕೂ ಒಂಥರ ಬೇಜಾರಾಗ್ತಿತ್ತು. ಬಟ್ ಸರ್ವೈವಲ್ ಹೇಳಲೇಬೇಕು, ನಾನ್ ನಾಮಿನೇಟ್ ಆಗ್ತೀನಿ. ಅವರು ಅಷ್ಟೇ ಅದ್ ಬ್ರೇಕ್ ಅಲ್ಲಿ ಹೇಳ್ತಾರೆ ನನ್ಗೆ, ಚಟುವಟಿಕೆಯಲ್ಲಿ ಮಧ್ಯ ಹೆಸರು ಕರೀದಿಲ್ಲ, ನೆಕ್ಸ್ಟ್ ನಂದು ನಿಂದು ಇರ್ಬೋದು, ನಾನು ಇದೆಲ್ಲ ಹೇಳ್ತೀನಿ, ಮೇಕಪ್ ಮಾಡ್ಕೋತಿ, ಅದನ್ನೆಲ್ಲ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ ಅಂತ. ನಂಗೆ ಇನ್ನೋಸೆನ್ಸ್ ಎಷ್ಟು, ಅಯ್ಯೋ ಸೋ ಇನ್ನೋಸೆಂಟ್. ಅವ್ರು ಹೇಳ್ಬೇಕು ಸ್ಟೇಜ್ ಮೇಲೆ, ಅಂದ್ರೆ ಎಲ್ಲರೂ ಅಲ್ಲಿ ಸರ್ವೈವ್ ಆಗಕ್ಕೆ ಹೇಳಲೇಬೇಕಲ್ಲ, ನಾ ಹೇಳ್ತೀನಿ ಅದಕ್ಕೆ ನೀನ್ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಆಗ ಅಯ್ಯೋ ಎಷ್ಟು ಇನ್ನೋಸೆಂಟ್ ಅಂತ ಫೀಲ್ ಆಗುತ್ತೆ. ಬಟ್ ಯಾಕೆ ಈ ಸೀಸನ್ ಅಲ್ಲಿ ನಮಗೆ ಚಂದ್ರಪ್ರಭಾ ಅವರು ಆಚೆ ಬಂದಿದ್ದು ಇಟ್ಸ್ ವಾಸ್ ವೆರಿ ಶಾಕ್. ನಮಗೂ ಅಷ್ಟೇ, ನಿಮಗೆ ಮನೇಲಿರೋರ್ಗು ಅದು ಅವ್ರು ತಗೊಂಡಿರೋ ಡಿಸಿಷನ್ ಇರ್ಬೋದು. ನಿಮ್ಗೆ ಯಾಕದಾಯ್ತು, ಅವ್ರಿಗೆ ಏನ್ ಒಂದು ಮನಸ್ತಾಪ ಆಯ್ತು? ಆಗ್ಲೂ ಗೊತ್ತಿಲ್ಲ, ಅದಕ್ಕೆ ರೀಸನೇ ಗೊತ್ತಿಲ್ಲ. ಅಂದ್ರೆ ಅವ್ರು ಮಾತಾಡೋದು ಇದೆಲ್ಲ ನೋಡಿ ಗೊತ್ತಾಗ್ತಿತ್ತು ಅವ್ರು ಸ್ವಲ್ಪ ಇಮೋಷನಲ್ ಪರ್ಸನ್ ಅಂತ ಅನ್ಸ್ತಿತ್ತು. ಹಾರ್ಟ್ಲಿ ಒಂಥರ ತುಂಬಾ ಇಮೋಷನಲ್ ಇದಾರೆ ಅಂತ. ಬಟ್ ಹಂಗ್ ಹೇಳ್ದೆ ಕೇಳ್ದೆ ಅವ್ರು ಹೊರಗಡೆ ಬಂದ್ಬಿಡ್ತಾರೆ. ಆಮೇಲೆ ಸುದೀಪ್ ಸರ್ ಮತ್ತೆ ಕರೀತಾರೆ, ಆಮೇಲೆ ಎಕ್ಸಿಟ್ ಆಗುತ್ತೆ. ಅವಾಗ್ಲೂ ಅವ್ರು ಹೋಗ್ಬೇಕಾದ್ರು ಏನು ಹೋಗಲ್ಲ, ಬಾಯ್ ಅದು ಇದು ಏನು ಹೇಳಲ್ಲ. ಅದು ಒಂಥರ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಬಿಡುತ್ತೆ. ಇನ್ನೆಲ್ಲರೂ ಮೀಟ್ ಆದಾಗ ಕೇಳ್ಬೇಕು. ಆಕ್ಚುಲಿ ಹೊರಗಡೆ ಹೋದ ತಕ್ಷಣ ಫಸ್ಟ್ ಅದ್ ಕೇಳ್ಬೇಕು ಅಂತ ಅನ್ಕೋತಾ ಇದ್ವಿ, ಯಾಕೆ ಹೋಗಿರ್ಬೋದು. ಆಮೇಲೆ ಸುಮ್ನೆ ಅದನ್ನ ಫನ್ ಮಾಡಕ್ಕೆ, ನಿಮ್ಗೆ ಇಲ್ಲಿ ಅವ್ರ ಎದೆ ಮೇಲೆ ಕಾಲಾಗ್ತಿದೆ ಕಣೋ ಅದಕ್ಕೆ ಹೋಗಿದ್ದಾರೆ ಅಂತ. ಅವನು ಕಾವ್ಯನ್ ರೇಗ್ಸುವ, ನೀನೇ ಅಣ್ಣ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟೆ ಅಂತ. ಅವ್ಳು ಚಂದ್ರಣ್ಣ ಆ ತರ ಮಾಡ್ಕೋತೀವಿ, ಫನ್ ಮಾಡ್ಕೊಳ್ಳೋದು. ಬಟ್ ಅವ್ರು ಚೆನ್ನಾಗೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿರ್ತಾರೆ, ಅಂದ್ರೆ ಕಾವ್ಯ ವಿರುದ್ಧ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಿರ್ತಾರೆ. ಬಟ್ ಚೆನ್ನಾಗಿ ಆಡ್ಕೊಂಡ್ ಬಂದಿರ್ತಾರೆ. ಬಟ್ ಆ ಮಿಡ್ಲಲ್ಲಿ ಅದ್ ಏನೋ ಒಂದು ಸಣ್ಣ ಮನಸ್ತಾಪ, ಅದು ಏನೋ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. ಆಕ್ಚುಲಿ ಕ್ಲಾರಿಟಿನೂ ಸಿಗಲ್ಲ ಏನಾಯ್ತು ಏನು ಅಂತ. ಸೊ ಇವಾಗ ನಿಮ್ಗೆ ಆಕ್ಚುಲಿ ಇಡೀ ದಿನ ನೀವು ಟೈಮ್ ಸ್ಪೆಂಡ್ ಮಾಡಿರ್ತೀರಾ, ಬಟ್ ನಾವು ನೋಡೋದು 1.5 ಗಂಟೆ ಮಾತ್ರ, ನಮಗೆ ಅದು ಟೆಲಿಕಾಸ್ಟ್ ಆಗೋದನ್ನ. ಅದು ಬಿಟ್ಟು ಏನೇನೆಲ್ಲ ಮಾಡ್ತಿರ್ತೀರ ಮನೆ ಒಳಗಡೆ? ಅದೇ ಅಡ್ಗೆ ಮಾಡ್ಕೊಳ್ಳೋದು, ಅದ್ರಲ್ಲಿ ಒಂದಷ್ಟು ಟೈಮ್ ಕಳೀತಾ ಇದ್ವಿ. ಆಮೇಲೆ ನಂಗೆ ಆ ಕಿಚನ್ ಸೋಫಾ ತುಂಬಾ ಇಷ್ಟ. ಅಲ್ಲಿ ಯಾವಾಗ್ಲೂ ಯಾರೇ ಅಡ್ಗೆ ಮಾಡ್ತಿದ್ರು ಅಲ್ಲಿ ಕುತ್ಕೊಂಡು ಇದ್ ಮಾಡೋದು, ಅಥವಾ ನಾವ್ ಅಡ್ಗೆ ಮಾಡ್ತಿರುವಾಗ ಅಲ್ಲಿ ಯಾರು ಇರೋರು ಮಾತು ಅಂಡ್ ಲಿರಿಕ್ಸ್ ನೆನ್ಪಿಸ್ಕೊಳ್ಳೋದು. ಅದೇ ಒಂದು ಎಲ್ಲಾನು ಸಾಂಗ್ ಅಲ್ಲಿ ಹೇಳಕ್ ಟ್ರೈ ಮಾಡೋದು. ಆ ತರದ್ ಒಂದಷ್ಟು ಟೈಮ್ ಪಾಸ್ ಗಳಾಗ್ತಿತ್ತು ಅಷ್ಟೇ. ಐ ಮೀನ್ ಟಾಸ್ಕ್ ಎಕ್ಸ್ಪೆಕ್ಟ್ ಮಾಡೋದು, ಓ ಈ ವಾರ ಹಿಂಗಾಗ್ಬೋದು, ಹಿಂಗ್ ಹೇಳ್ಬೋದು. ಬರೀ ಎಕ್ಸ್ಪೆಕ್ಟೇಷನ್, ಗೆಸ್ಸಿಂಗ್. ಒಂದ್ 10 ನಿಮಿಷ ಬ್ಲೈಂಡ್ಸ್ ಡೌನ್ ಆಗೋದು ಜಾಸ್ತಿ ಆಗೋದ್ರೆ ಈ ಸೆಟಪ್ ಇರ್ಬೋದು, ಇದಿರ್ಬೋದು ಅಂತ. ಆಕ್ಚುಲಿ ಸೂರಜ್ ಮತ್ತೆ ರಾಶಿಕಾ ಅವ್ರದ್ದು ಫ್ರೆಂಡ್ಶಿಪ್ ಅಥವಾ ಅಟ್ರಾಕ್ಷನ್ ಅಂದ್ರೆ ಐ ಥಿಂಕ್ ಅದು ಒಂದ್ ಕಂಫರ್ಟ್ ಝೋನ್ ಅನ್ಸುತ್ತೆ. ಬಟ್ ಅವಳು ಲಾಸ್ಟ್ ವೀಕ್ ನನ್ನ ಹತ್ರ ಹೇಳ್ಕೋತಾಳೆ ರಾಶಿಕಾ, ಅಂದ್ರೆ ಅವನ್ ಜಾಗದಲ್ಲಿ ಹುಡ್ಗಿ ಇದ್ರೆ ಆತರ ಆಗ್ತಿರ್ಲಿಲ್ಲ, ಸಿನ್ಸ್ ಅವನಾಗಿರೋದ್ರಿಂದ ಹಂಗ ಅನ್ಸಿದೆ ಅಂತ. ಬಟ್ ಅಗೇನ್ ಅವ್ರಿಬ್ರು ಮಧ್ಯೆ ಏನೇನ್ ಕಾನ್ವರ್ಸೇಷನ್ಸ್ ಮಾಡಿದಾರೆ ಅಂತ ನಮಗ್ ಗೊತ್ತಿಲ್ಲ, ನೀವುಗಳೇ ನೋಡಿರೋದನ್ನ. ಅವ್ರ ಮಧ್ಯೆ ಏನ್ ಕಾನ್ವರ್ಸೇಷನ್ಸ್ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಅದು ಹುಡ್ಗ ಅಂತ ಬಂದಿದ್ದಕ್ಕೆ ಅದೊಂದ್ ಬಂದೇ ಬರುತ್ತಲ್ಲ, ಓ ಇರ್ಬೋದೇನೋ. ಅಂಡ್ ಅವ್ರು ಇನ್ನೊಂದ್ ಏನಾಯ್ತು ಅಂದ್ರೆ ಬೇಗ ಫ್ರೆಂಡ್ ಆಗ್ಬಿಟ್ರು. ಹೌದು, ಬಂದಿದ್ 2 ದಿನಕ್ಕೆ ಅವರು ಫ್ರೆಂಡ್ಶಿಪ್ ಅಂತ ಕ್ರಿಯೇಟ್ ಆಗೋಯ್ತು. ಅದಕ್ಕೆ ಆ ಮಾತುಗಳು ಜಾಸ್ತಿ ಬಂತು ಅನ್ಸುತ್ತೆ. ಆಕ್ಚುಲಿ ನೀವು ಆಚೆ ಬಂದಿದ್ದಕ್ಕೆ ಪಾಪ ನಮ್ ಹುಡುಗರು ತುಂಬಾ ಜನ ಬೇಜಾರ್ ಮಾಡ್ಕೊಂಡಿದ್ದಾರೆ. ಸೀರಿಯಸ್ಲಿ ಗೊತ್ತಾ, ನಾವಿನ್ ಮುಂದೆ ಬಿಗ್ ಬಾಸ್ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇನ್ನೊಂದೇನು ಅಂದ್ರೆ, ನನ್ನ ಫ್ರೆಂಡ್ ಒಬ್ರು ಬಿಗ್ ಬಾಸ್ ನೋಡ್ತಾ ಇರ್ತಾರೆ, ಸಂತೋಷನ್ ಅವರು. ಅವ್ರ ಹೆಂಡತಿ ನೋಡ್ಬೇಡ ಅಂತ ಎಲ್ಲ ರಿಸ್ಟ್ರಿಕ್ಷನ್ ಮಾಡಿದ್ರಂತೆ. ಓ ಗಾಡ್, ಯಾಕೆ? ನಿಮಗೋಸ್ಕರ ಅವ್ರು ನೋಡ್ತಾ ಇದ್ರಂತೆ, ನೀವು ಬರೋದನ್ನ ನೋಡೋದಕ್ಕೋಸ್ಕರ. ಥ್ಯಾಂಕ್ ಯು. ಬಟ್ ನಂಗೊಂಥರ ಐ ಡೋಂಟ್ ನೋ, ಹೊರಗಡೆ ಬಂದ್ಮೇಲೂ ಒಂಥರ ಜೆನ್ಯೂನ್ ಆಗಿ ನಂಗೆ ಹೇಳಿದ್ದು ಅಂದ್ರೆ, ನೀವು ಹಿಂಗ್ ಈ ತರನೇ ಇರ್ಬೇಕು, ಕಿಚ್ಚಾಡೇ ಇರ್ಬೇಕು ಬಿಗ್ ಬಾಸ್ ಅಲ್ಲಿ ಅಂತಿಲ್ಲ. ಈ ತರ ಒಂದು ವ್ಯಕ್ತಿತ್ವನು ಇಷ್ಟು ದೂರ ಬರುತ್ತೆ ಅನ್ನೋದನ್ನ ತೋರ್ಸ್ಕೊಟ್ರಿ ನೀವು. ಆ ಡ್ರಾಮಾ ಅಥವಾ ಏನೋ ಒಂದು ನೆಗೆಟಿವ್ ಒಪಿನಿಯನ್ ತಗೊಂಡ್ ನೀವು ಬರ್ಲಿಲ್ಲ. ಆ ತರದ ಮೆಸೇಜಸ್ ಎಲ್ಲ ತುಂಬಾ ಬಂದಾಗ ಲೈಕ್ ಓಕೆ ಥ್ಯಾಂಕ್ ಯು. ಆಕ್ಚುಲಿ ಏನು ಅಂದ್ರೆ, ನೀವು ಮನೆ ಒಳಗ್ ಹೋಗ್ತಾ ಇದ್ದೀರಾ ಅಂತ ಒಂದು ಪೋಸ್ಟ್ ಬಂದ ತಕ್ಷಣ ಒಂದಷ್ಟು ಮೀಮ್ಸ್ ಗಳು ಏನ್ ಗೊತ್ತಾ, ಅಬ್ಬಾ ಬಿಗ್ ಬಾಸ್ ನೋಡೋದಕ್ಕೆ ಒಂದು ರೀಸನ್. ಸೀರಿಯಸ್ ಇದನ್ನ ನಾನು ನೋಡಿದ್ದೀನಿ, ಬಿಗ್ ಬಾಸ್ ನೋಡೋದಕ್ಕೆ ಇದೊಂದು ರೀಸನ್. ಮಿಲ್ಕಿ ಬ್ಯೂಟಿ ಕರೆಸ್ತಾ ಇದಾರೆ, ಬಿಗ್ ಬಾಸ್ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಒಂದಿಷ್ಟು ಮೀಮ್ಸ್ ಗಳು ಓಡಾಡುತ್ತೆ. ಸೊ ಅಷ್ಟು ಪ್ರೀತಿ ನೋಡಿದಾಗ ಹೆಂಗ್ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ನಾವು ಮಾಡೋದು
ನಾವ್ ಕೆಲಸ ಮಾಡೋದು ಅಫ್ಕೋರ್ಸ್ ದುಡ್ಡು ಅನ್ನೋದು ಒಂದು ಆದ್ರೆ, ಬಟ್ ರೆಕಗ್ನೈಸ್ ಮಾಡ್ಬೇಕು ನಮ್ಮನ್ನ, ಅಂಡ್ ನಾವ್ ಎಂಟರ್ಟೈನ್ ಮಾಡ್ತಿದೀವಿ. ಬಿಗ್ ಬಾಸ್ ಇಂದ ಒಂಥರ ನಾನು ಹಿಂದೆ ಶೋಸ್ ನೋಡಿರೋದು, ಅಲ್ಲಿ ಒಬ್ರೊಬ್ರು ವ್ಯಕ್ತಿತ್ವನು ಅಥವಾ ಒಂದೊಂದ್ ಪರ್ಸನಾಲಿಟಿನು ನಮ್ಗೊಂಥರ ಗೊತ್ತು ಇವ್ರು ಅನ್ನೋ ಫೀಲಿಂಗ್ ಬರುತ್ತೆ. ಅದು ಬರೋದು ಈ ಶೋ ಇಂದ ಮಾತ್ರ. ಗಿಲ್ಲಿನ ನನಗ್ ಗೊತ್ತು, ಕಾವ್ಯನ ನನ್ಗೆ ಅವ್ರು ಗೊತ್ತು, ನಂಗೆ ಇವ್ರು ಗೊತ್ತು ಅಂತ. ಸೊ ಅದೇ ತಲೆಯಲ್ಲಿ ಇದ್ದಿದ್ದು, ನಾನ್ ಗೊತ್ತಾಗ್ಬೇಕು, ಈಗ ಸಾಹಿತ್ಯ ಆಗಿ ಗೊತ್ತು ಜನಕ್ಕೆ, ಬಟ್ ಸ್ಪಂದನ ಏನು ಅಂತ ಗೊತ್ತಾಗ್ಬೇಕು ಅಂತ. ಐ ಥಿಂಕ್ ಅದಾಗಿದೆ ಅಂತ ಅನ್ಸುತ್ತೆ. ಸ್ಟಿಲ್ ಡೋಂಟ್ ನೋ. ನಮಗೆ ಬಿಗ್ ಬಾಸ್ ಮನೇಲಿ ನೋಡಿದಾಗ ನಾನು ಆಕ್ಚುಲಿ ನಾನು ಕನ್ನಡ ಸೀರಿಯಲ್ ನಾನು ವಾಟ್ಸಪ್ ನಾನು ನೋಡ್ತಾ ಇದ್ದೆ. ನಂಗೆ ಸಾಹಿತ್ಯಂಗೂ ಸ್ಪಂದನಂಗೂ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ, ಸೀರಿಯಸ್ಲಿ ಹೇಳ್ತಾ ಇದೀನಿ. ಬಿಕಾಸ್ ಅದೇ ಕ್ಯಾರೆಕ್ಟರ್. ಅಂದ್ರೆ ಸ್ವಲ್ಪ ಸಾಹಿತ್ಯಕ್ಕೆ ಸ್ವಲ್ಪ ಜಾಸ್ತಿ ಅಳ್ತಾ ಇದ್ರಿ, ಇಲ್ಲೊಂದ್ ಸ್ವಲ್ಪ ರಗಡಾಗೂ ಇದ್ರಿ, ಕಾಮಿಡಿ ಮಾಡ್ಕೊಂಡು ಇದ್ರಿ. ಅದೇ ನಮ್ಮಮ್ಮನೂ ಅದೇ ಹೇಳ್ತಿದ್ರು. ಅಂದ್ರೆ ಆ ಕ್ಯಾರೆಕ್ಟರ್ ಏನಿತ್ತು ಒಂಥರ ಅಷ್ಟೇ ಒಳ್ಳೆಯವಳು ತರನೇ ಫೀಲ್ ಆದೆ ಅಂತ. ಬಟ್ ಅದಕ್ಕೆ ನನ್ಗೊಂದ್ ಮಧ್ಯ ರಿಷಾ ಬಂದಾಗ ಅದೇ ಹೇಳ್ತಾಳೆ, ಇನ್ನೂ ಸೀರಿಯಲ್ ಕ್ಯಾರೆಕ್ಟರೇ ಪ್ಲೇ ಮಾಡ್ತಿದ್ದಾಳೆ ಅಂತ. ನಾನು ಅವಳಿಗೂ ಅವಾಗ್ಲೂ ಅದೇ ಹೇಳಿರ್ತೀನಿ, ನೀ 5th ವೀಕ್ ಬಂದಿದ್ಯಾ, 5 ವಾರ ನಾಟಕ ಮಾಡಕ್ಕಾಗಲ್ಲ, ನಿಂಗೆ ಅಷ್ಟಿದ್ರೆ ಇನ್ನೂ ಒಂದಷ್ಟು ವಾರ ಇರ್ತಿಯಲ್ಲ, ಯು ವಿಲ್ ಆಲ್ಸೋ ಸಿ. ಬಿಕಾಸ್ ಆ ಮನೇಲಿ ತುಂಬಾ ನಾವು ಫೇಕ್ ಮಾಡಕ್ ಆಗದೆ, ಯಾಕಂದ್ರೆ 24x7 ಹೋಗ್ತಾನೆ ಇರುತ್ತೆ ಎಪಿಸೋಡ್. ಅಂದ್ರೆ ನಾವು 1.5 ಗಂಟೆ ಕೆಲವ್ರು ಲೈವ್ ನೋಡೋರು ಇರ್ತಾರೆ. ಸೊ ಆ ಮನೇಲಿ ಫೇಕ್ ಮಾಡಕ್ ಆಗಲ್ಲ. ಆತರ ಮುಖವಾಡ ಇದ್ರೆ ಯಾರು ಕಳ್ಸೋದ್ ಬೇಡ, ಅದಾಗದೆ ಕಳ್ಸ್ಕೊಳುತ್ತೆ ಅಂತ. ನೀವ್ ಈ ಹಿಂದೆ ಸೀಸನ್ಸ್ ಗಳನ್ನ ನೋಡ್ತಾ ಕೆಲವೊಂದು ಎಪಿಸೋಡ್ಗಳನ್ನೆಲ್ಲ ನೋಡಿದಾಗ ಏನ್ ಅನ್ನಿಸ್ತಿತ್ತು ನಿಮಗೆ ಇಲ್ಲಿ ಕುತ್ಕೊಂಡು ನೋಡುವಾಗ? ಅದೇ ಒಂದು ಅಷ್ಟ್ ಇಮೋಷನಲ್ ಆಗೋದು, ಲೆಟರ್ ಆಗಿರ್ಲಿ, ಫ್ಯಾಮಿಲಿ ಬಂದಾಗ ಆಗಿರ್ಲಿ, ಅದೆಲ್ಲ ಏನು ಹೇಳ್ಕೊಡ್ತಾರ ಅಥವಾ ಆ ತರದೊಂದು ಇತ್ತು. ಅಂಡ್ ಮೊಟ್ಟೆಗೆ ಜಗಳ ಆಡೋದು ಅಥವಾ ಗ್ರಾಸರೀಸ್ ಬಂದಾಗ ಇದು ಮಾಡೋದು, ಎಕ್ಸೈಟ್ಮೆಂಟ್ ತೋರ್ಸೋದು, ಅದು ಎಲ್ಲ ಇಸ್ ಇಟ್ ನೆಸೆಸರಿ ಅಷ್ಟೊಂದು? ಏನು ಒಂದ್ ಮೊಟ್ಟೆ ತಾನೆ ಅಂತ. ಬಟ್ ಆ ಮನೇಲಿ ಮೊಟ್ಟೆ ಮೇಲೆ ಲೆಟರ್ ಬರೆಯಕ್ ಶುರು ಮಾಡಿದೆ ನಾನು, ಕಾವ್ಯ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ದೇವ್ರೆ. ಯಾಕಂದ್ರೆ ಫಸ್ಟ್ 2 ವೀಕ್ಸ್ ಮೊಟ್ಟೆ ಬಂದಾಗ ಏನಾಗುತ್ತೆ, ನಾನು ಗಿಲ್ಲಿ ಕಾವ್ಯ ಒಟ್ಟಿಗೆ ಇಟ್ಕೋತಾ ಇದ್ವಿ ನಮ್ದು ಮೊಟ್ಟೆಗಳು, ಹಣ್ಣು ಇದು ಎಲ್ಲ. ನಾವು ತಿಂದೇ ಇಟ್ಟಿಲ್ಲ, ಎಲ್ಲ ಖಾಲಿ ಆಗಿ ಹೋಗ್ತಿತ್ತು. ರಕ್ಷಿತಾ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳಕ್ಕೆ ಇವ್ರು ಎಷ್ಟು ಮೊಟ್ಟೆ ಎಲ್ಲಿಂದ ತರ್ತಿದ್ಯೋ ಮೊಟ್ಟೆ ಅಂದ್ರೆ, ಇಲ್ಲ ನಮಗ್ ಗೊತ್ತೇ ಆಗಿರಲ್ಲ ಅದು 2 ವೀಕ್ಸ್. ಅದಾದ್ಮೇಲೆ ಫಸ್ಟ್ ಬರ್ಕೊಳಕ್ ಶುರು ಮಾಡ್ತೀವಿ SKG ಅಂತ. ಸೊ ಅದೆಲ್ಲ ಹೊರಗಡೆಯಿಂದ ನೋಡ್ಬೇಕಾರೆ ಇಸ್ ಇಟ್ ರಿಯಲಿ ನಿಜಾನ ಅಂತ ಅನ್ಸ್ತಿತ್ತು. ಬಟ್ ಅಲ್ಲಿ ಹೋದ್ಮೇಲೆ ಆ ಸ್ಮಾಲ್ ಇಮೋಷನ್ಸ್ ಅದೆಲ್ಲ ತುಂಬಾ ಫೀಲ್ ಆಗುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಸೀಸನ್ ನ ನೀವು ನೋಡಿರ್ತೀರಾ, ಸೊ ಇದೊಂದು ಹಳೆ ಸೀಸನ್ ಅಲ್ಲಿ ಇದ್ದಿದ್ದು ನಮ್ ಸೀಸನ್ ಅಲ್ಲೂ ಇದಿರ್ಬೇಕಿತ್ತು ಅಂತ ಅನ್ಸಿದ್ ಯಾವಾಗ ಆಚೆ ಬಂದ್ಮೇಲೆ, ಇದೊಂದು ಮಿಸ್ ಆಯ್ತು, ಇದೊಂದು ಇರ್ಬೇಕಿತ್ತು ಅಂತ? ಐ ಥಿಂಕ್ ಆತರ ಅಂದ್ರೆ ಸ್ಕೂಲ್ ಟಾಸ್ಕ್ ಬರುತ್ತಾ ಆ ಥರದ್ದೇನೋ ಅನ್ಕೋತಾ ಇದ್ವಿ. ಅದ್ ಬಿಟ್ರೆ ನಮ್ ಸೀಸನ್ ಒಂಥರ ಇಟ್ ವಾಸ್ ಪ್ಯಾಕೇಜ್, ಒಂಥರ ಫಿಲ್ಡ್ ವಿತ್ ಎವ್ರಿಥಿಂಗ್ ತರ ಅನ್ಸ್ತಿತ್ತು. ಕಂಪೇರ್ ಮಾಡ್ಕೊಂಡು ಅದಿರ್ಬೇಕಿತ್ತು. ಅದೇ ನಾನು ಹೇಳ್ದಂಗೆ ನಾವ್ ಒಂದ್ ಅನ್ಕೋತಾ ಇದ್ವಿ, ಇವಾಗ ಹೋಟೆಲ್ ಟಾಸ್ಕ್ ಅದೆಲ್ಲ ಇರ್ಬೇಕಾದ್ರೆ ಪ್ರೀವಿಯಸ್ ಸೀಸನ್ ಅಲ್ಲಿ 2 ದಿನ ಅವರು 2 ದಿನ ಅವರು, ಅವಾಗ ನಾವ್ ಇವ್ರ ಹತ್ರ ಸೇವೆ ಮಾಡಿಸ್ಕೋಬೇಕು, ಇದ್ ಮಾಡಿಸ್ಕೋಬೇಕು. ನಾವು ಆಲ್ರೆಡಿ BB ಪ್ಯಾಲೇಸ್ ಅಂತ ಬೋರ್ಡ್ ಹಾಕಿದ ತಕ್ಷಣ ನಾವ್ ಅದೆಲ್ಲ ಮಾತಾಡ್ಕೊಂಡ್ವಿ. ಅದಿದ್ರೆ ಇನ್ನು ಏನೋ ಮಜಾ ಮಾಡ್ತಿದ್ವಿ ಅನ್ಸುತ್ತೆ. ಇದು ಹೊರಗಡೆಯಿಂದ ಬಂದಿದ್ ಇನ್ನೊಂದ್ ಫನ್ ಇತ್ತು. ಆದ್ರೆ ಬಟ್ ಅವ್ರ ಕೆಲವೊಂದು ಸ್ಟೇಟ್ಮೆಂಟ್ ಗಳು ಹರಿದಾಡುತ್ತೆ, ಅವ್ರುಗಳು ಗಿಲ್ಲಿ ಮೇಲೆ ಟ್ರಿಗರ್ ಆಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಅವ್ರ ಕಾಮಿಡಿನ ಸೀರಿಯಸ್ ಆಗಿ ತಗೊಂತಾರೆ. ಸೊ ಆ ಪ್ರೆಸರ್ ಹೆಂಗಿತ್ತು ಆಕ್ಚುಲಿ? ಅಭಿ ಅವರು ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ, ಅವ್ರ ಕಾಮ್ನೆಸ್ ಆಗಿ. ಆಕ್ಚುಲಿ ಆ ವಾರ ಅಭಿಗೆ ತುಂಬಾ ಕಷ್ಟ ಆಗಿದ್ದು ಅಂತ ಅನ್ಸುತ್ತೆ. ಅಂದ್ರೆ ಹೊರಗಡೆಯಿಂದಾನು ನಮ್ಗೆ ನಾವ್ ಅಷ್ಟೊತ್ತಿಗೆ ಗಿಲ್ಲಿ ಕಾಮಿಡಿಗೆ ಅಡ್ಜಸ್ಟ್ ಆಗಿದ್ವಿ, ನಮ್ಗೆ ಫನ್ ಅನ್ಸ್ತಿತ್ತು. ಬಟ್ ಅವ್ರುನು ಹೊರಗಡೆಯಿಂದ ಬಂದಾಗ ಪರ್ಪಸ್ಫುಲಿ ಇವರು ಮಾತಾಡ್ತಿದಾರಲ್ಲ ಅಂತ ನಾವೆಲ್ಲ ಮಾತಾಡ್ಕೊಂಡಿರೋದು ಇದೆ. ಅವನು ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ತರನೇ ಇದೆ. ಯಾಕಂದ್ರೆ ಅವ್ನ ಪಾಯಿಂಟ್ ಆದ್ಮೇಲೆ ನೀನ್ ಅವ್ರು ಇದಕ್ಕೆ ಹೋಗ್ಬೇಡ ಅಂತ ನಾವ್ ಹೇಳ್ತೀವಿ, ಅವ್ರು ಹೇಳ್ತಾರೆ ಅವರೇ ವೇಟರ್ ಸರ್ವ್ ಮಾಡ್ಬೇಕು, ಅವರೇ ಮಾಡ್ಬೇಕು ಅನ್ನೋದು ಮಾಡ್ತಾರೆ. ಬಟ್ ಅವರು ಫನ್ ಮಾಡಕ್ಕೆ ಮಾಡಿದ್ರ ಅಥವಾ ಅವ್ರಿಗ ಇವನ್ ಫನ್ ಅಡ್ಜಸ್ಟ್ ಆಗಿಲ್ವಾ, ಟ್ರಿಗರ್ ಮಾಡಕ್ ನೋಡಿದ್ರ, ಆಮೇಲೆ ಜಗಳಾನು ಆಗುತ್ತೆ ಆ ಟೈಮಲ್ಲಿ. ಸೊ ಅದೆಲ್ಲಾನು 100% ಇವಂದೇ ತಪ್ಪು ಅಂತನೂ ನಾವ್ ಹೇಳಕ್ಕಾಗಲ್ಲ. ಆಮೇಲೆ ಹೊರಗಡೆಯಿಂದ ಯಾರು ಬಂದ ತಕ್ಷಣ ಒಳಗಡೆ ಇರೋರೆಲ್ಲ ನಮ್ಮವ್ರು ಅಂತ ಅನ್ಸ್ಬಿಡುತ್ತೆ. ನಮ್ ಗಿಲ್ಲಿ ಮೇಲೆ ಇದ್ ಮಾಡ್ಬೇಡಿ, ನಮ್ಮ ಕಾವ್ಯ ನಮ್ದಿದು, ನಾವ್ ಇಷ್ಟ ದಿನ ಜೊತೆಲಿ ಇದ್ದಿದ್ರಿಂದ ಆ ಫೀಲಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಮನೆಯವರೆಲ್ಲ ವಿಲ್ ಸೇ
ನೀವು ಹಂಗೆ ಮಾಡಿದ್ರಲ್ವಾ ಅಂತ ಅನ್ಕೋತೀವಿ. ಈಗ 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 ಇಷ್ಟು ಎಲ್ಲ ಒಂದೊಳ್ಳೆ ಬಾಂಡಿಂಗ್ ಎಲ್ಲ ಕ್ರಿಯೇಟ್ ಆಗಿದೆ ಅಲ್ವಾ. ಇವಾಗ ಜಂಟಿಯಾಗಿ ನೋಡಿದಾಗ ಮಾಳುವ್ರನ್ನ ಬಿಟ್ಟು ಯಾರು ನಿಮ್ ಜೊತೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ? ಜಂಟಿಯಾಗಿ ಮಾಡೋಣ ಇದ್ದಿದ್ದಕ್ಕೆ ನನ್ ಜರ್ನಿ ಈ ತರ ಇದೆ. ಅಫ್ಕೋರ್ಸ್ ಅವ್ರು ಬಿಟ್ಟು ಐ ಥಿಂಕ್ ನಾನು ಕಾವ್ಯ ಬಂದಿದ್ರು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಬಿಕಾಸ್ ನಾನು ಅವಳು ಇದ್ದಿದ್ದು ಹೌದು. ಇದು ಒಂಥರ ಆ ರ್ಯಾಪನು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅಂಡ್ ಅಭಿ ಆಕ್ಚುಲಿ ಫಸ್ಟ್ ವೀಕ್ ಬೇರೆ ತರ ಇದ್ದು, ಸೊ ಅಭಿ ಬೇಡ. ನಂಗೆ ಫಸ್ಟ್ ವೀಕ್ ಇಷ್ಟಾನೇ ಆಗಿರ್ಲಿಲ್ಲ ಅವನು, ಯಾಕೆ ಇವ್ನು ಹಿಂಗಾಡ್ತಾನೆ ಅಂತ ಅನ್ಸ್ತಿತ್ತು. ಸೊ ಸೆಕೆಂಡ್ ವೀಕ್ ಇಂದ ಅವನು ನಂಗೆ ಚೆನ್ನಾಗ್ ಅನ್ಸಿದ್ದು. ಸೊ ಐ ಥಿಂಕ್ ಕಾವ್ಯ ನಾನು ಜಂಟಿಯಾಗಿ ಬಂದಿದ್ದು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಮನೇಲಿ ಯಾರಿಗೆ ತುಂಬಾ ಕ್ಯಾಮ್ರಾ ಕಾನ್ಶಿಯಸ್ ಇದೆ? ಜಾನು ಇದ್ದಾಗ ಜಾನು ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ರೆಡಿ ಆಗ್ತಿದ್ದು ಅಂದ್ರೆ ಅದ್ ಅನ್ಸ್ತಿತ್ತು. ನಾವು ಅನ್ಕೋತಾ ಇದ್ವಿ ನಾವು ಇಷ್ಟು ಮೋಟಿವೇಶನ್ ಇದೆ ಜಾನುಗೆ ರೆಡಿ ಆಗಕ್ಕೆ ಇದ್ ಮಾಡಕ್ಕೆ. ಫಸ್ಟ್ 2 ವೀಕ್ಸ್ ಅಂತೂ ನಾನ್ ನೈಟ್ ಡ್ರೆಸ್ ಅಲ್ಲೇ ಇರ್ತಿದ್ದೆ. ಅರ್ಧ ದಿನ ಆಗೋಗ್ತಿತ್ತು. ಯಾಕಂದ್ರೆ ಜಂಟಿ ಆಗಿರೋದ್ರಿಂದ ನಾವೇ ಎಲ್ಲಾ ಕೆಲ್ಸ ಮಾಡ್ಬೇಕಿತ್ತು, ಟೈಮ್ ಆಗ್ತಿರ್ಲಿಲ್ಲ. ಅಯ್ಯೋ ರೆಡಿನೇ ಆಗ್ತಿಲ್ವಲ್ಲ. ಆಮೇಲೆ ಸ್ಕಿನ್ ಕೇರ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋರು, ನಾ ಹೋಲ್ ಟೈಮ್ ಸ್ಕಿನ್ ಕೇರ್ ಮಾಡಿಲ್ಲ. ಸೊ ಅವಾಗ ಅನ್ಕೋತದೆ ಆತರ ಸ್ವಲ್ಪ ಅವರು. ಅಂಡ್ ಅವ್ರ ಡ್ರೆಸ್ಸಿಂಗು ಅಷ್ಟೇ, ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿದೆ. ಹುಡುಗರಲ್ಲಿ ಯಾರಿಗೂ ಇಲ್ಲ. ಹುಡುಗರು ಸ್ಟಾರ್ಟಿಂಗ್ ಅಲ್ಲಿ ಅಭಿ ಸ್ವಲ್ಪ ಕಾನ್ಶಿಯಸ್ ಇದ್ನ ಅಂತ ಅನ್ಸ್ತಾ ಇತ್ತು ನಂಗೆ ಸ್ಟಾರ್ಟಿಂಗ್ ಅಲ್ಲಿ. ಅದ್ ಬಿಟ್ರೆ ನಿಮ್ಮನ್ನ ಬಿಟ್ರೆ ನಿಮ್ಗೆ ಯಾರು ತುಂಬಾ ರಿಯಲ್ ಆಗಿ ಅನ್ಸಿದ್ರು? ರಿಯಲ್ ಜೆನ್ಯೂನ್ ಆಗಿದ್ದಾರೆ ರಿಯಲ್ ಅಂತ ಅನ್ಸಿದ್ ಯಾರು? ರಿಯಲ್ ಆಗಿದ್ದಾರೆ ಅಂದ್ರೆ ಐ ಥಿಂಕ್ ಕಾವ್ಯ ರಿಯಲ್ ಆಗಿದ್ದಾಳೆ. ಒಂಥರ ಅದೇನೋ ನಾನು ಅವಳು ಮಾತಾಡೋದು ಸ್ವಲ್ಪ ಸಿಮಿಲರ್ ಅನ್ಸ್ತಿತ್ತು, ಥಾಟ್ ಪ್ರಾಸೆಸ್ ಎಲ್ಲ. ಅವಳು ರಿಯಲ್ ಅನ್ಸ್ತಾಳೆ. ಗಿಲ್ಲಿನೂ ರಿಯಲ್ ಆಗಿದ್ದಾನೆ ಅಂತ ಅನ್ಸ. ಅವ್ನು ಅಫ್ಕೋರ್ಸ್ ಸ್ಟ್ರಾಟಜೀಸ್ ಇದೆ, ಬಟ್ ಅವ್ನು ಹೇಳೋದು ಅಥವಾ ಅವ್ನ ಒಪಿನಿಯನ್ಸ್ ಎಲ್ಲ ಅವ್ನ್ ಹೊರಗಡೆನೂ ಇರೋದು ಹಿಂಗೆ ಮನೇಲಿ ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ಏನು ಅಂದ್ರೆ ಲಾಸ್ಟ್ ಇಯರ್ ನಮ್ಗೆ ಹನುಮಂತ್ ಅವ್ರು ಪಂಚಲ್ಲಿ ಇರ್ತಾರೆ, ಅದು ನಾವೆಲ್ಲರೂ ಒಪ್ಕೊಂಡ್ವಿ. ಬಟ್ ಇವಾಗ ಅವರು ಹೊರಗಡೆ ಇದ್ದನ್ನ ನೋಡಿದಾಗ ಅವರು ಒಪ್ಕೊಂಡಿರ್ತಾರೆ ಪಾಯಿಂಟ್ ಆಫ್ ವ್ಯೂ. ಆದ್ರೆ ಗಿಲ್ಲಿ ಬನಿಯನಲ್ಲಿ ಇದ್ದದನ್ನ ಅದನ್ನೇ ಪಾಯಿಂಟ್ ಔಟ್ ಮಾಡ್ತಾರೆ. ಬೇಕು ಸಿಂಪತಿಗೋಸ್ಕರ ಇದ್ದಾನೆ, ಬಡವ ಅಂತ ತೋರಿಸ್ಕೊಂತ ಇದ್ದಾನೆ. ಅವ್ರು ಇರೋದೇ ಹಾಗೇನಾ ಅಥವಾ ಬಟ್ಟೆ? ಆಕ್ಚುಲಿ ಬನಿಯನಲ್ಲೇ ಇರ್ಬೇಕು ಅನ್ನೋದು ಅಂತಲ್ಲ, ಬಟ್ ಅವ್ನ್ ಬಟ್ಟೆ ಬಗ್ಗೆ ಅಷ್ಟು ಕಾನ್ಶಿಯಸ್ ಇಲ್ಲ. ಒಂದೊಂದ್ ವೀಕೆಂಡ್ ಹೆಂಗಾಗೋಗ್ತಿತ್ತು ಅಂದ್ರೆ ಒಂದ್ ಲಾಸ್ಟ್ ವೀಕ್ ಹಾಕಿರೋ ಒಬ್ಬ ಶರ್ಟ್ನೇ ಹಾಕೋತಿದ್ದ. ಇದ್ ಹಾಕೊಂಡಿದೆ ಕಣೋ ಲಾಸ್ಟ್ ವೀಕೆಂಡ್ ಇಂದ. ಹೌದಾ ಹಾಕಿದ್ದ, ಅವ್ನ್ ಹಾಕಿರೋದು ಅವ್ನಿಗೆ ಆಕ್ಚುಲಿ ನಾನು ಇದು ಹಾಕಿದ್ದೆ, ಅದ್ ನೆಕ್ಸ್ಟ್ ವೀಕ್ ಹಾಕ್ಬಾರ್ದು ಅಷ್ಟೆಲ್ಲ ಅವನು ಬಟ್ಟೆ ಬಗ್ಗೆ ಜೆನ್ಯೂನ್ ಆಗಿ ಯೋಚನೆ ಮಾಡ್ತಿರ್ಲಿಲ್ಲ. ಎಲ್ಲಾನು ಬಂದಿದ್. ಬಟ್ ಅದ್ ಪಾಯಿಂಟ್ ಔಟ್ ಮಾಡ್ತಿದ್ರು ರಘು ಸರ್. ಏನಕ್ಕೆ ಅಂದ್ರೆ ಬಂದಿರೋದ್ನ ಹಾಕೋ ಕಳ್ಸಿದ್ರು ನೀನ್ ಯಾಕೆ ಹಾಕೋತಿಲ್ಲ ಅಂತ. ಅದೊಂದು ಮನೇಲಿ ಯಾರು ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ? ರಘು ಸರ್ ಆಬ್ವಿಯಸ್ಲಿ, ಅವ್ರು ಯಾವಾಗ್ಲೂ ಕಿಚನ್ ಅಲ್ಲಿ. ಆಮೇಲೆ ಒಂಥರ ಟೇಸ್ಟ್ ಸ್ವಲ್ಪ ತಿಂದ್ರು ಟೇಸ್ಟಿಯಾಗಿ ಅನ್ಸ್ತಿತ್ತು. ಸೊ ರಘು ಸರ್. ಈಗ ಫೇಕ್ ಅಂತ ಅನ್ಸಿದ್ ಯಾರು ನಿಮಗೆ? ಇನ್ನು ಆಚೆ ಬರ್ಬೇಕು ಅವ್ರ ಕ್ಯಾರೆಕ್ಟರ್ ಅಂತ ಅನ್ಸಿದ್ದು? ಫೇಕ್ ಅಂದ್ರೆ ಅಶ್ವಿನಿ ಮ್ಯಾಮ್ ಅನ್ಸ್ತಾರೆ ಸ್ವಲ್ಪ. ಅಂದ್ರೆ ಶಿ ಈಸ್ ಆಕ್ಚುಲಿ ಗುಡ್ ಲಿಸ್ನರ್ ಅಂಡ್ ಎವ್ರಿಥಿಂಗ್, ಬಟ್ ಸಮ್ಟೈಮ್ಸ್ ಅವರು ರಿಯಾಕ್ಟ್ ಮಾಡೋದು ಅಥವಾ ಕೆಲವು ಸಲ ಸಾರಿ ಕೇಳಿದ್ದು ಕೂಡ ಜೆನ್ಯೂನ್ ಆಗಿ ಕೇಳಿದ್ರು ಅಂತ ಫೀಲ್ ಆಗಿಲ್ಲ. ಅದೆಲ್ಲ ಫೇಕ್ ಅಂತ ಅನ್ಸುತ್ತೆ. ನೀವು ಬರೋ ದಿನಾನೇ ಒಂದ್ ಇದಾಗುತ್ತೆ, ರಾಶಿಕಾ ಅವ್ರ ಮೇಲೆ ಒಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಇಟ್ಸ್ ವಾಸ್ ಯಾಕಂದ್ರೆ ಅವ್ರ ಜೊತೆನೆ ಇರ್ತಾರೆ ಆ ವೀಕ್. ರಾಶಿಕಾ ಅವ್ರ ಜೊತೆನೆ ಇರ್ತಾರೆ, ಬಟ್ ಅದ್ ನೋಡ್ರೆ ವೀಕೆಂಡ್ ಅಲ್ಲಿ ಆತರ ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂದ್ರೆ ನಾನು ಅದೇ ಅಶ್ವಿನಿ ಮ್ಯಾಮ್ದು ಅಬ್ಸರ್ವ್ ಮಾಡಿದೀನಿ. ವೀಕೆಂಡ್ ಅಲ್ಲಿ ಏನಾದ್ರು ಬೋರ್ಡ್ ಕೊಡೋದು, ಸ್ಟಾರ್ ಕೊಡೋದು, ಏನೇ ಆಕ್ಟಿವಿಟಿ ಬಂದ್ರು ನನ್ ಮೇಲೆ ಅವ್ರಿಗೆ ಏನು ಅಷ್ಟು ಇರಲ್ಲ, ಬಟ್ ನಾನು ಅವ್ರ ಹೆಸರು ಅಲ್ಲಿ ಹಾಕ್ಬಿಟ್ರೆ ಇಮಿಡಿಯೇಟ್ಲಿ ನನ್ನ ಹೆಸರೇ ತಗೊಳ್ಳೋತಾರೆ. ಇಮಿಡಿಯೇಟ್ ರಿಯಾಕ್ಷನ್ ಕೊಡ್ತಾರೆ. ಅಂಡ್ ರಿಯಾಕ್ಷನ್ ಕೊಡೋ ಬರದಲ್ಲಿ ಅವರು ಸ್ಟೇಟ್ಮೆಂಟ್ಸ್ ಅದ್ರ ಹಿಂದೆನೂ ಸುಮಾರು ಸಿಚುಯೇಷನ್ಸ್ ಅಲ್ಲೂ ಮಾಡಿದ್ದಾರೆ. ಆ ಕೋಪದಲ್ಲಿ ಮಾಡ್ಬಿಟ್ಟೆ, ನಂಗೇನ್ ಅನ್ಸ್ತು ನಾನು ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಬಟ್ ಅದೇ ವ್ಯಕ್ತಿತ್ವ ಅಲ್ವಾ. ಐನೋ ಕೋಪ ಬರುತ್ತೆ ಎಲ್ಲರಿಗೂ. ಕೋಪದಲ್ಲಿ ನಾವ್ ಏನ್ ಮಾತಾಡ್ತೀವಿ ಅನ್ನೋದು ನಮ್ ವ್ಯಕ್ತಿತ್ವ ಅನ್ನೋದು ಮ್ಯಾಟರ್ ಆಗುತ್ತಲ್ಲ. ಯಾರು ಟಾಪ್ 5 ಇರ್ತಾರೆ? ಅದೇ ಧನು ಇದಾನೆ ಇವಾಗ ಆಲ್ರೆಡಿ. ಗಿಲ್ಲಿ ಇರ್ತಾನೆ, ಅಂಡ್ ರಕ್ಷಿತಾ ಇರ್ತಾಳೆ, ರಘು ಸರ್ ಇರ್ತಾಳೆ. ಕಾವ್ಯ ಇರ್ಬೇಕು ಅಂತ ನನ್ಗೆ ಆಸೆ, ಬಟ್ ನಾ ಹೊರಗಡೆ ಬಂದ್ಮೇಲೆ ಅದು ಸ್ವಲ್ಪ ಕಷ್ಟ. ಅವ್ಳು ಲಾಸ್ಟ್ 2 ವೀಕ್ ಸ್ವಲ್ಪ ಎಫೆಕ್ಟ್ ಆಗತ್ತಾ ಅಂತ ಅನ್ಸುತ್ತೆ. ಇಫ್ ನಾಟ್ ಅವಳಿಲ್ಲ ಅಂದ್ರೆ ಐ ಥಿಂಕ್ ಅಶ್ವಿನ್ ಮ್ಯಾಮ್ ಬರ್ತಾರೆ. ಕಪ್ಪು
ನಂಗೆ ಧನು ಅಥವಾ ಗಿಲ್ಲಿ ಗೆಲ್ಬೇಕು ಅಂತ ಇದೆ, ತುಂಬಾ ಆಸೆ ಇದೆ. ಇಬ್ರಲ್ಲಿ ಯಾರು ಗೆದ್ರು ಓಕೆ. ಗಿಲ್ಲಿ ಮೇಲೆ ಗಿಲ್ಲಿ ಗೆದ್ರೆ ಹೆಂಗಿರುತ್ತೆ? ಖುಷಿ ಆಗುತ್ತೆ ಡೆಫಿನೆಟ್ಲಿ. ನಾನು ಅವನು ಹೆಂಗ್ ಮಾತಾಡ್ತಾ ಇದ್ವಿ ಅಂದ್ರೆ 5 ವಾರ ತುಂಬಿಸ್ಬೇಕು, 7 ವಾರದಿಂದ ಶುರು ಮಾಡ್ದ, 7 ವಾರ ತುಂಬಿಸ್ಬೇಕು, 8 ವಾರ ತುಂಬಿಸ್ಬಿಡ್ಬೇಕು, 9 ವಾರ ತುಂಬಿಸಿದ್ವಲ್ಲೇ, 10 ವಾರ ತುಂಬಿಸಿದ್ವಲ್ಲೇ ಅಂತ ಹಂಗೆ. ಸೊ ಹೊರಗಡೆ ಏನಾಗ್ತದೆ ಅನ್ನೋದು ನಮ್ಗೆ ಕ್ಲೂ ಇರಲ್ಲ. ಅಂಡ್ ಅವ್ನ್ ಸ್ಟ್ರಗಲ್ಸ್ನು ಅಷ್ಟೇ, ಅವ್ನ್ ಹೇಳ್ತಿರ್ತಾರೆ ಸೆಟ್ ಮಾಡಿದ್ದು ಎಕ್ಸ್ಪೀರಿಯನ್ಸಸ್ ಹೇಳ್ಕೊಂಡಿದ್ದು. ಇಟ್ಸ್ ನಾಟ್ ನಾನ್ ಮಾಡಿದ್ದೀನಿ ಅಂತ ಹೇಳೋ ತರ ಹೇಳ್ತಿರ್ಲಿಲ್ಲ. ಅವ್ನ ಎಕ್ಸ್ಪೀರಿಯನ್ಸ್ ಅನ್ನು ಫನ್ ಮೂಮೆಂಟ್ಸ್ ನೇ ಹೇಳ್ತಿದ್ದ. ಅವನು ಹೆಂಗಾಗೋಯ್ತು ಅವತ್ ಅಲ್ಲಿ ಮಲ್ಗಿದ್ದೆ, ಹಿಂಗ್ ಎದುರ್ಕೊಂಡ್ಬಿಟ್ಟಿದ್ದೆ, ಈ ತರದ ಎಕ್ಸ್ಪೀರಿಯನ್ಸ್ ಹೇಳುವಾಗ ಒಂದೊಂದ್ ಜರ್ನಿ ಇದೆ, ಆ ಸ್ಟ್ರಗಲ್ ಇದೆ. ಐ ಥಿಂಕ್ ಅದು ಗೆದ್ದಾಗ ಅಂಡ್ ಆಲ್ಸೋ ಅವನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡು ಇಷ್ಟಪಟ್ಟಾಗ ಆ ಜರ್ನಿಗೂ ಒಂದ್ ಅರ್ಥ ಸಿಗುತ್ತೆ. ಆಕ್ಚುಲಿ ಫನ್ ಅಂದ್ರೆ ಅವ್ರ ಅಜ್ಜಿಗೆ ಬ್ಯಾನರ್ ಮಾಡ್ಸಿದ್ದನ್ನು ಅದನ್ನು ಫನ್ ಆಗಿ ಅದೇ ಹೇಳ್ತೀನಿ, ನಿಜವಾಗ್ಲೂ ಯಾರೋ ಸಿನಿಮಾಗೆ ಕಂಟೆಂಟ್ ತಗೋಬಹುದು ಹಂಗ್ ಮಾಡಿದ್ಯಾ ಅಂತ. ಆದ್ರೆ ಒಂದು ಸುಮಾರು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವ್ನ್ ಬಸ್ದೊಂದು ಲವ್ ಸ್ಟೋರಿ ಹೇಳ್ಕೊತಾ ಇರ್ತಾನೆ, ಅದು ಸುಮಾರು ಆ ತರದ್ದು ಚೆನ್ನಾಗಿದೆ ಒಂದು ಸ್ಟೋರಿ ಕೆಲವುದು. ಸೊ ಇವಾಗ ಏನಾರು ಗಿಲ್ಲಿ ಇರ್ಲಿಲ್ಲ ಅಂದಿದ್ರೆ ಆ ಮನೇಲಿ ಯಾರ ಜೊತೆ ಇನ್ನೂ ಬಾಂಡಿಂಗ್ ಸ್ಟ್ರಾಂಗ್ ಆಗಿರ್ತಿತ್ತು? ಇಫ್ ಇನ್ ಕೇಸ್ ಈ ಸೀಸನ್ ಗಿಲ್ಲಿ ಇರ್ಲಿಲ್ಲಪ್ಪ ನಿಮ್ ಸೀಸನ್ ಅಲ್ಲಿ? ಅದೇ ನಂದು ಧನು, ಕಾವ್ಯ, ಆ ಬಾಂಡಿಂಗ್ ಆಕ್ಚುಲಿ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಬಟ್ ಅವ್ನ್ ಇರ್ಲಿಲ್ಲ ಅಂದಿದ್ರೆ ರಕ್ಷಿತನ್ ಜೊತೆ ಬಾಂಡಿಂಗು ಚೆನ್ನಾಗಿರ್ತಿತ್ತೇನೋ. ಯಾಕೆ ಅಂದ್ರೆ ಅವಳು ಅವಾಗ ಇವಾಗ ಒಂದ್ ಸ್ವಲ್ಪ ಒಂದ್ ಕಡೆ ಸ್ಟಿಕ್ ಆನ್ ಆಗಿದ್ರಲ್ಲ, ಎಲ್ಲಾ ಕಡೆನೂ ಮಾತಾಡ್ತಿದ್ಲು ಅನ್ಸುತ್ತೆ. ಓವರ್ ಆಲ್ ಎಷ್ಟು ಮಿಸ್ ಮಾಡ್ಕೊಂತೀರ? ಡೆಫಿನೆಟ್ಲಿ ತುಂಬಾ ಮಿಸ್ ಮಾಡ್ಕೋತೀನಿ. ಅದೇ ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಅದು ಒಳಗಿದ್ದಾಗ ಅನ್ಸ್ತಿತ್ತು, ಇದು ಒಂದೇ ಸರಿ ಬರೋದು ಎಕ್ಸ್ಪೀರಿಯನ್ಸ್ ಇಂದ. ಹೊರಗಡೆ ಬಂದ್ಮೇಲೆ ಅದು ಜಾಸ್ತಿ ಫೀಲ್ ಆಗ್ತಿದೆ. ಬಟ್ ಐ ಆಮ್ ಸ್ಟಿಲ್ ಹ್ಯಾಪಿ ವಾಟ್ ಎವರ್ ಡೇಸ್ ಇಷ್ಟ ದಿನ ನಾನು ಇದ್ದಿದ್ದು. ಆಮೇಲೆ ಇವಾಗ ನೋಡೋದಕ್ಕೆ ಇದೆಲ್ಲ ಬಂದಿದ್ಯಾ ಅಂತ ನಂಗೆ ಅನ್ಸ್ತಾ ಇರ್ಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಆಕ್ಚುಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಅಂದಾಗ ನನ್ನ ರೂಮ್ಮೇಟ್ಸ್ ಕಾಂಪ್ಲಿಮೆಂಟ್ ಹೇಳಕ್ ಹೇಳಿದ್ದಾರೆ. ಸೊ ಏನು ಅಂದ್ರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆಯಂತೆ, ನಿಮ್ ಸ್ಯಾರಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆಯಂತೆ. ಸೊ ಇದನ್ನ ಮಿಸ್ ಮಾಡದೆ ಹೇಳು ಅಂತ ಹೇಳಿ ಕಳ್ಸಿದ್ದಾರೆ. ಆಕ್ಚುಲಿ ಇದೆಲ್ಲ ಕ್ವಶನ್ಸ್ ನಂದು ಹೌದು ಅವ್ರದ್ದು ಹೌದು, ಯಾಕಂದ್ರೆ ಅವರು ರೆಗ್ಯುಲರ್ ನೋಡ್ತಾರೆ ಈ ವಾರ ಯಾರು ಹೋಗ್ತಾರೆ. ಸೊ ಈ ವಾರ ಯಾರು ಬರ್ಬೋದು ನಿಮ್ ಪ್ರಕಾರ ಮನೆಯಿಂದ ಆಚೆ? ಮಧ್ಯ ಮಿಡ್ ವೀಕ್ ಏನಾದ್ರು ವೆಡ್ನೆಸ್ಡೇ ಇದ್ರೆ ಐ ಥಿಂಕ್ ರಾಶಿಕಾ ಬರ್ತಾಳೆ ಅನ್ಸುತ್ತೆ, ಆಮೇಲೆ ಧ್ರುವಂತ್ ಬರ್ತಾರೆ ಅನ್ಸುತ್ತೆ. ಓಕೆ, ಹೇಗ ಅನ್ನಿಸ್ತು ಮ್ಯಾಮ್? ಥ್ಯಾಂಕ್ ಯು ಸೋ ಮಚ್, ಇಟ್ ಇಸ್ ವೆರಿ ನೈಸ್. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಮಾತಾಡಿದ್ವಿ, ಮೇಡ್ ಇಟ್ ಈಸಿಯರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಬಿಗ್ ಬಾಸ್ ಕಥೆನ ಸ್ಪಂದನ ಅವ್ರ ಜೊತೆ ನೋಡಿದ್ವಿ. ಸೊ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನ್ಯಾಷನಲ್ ಟಿವಿ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.